ಎಲ್ಲರಿಗೆ ನಮಸ್ಕಾರ. ರಘುವಂಶದ 7ನೆಯ ಕಂತಿನ 3ನೇ ದಿವಸಕ್ಕೆ ಬಂದಿದ್ದೇವೆ. ಇಲ್ಲಿ 17ನೇ ಸರ್ಗದ ಆರಂಭ. ನೆನ್ನೆಯೇ ಹೇಳಿದ್ದೆ, ಕುಶನ ಮಗ ಅತಿಥಿಯ ಅರ್ಥನೀತಿಯನ್ನು ಕುರಿತು ಕವಿ ಹೇಳ್ತಾ ಇದ್ದಾನೆ. ಅಂದರೆ ಯಾವ್ಯಾವ ರೀತಿ ಏನೇನು ವಿಷಯಗಳನ್ನು ಹೇಳಬೇಕು ಅನ್ನೋದನ್ನು ಕವಿ ತುಂಬ ಚೆನ್ನಾಗಿ ವಿಭಾಗ ಮಾಡಿಕೊಂಡಿದ್ದಾನೆ. ಮೊದಲಿಗೆ ತಿಳಿಸಿದಂತೆ ರಘುವಂಶ ಪುರುಷಾರ್ಥ ಚತುಷ್ಟಯ ಪ್ರತಿಪಾದಕವಾದ ಕಾವ್ಯ ಅಂತ. ಎಲ್ಲ ಕಡೆಯಲ್ಲಿಯೂ ಒಂದು ಮಟ್ಟದ ಧರ್ಮದ ವ್ಯಾಪ್ತಿ ಇದ್ದೇ ಇರುತ್ತದೆ. ವಿಶೇಷವಾಗಿ ದಿಲೀಪ, ಶ್ರೀರಾಮ ಮತ್ತು ರಘು ಈ ಮೂವರಲ್ಲಿ ಅದು ಎದ್ದು ತೋರುವಂತೆ ಬರುತ್ತದೆ. ಇನ್ನು ಅರ್ಥ ಅನ್ನುವಂತಹ ಒಂದು ಪುರುಷಾರ್ಥವನ್ನು ನಾವು ಅತಿಥಿಯಲ್ಲಿ, ಕುಶನಲ್ಲಿ ಕಾಣ್ತೀವಿ. ಕಾಮವನ್ನು ವಿಶೇಷವಾಗಿ 2 ರೂಪಗಳಲ್ಲಿ ನೋಡುವಂಥದ್ದು. ಒಂದು ಎಚ್ಚರಿಕೆಯಾಗಿ, ಮತ್ತೊಂದು ಆದರ್ಶವಾಗಿ. ಎಚ್ಚರಿಕೆಯಾಗಿ ಕಟ್ಟಕಡೆಯ 19ನೇ ಸರ್ಗದಲ್ಲಿ ಅಗ್ನಿವರ್ಣನ ರೂಪದಲ್ಲಿ, ಮತ್ತು ಒಂದು ಆದರ್ಶ ಎಂಬಂಥ ರೀತಿಯಲ್ಲಿ ನಾವು ರಾಮನ ಅಜ್ಜನಾಗಿದ್ದ ಅಜ ಮಹಾರಾಜನ ಬದುಕಿನಲ್ಲಿ ನೋಡ್ತೀವಿ. ಜೊತೆಗೆ ಮೋಕ್ಷವನ್ನಂತೂ ಅದು ಪ್ರತ್ಯೇಕ ಪುರುಷಾರ್ಥವೇ ಅಲ್ಲ, ಈ 3 ಪುರುಷಾರ್ಥಗಳ ಸಮಷ್ಟಿ ಹಿತದ ಸಾಧನೆಯ ರೂಪವೇ ಆಗಿರುವಂಥದ್ದು. ಇದೆಲ್ಲದರ ಸಿದ್ಧಿಯೇ ಆದದ್ದು. ಅದನ್ನು ವಿಶಿಷ್ಟವಾದ ರೀತಿಯಲ್ಲಿ ನಾವು ಕಾಣುವಂಥದ್ದು ರಘುವಿನಲ್ಲಿ ಧ್ವನಿತವಾಗಿ. ಮಿಕ್ಕಿ ಎಲ್ಲ ಕಡೆಗಳಲ್ಲೂ ಅದು ಸೂಚಿಸ್ತಾನೆ ಬರುತ್ತದೆ. ಅರ್ಥದ ಒಂದು ಎಚ್ಚರಿಕೆಯ ಬಗೆಯಾಗಿ ಅತಿಥಿಯನ್ನು ಪಾಸಿಟಿವ್ ವ್ಯಾಲ್ಯೂ ಆಫ್ ಅರ್ಥ ಅನ್ನೋದಕ್ಕೆ ಹೇಳಿದಂತೆ ಅರ್ಥದ ಅನರ್ಥಕತೆಯನ್ನು ಕುರಿತು ಒಂದು ಎಳೆಯಾಗಿ ದಶರಥನಲ್ಲಿ ನೋಡುವುದಾಗುತ್ತದೆ. ಬೇಟೆ ಒಂದು ರೀತಿಯಲ್ಲಿ ಅರ್ಥ ಸಂಪತ್ತಿಯನ್ನು, ಭೋಗವನ್ನು ಎರಡನ್ನೂ ಹೆಚ್ಚಿಸುವಂಥದ್ದು, ಒಂದು ವ್ಯಸನವೂ ಆಗಿಬಿಡುತ್ತದೆ. ಅದರ ಹದ ಏನು ಕೆಡತು ಅನ್ನುವುದನ್ನು ನಾವು ನೋಡ್ತೀವಿ. ಒಟ್ಟಿನಲ್ಲಿ ಪುರುಷಾರ್ಥಗಳನ್ನು ಇಷ್ಟು ಚೆನ್ನಾಗಿ ಕಾವ್ಯವೊಂದರೊಳಗೆ ಸಹಜವಾಗಿ ರೂಪಣ ಮಾಡಿದ್ದು ಇನ್ನೆಲ್ಲಿಯೂ ನಮಗೆ ಕಾಣಸಿಗುವಂಥದ್ದಲ್ಲ, ಕಾಳಿದಾಸನಲ್ಲಿ ಮಾತ್ರ ಗೋಚರವಾಗುತ್ತದೆ. ಮತ್ತು ಅದನ್ನು ಅವನು ಯಾಂತ್ರಿಕವಾಗಿ ಮಾಡದೆ ಎಲ್ಲಂದರೆ ಅಲ್ಲಿ ಅನಿರೀಕ್ಷಿತವಾದ ರೀತಿಯಲ್ಲಿ ಮಾಡಿದ್ದಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಮಗ್ಗಿ ಪುಸ್ತಕದ ಪಾಠದಂತೆ ಮಾಡದೆ ಎಲ್ಲಿಯೋ ಒಂದು ಕಡೆಗೆ ಅರ್ಥ ಮತ್ತಲ್ಲಿಯೋ ಒಂದು ಕಡೆ ಕಾಮ, ಹೀಗೆ ಕೊಡುವ ಮೂಲಕ ಕಾವ್ಯದಲ್ಲಿ ರಚನಾ ವೈವಿಧ್ಯವನ್ನು ಸಾಕಷ್ಟು ಸಾಧಿಸಿದ್ದಾನೆ. ಅದು ಗಮನಾರ್ಹ ಅಂತ ಅನಿಸುತ್ತದೆ. ಆಮೇಲೆ ತನ್ನ ಕಾಲದ ಅನೇಕ ಜ್ಞಾನಶಾಖೆಗಳನ್ನು, ಶಾಸ್ತ್ರಗಳನ್ನು ಅಡಕ ಮಾಡಿ ಸಂಗ್ರಹ ಮಾಡಿ ಕೊಟ್ಟಿದ್ದಾನೆ. ಈ ಮಟ್ಟದಲ್ಲಿ ಇನ್ನೆಲ್ಲೂ ಅದು ನಡೆದಿಲ್ಲ. ಮಿಕ್ಕ ಕವಿಗಳು ಮಾಡಿದ್ದುಂಟು, ಇಲ್ಲ ಅಂತ ಇಲ್ಲ. ಆದರೆ ಬಹುಮಟ್ಟಿಗೆ ಕಾಳಿದಾಸನ ಅನುಕರಣೆ, ಎಟುಕಲಾಗದ ಅನುಸರಣೆ, ಜೊತೆಗೆ ಅನವಶ್ಯ ಪಾಂಡಿತ್ಯ ಪ್ರದರ್ಶನವೂ ಆಗಿದೆ. ಆದರೆ ಇಲ್ಲಿ ಹಾಗಲ್ಲ, ತುಂಬ ಸಹಜ ಸುಂದರವಾದ ರೀತಿಯಲ್ಲಿ ಬರುತ್ತದೆ, ಯುಕ್ತವಾದ ಬಗೆಯಲ್ಲಿ ಬರುತ್ತದೆ. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಕಾಳಿದಾಸನ ಮಹಾಕೃತಿಯ ಮೌಲ್ಯ ಇಷ್ಟು ದೊಡ್ಡದು ಅಂತ ಪದೇ ಪದೇ ನಮಗೆ ಅರ್ಥವಾಗುತ್ತಾ ಬರುತ್ತದೆ. ಈ 17ನೇ ಸರ್ಗದಲ್ಲಿ ಅತಿಥಿಯ ರಾಜನೀತಿಯನ್ನು ಕುರಿತು ಹೇಳುವುದಕ್ಕೆ ಪೂರ್ವ ಪೀಠಿಕೆಯಾಗಿ ಅವನ ರಾಜ್ಯಾಭಿಷೇಕದ ಬಗೆಗೆ ಹೇಳ್ತಾನೆ. ಅದನ್ನು ನಾನು ಹಿಂದೆ ಸೂಚಿಸಿದ್ದೆ. ಏನೆಂದರೆ, ಇಡೀ ರಘುವಂಶದಲ್ಲಿ ಅವನು ಬೇರೆ ಬೇರೆ ಸಂಸ್ಕಾರಗಳನ್ನು ಸೂಚಿಸ್ತಾ ಬರ್ತಾನೆ. ಉದಾಹರಣೆಗೆ ಜಾತಕರ್ಮ ಅಂದರೆ ಹುಟ್ಟಿದ ತಕ್ಷಣ ಮಾಡುವಂಥ ಕರ್ಮ, ನಾಮಕರಣ ಮತ್ತು ಉಪನಯನ, ಆಮೇಲೆ ಸಮಾವರ್ತನ, ವಿವಾಹ, ಅಂತ್ಯೇಷ್ಟಿ, ಹೀಗೆ ಎಲ್ಲವನ್ನೂ ಮಾಡಿಸಿದ್ದಾನೆ. ಅಂತ್ಯೇಷ್ಟಿಗೆ ಅತ್ಯಂತ ರಮಣೀಯವಾದ, ಉನ್ನತೋನ್ನತವಾದ, ಗಂಭೀರ ಮನೋಹರವಾದ ಉದಾಹರಣೆ ಅಂತಂದರೆ ಯತಿಯಾಗಿ ಶರೀರ ತ್ಯಾಗ ಮಾಡಿದ ರಘು ಮತ್ತು ಗೃಹಿಣಿಯಾಗಿ ಸತ್ತ ಯಾವ ಇಂದುಮತಿ ಇದ್ದಾಳೆ ಅವಳ ಸಂಸ್ಕಾರವನ್ನು ಕುರಿತು ಹೇಳ್ತಾನೆ. ಜೊತೆಗೆ ಭೋಗಲಾಲಸನಾಗಿ ತೀರಿಕೊಂಡ ಅಗ್ನಿವರ್ಣನ ಬಗೆಗೆ ಹೇಳ್ತಾನೆ. ಆಮೇಲೆ ಸಶರೀರವಾಗಿ ತನ್ನ ದೇಹಕ್ಕೆ ತಾನೇ ಅಂತ್ಯಕ್ರಿಯೆ ಮಾಡಿಕೊಂಡಂತಹ ರಾಮ, ಮಹಾಪ್ರಸ್ಥಾನ ಮಾಡಿದವನು, ಅವನ ಬಗೆಗೆ ಹೇಳ್ತಾನೆ. ಈ ಮೂಲಕವಾಗಿ ಹಲವು ಬಗೆಯ ಅಂತ್ಯಷ್ಟಿಗಳನ್ನು ಹೇಳಿದ್ದಾನೆ. ಇನ್ನು ವಿವಾಹವನ್ನು ನೋಡುವುದಿದ್ದರಂತೂ ಸುವಿಸ್ತರವಾಗಿ ಅಜ ಮತ್ತು ಇಂದುಮತಿಯರ ವಿವಾಹವನ್ನು ವರ್ಣಿಸಿದ್ದಾನೆ. ಉಪನಯನ, ಗೋದಾನ ಸಂಸ್ಕಾರ, ಸಮಾವರ್ತನ ಇತ್ಯಾದಿಗಳನ್ನೆಲ್ಲ ರಘುವಿನಲ್ಲಿ ಚೆನ್ನಾಗಿ ತಿಳಿಪಡಿಸಿದ್ದಾನೆ. ಇನ್ನು ಪ್ರತಿಯೊಬ್ಬರ ನಾಮಕರಣದ ನಾಮೌಚಿತ್ಯವನ್ನು ಹೇಳ್ತಾನೆ.
ದಶರಥ ಇರ್ಬೋದು, ಅಜ ಇರ್ಬೋದು, ರಘು ಇರ್ಬೋದು, ರಾಮ ಇರ್ಬೋದು, ಲವಕುಶರ ಇರಬಹುದು. ಎಲ್ಲರ ಹೆಸರುಗಳಿಗೆ ಅರ್ಥ ಏನು, ಸ್ವಾರಸ್ಯ ಏನು ಅನ್ನೋ ಮೂಲಕವಾಗಿ ಕೂಡ ನಾಮಕರಣದ ಸಂಸ್ಕಾರವನ್ನು ಹೇಳ್ತಾನೆ. ಅಂದರೆ ಎಷ್ಟು ಎಲ್ಲ ಬಗೆಯಲ್ಲಿ ಹೇಳಿದ್ದಾನೆ. ಒಂದನ್ನು ಬಿಟ್ಟಿದ್ದ, ಅದು ರಾಜ್ಯಾಭಿಷೇಕವನ್ನು. ಆ ರಾಜ್ಯಾಭಿಷೇಕ ಸಮಾರಂಭವನ್ನು ಈ ಸರ್ಗದಲ್ಲಿ ಹೇಳ್ತಾ ಇದ್ದಾನೆ. ಸಾಕಷ್ಟು ವಿಶದವಾಗಿ ಹೇಳ್ತಾನೆ. ನಮ್ಮ ವೇದಗಳಲ್ಲಿ, ವಿಶೇಷವಾಗಿ ಬ್ರಾಹ್ಮಣ ಗ್ರಂಥಗಳಲ್ಲಿ ನಾವು ಕಾಣ್ತೀವಿ. ಅಥರ್ವವೇದ ಸಂಹಿತೆಯಲ್ಲಿಯೇ ನಮಗೆ ರಾಜ್ಯಾಭಿಷೇಕದ ಸೂಕ್ತಗಳು ಇವೆ. ಅದಲ್ಲದೆ ಐತರೇಯ ಬ್ರಾಹ್ಮಣದಲ್ಲಿ, ತೈತ್ತಿರಿಯ ಬ್ರಾಹ್ಮಣದಲ್ಲಿ ಕೂಡ ಬರುವಂಥದ್ದುಂಟು. ರಾಜಸೂಯ ಮಾಡಿ ಅವಭೃತ ಸಿಕ್ತನಾದವನಿಗೆ ಮಾಡಿಸಬೇಕಾದ ಅಭಿಷೇಕ, ಹಾಗಲ್ಲದೆ ಯೌವರಾಜ್ಯ, ಮೂರ್ಧನ್ಯಾಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಂಡಂಥವ್ರದ್ದು ಇವೆಲ್ಲ ವಿವರ ಉಂಟು. ಮುಂದೆ ಅದನ್ನು ನಾವು ಗಾಗಾಭಟ್ಟ ತನ್ನ ರಾಜ್ಯಾಭಿಷೇಕ ವಿಧಿ ಅನ್ನುವ ಗ್ರಂಥದಲ್ಲಿ ಕ್ರೋಢೀಕರಣ ಮಾಡಿಕೊಡ್ತಾನೆ. ಸಂಸ್ಕೃತ ಶ್ಲೋಕಗಳ ರೂಪದಲ್ಲಿ, ಪೌರಾಣಿಕ ಮಂತ್ರಗಳ ರೂಪದಲ್ಲಿ ಎಲ್ಲ. ಅದನ್ನೇ ಶಿವಾಜಿಗೆ ಬಳಸಿಕೊಂಡಿದ್ದು, ಛತ್ರಪತಿ ಅಂತ ಮಾಡಿದ್ದು. ಆ ವಿವರಗಳನ್ನು ಆಸಕ್ತರು ಗಾಗಾಭಟ್ಟನ ರಾಜ್ಯಾಭಿಷೇಕ ವಿಧಿಯಲ್ಲಿಯೇ ನೋಡಬಹುದು. ಅವುಗಳನ್ನೆಲ್ಲ ನಮ್ಮ 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಸಂಸ್ಕೃತ ಕವಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಶ್ರೀಧರ ಭಾಸ್ಕರ್ ವರ್ಣೇಕರ್ ಅವರ ಶಿವರಾಜ್ಯೋದಯಂ ಅನ್ನುವ ಕಾವ್ಯದಲ್ಲಿ ನೋಡಬಹುದು. 68 ಸರ್ಗಗಳ ಮಹಾಕಾವ್ಯ. ಅದರೊಳಗೆ ಕೊನೆಯ 2-3 ಸರ್ಗಗಳಲ್ಲಿ ರಾಜ್ಯಾಭಿಷೇಕದ ವಿವರಗಳು ಸಾಕಷ್ಟು ಬರ್ತವೆ. ಅಂದರೆ ಒಂದು ಸಮಗ್ರ ಸಂಸ್ಕೃತಿಯ ಎಷ್ಟು ವಿವರಗಳು ಉಂಟು ಅವನ್ನು ಕಾಳಿದಾಸ ಗಮನಿಸಿಕೊಂಡಿದ್ದ ಅನ್ನೋದನ್ನು ಮರೆಯಬಾರದು ನಾವು. ಸರ್ಗ ಆರಂಭವಾಗುವುದು ಅನುಷ್ಟುಪ್ಪಿನಿಂದಲೇ. ರಾಜನೀತಿಯನ್ನು, ಉಪದೇಶವನ್ನು, ವ್ಯುತ್ಪತ್ತಿಯನ್ನು ನಿರೂಪಣೆ ಮಾಡೋದಕ್ಕೆ ಚೆನ್ನಾಗಿ ಒದಗಿ ಬರುವಂಥ ಛಂದಸ್ಸು. ಅತಿಥಿಂ ನಾಮ ಕಾಕುತ್ಸ್ಥಾತ್ ಪುತ್ರಂ ಪ್ರಾಪಕ್ ಮುದ್ವತಿ ಪಶ್ಚಿಮಾದ್ ಯಾಮಿನಿ ಯಾಮಾತ್ ಪ್ರಸಾದಮಿವ ಚೇತನ. ಅತಿಥಿ ಎನ್ನುವ ಮಗನನ್ನು ಕುಮುದ್ವತಿ ಪಡೆದಳು. ಹೇಗೆ ಪಡೆದಳು ಅಂತಂದರೆ, ರಾತ್ರಿಯ ಕಡೆಯ ಜಾವದಲ್ಲಿ ಪಶ್ಚಿಮಾದ್ಯಾಮಿನಿ ಯಾಮಾತ್ ಪ್ರಸಾದಮಿವ ಚೇತನ. ಚೇತನ ಅಂತರಂಗವು ಪ್ರಸನ್ನತೆಯನ್ನು ಪಶ್ಚಿಮಾದ್ಯಾಮಿನಿ ಯಾಮಾತ್, ರಾತ್ರಿಯ ಕಡೆಯ ಜಾವದಲ್ಲಿ ಹೇಗೆ ಪಡೆಯುತ್ತದೆಯೋ ಹಾಗೆ. ಚೇತನ ಅನ್ನುವಲ್ಲಿ ಕುಮುದ್ವತಿ ಮತ್ತು ಪಶ್ಚಿಮಾದ್ಯಾಮಿನಿ ಯಾಮಾತ್ ಅನ್ನುವಲ್ಲಿ ರಾತ್ರಿಯ ಕಡೆಯ ಯಾಮ ಅನ್ನುವ ಆ ಪುಲ್ಲಿಂಗ ಶಬ್ದದಲ್ಲಿ ಕುಶ, ಪ್ರಸಾದ ಅನ್ನುವಂತಹ ಪುಲ್ಲಿಂಗ ಶಬ್ದ ಅಲ್ಲಿ ಅತಿಥಿ ಅಂತ. ಅಂದರೆ ಲಿಂಗ ವಚನ ವಿಭಕ್ತಿಗಳ ಐಕ್ಯವನ್ನು, ಒಪ್ಪವನ್ನು ಎಷ್ಟು ಚೆನ್ನಾಗಿ ಕವಿ ಪಾಲಿಸ್ತಾನೆ ಅಂತ. ಉಪಮೆಗಳನ್ನು ಕೊಡುವಲ್ಲಿ ಮೂರ್ತೋಪಮೆ, ಅಮೂರ್ತೋಪಮೆ ಅಂತ 2 ವಿಭಾಗ ಮಾಡಿಕೊಳ್ಳಬಹುದು. ಮೂರ್ತ ವಸ್ತುಗಳಿಗೆ ಮೂರ್ತವನ್ನು ಹೋಲಿಕೆ ಕೊಡುವುದು, ಅಮೂರ್ತ ವಸ್ತುಗಳಿಗೆ ಮೂರ್ತವನ್ನು ಹೋಲಿಕೆ ಕೊಡೋದು, ಮೂರ್ತವನ್ನು ಅಮೂರ್ತಕ್ಕೆ ಹೋಲಿಕೆ ಕೊಡೋದು ಅಂತ 3 ಬಗೆಯಲ್ಲಿ ಮಾಡಬಹುದು. ಅಂದರೆ ಮುಖವು ಕಮಲದಂತೆ ಇದೆ ಅಂತಂದರೆ ಮೂರ್ತಕ್ಕೆ ಮೂರ್ತವೇ ಹೋಲಿಕೆ ಆಯಿತು. ಹಾಗಲ್ಲದೆ ಅತಿಥಿಯ ಹುಟ್ಟು ಹೇಗಿತ್ತು ಅಂತಂದರೆ ಮನಸ್ಸಿಗೆ ಪ್ರಸನ್ನತೆ ಬಂದಂತೆ ಇತ್ತು ಅಂತಂದರೆ ಅಲ್ಲಿ ಅಮೂರ್ತ. ಮನಸ್ಸು ನಮಗೆ ಮುಷ್ಟಿಮೇಯವಾಗಿ ಸಿಗುವಂಥದ್ದಲ್ಲ, ಪ್ರಸನ್ನತೆಯೂ ಸಿಗುವಂಥದ್ದಲ್ಲ. ಹಾಗೆ ಅಮೂರ್ತವಾದುದಕ್ಕೆ ಮೂರ್ತತ್ವವನ್ನು ಕೊಡಬೇಕು ಅಂತಂದರೆ, ಈಗ ಕೋಪಾಗ್ನಿ, ಕೋಪವೆಂಬಗ್ನಿ ಅಂತೀವಿ. ಕೋಪ ಅಮೂರ್ತವಾದದ್ದು ಭಾವನೆ, ಅದು ಅಗ್ನಿಯ ರೂಪದಲ್ಲಿ ಇದೆ ಅಂತ ಹೇಳುವಾಗ ನಮಗೆ ಅದಕ್ಕೆ ಮೂರ್ತತ್ವ ಸಿದ್ಧಿಯಾಯಿತು. ಅಮೂರ್ತ ಅಮೂರ್ತಕ್ಕೆ ಸಮೀಕೃತವಾಗತಕ್ಕಂಥದ್ದು ಬಹಳ ವಿರಳವಾದಂಥ ಸಂದರ್ಭ. ಆ ವಿರಳವಾದಂಥ ಸಂದರ್ಭಕ್ಕೆ ಶಿವನ ಕಾರುಣ್ಯ ಸುರೇಂದ್ರನ ಸ್ನೇಹ ಸಾಣೆಯಲ್ಲಿ ಮಸೆಯಲ್ಪಟ್ಟಿತು ಅಂತ ಅನ್ನುವಾಗ ಮೂರ್ತ ಅಮೂರ್ತಗಳನ್ನು ಕವಿ ಸಮಾರೋಪ ಮಾಡಿ ತೋರಿಸುವಾಗಲೇ 2 ಪೇರಿಸ್ ಮಾಡ್ತಾ ಇದ್ದಾನೆ ರೂಪಕಾಲಂಕಾರದಲ್ಲಿ ಕುಮಾರವ್ಯಾಸ. ಆದರೆ ಅಲ್ಲಿಯೂ ಮೂರ್ತಾಮೂರ್ತಗಳ ಬೆರಕೆ ಉಂಟು. ಅಮೂರ್ತವನ್ನೇ ಅಮೂರ್ತದ ಜೊತೆಗೆ ಹೋಲಿಕೆಯನ್ನು ಕೊಡಬೇಕು ಅಂತಂದರೆ ಅರ್ಥಸ್ಫುರಣೆ ಆಗುವುದಿಲ್ಲ ಅಂತ ಸಾಮಾನ್ಯವಾಗಿ ಕವಿಗಳು ಹೆಚ್ಚಾಗಿ ಅವಲಂಬಿಸೋದಿಲ್ಲ. ಆದರೆ ಆಧುನಿಕ ಕವಿಗಳಲ್ಲಿ ಆ ರೀತಿಯಾದಂಥ ಒಂದು ಪ್ರಯತ್ನವನ್ನು ಹೆಚ್ಚಾಗಿ ನೋಡ್ತೀವಿ. ಯಾಕೆಂದರೆ ಅರ್ಥಸ್ಫುರಣೆ ಮಾಡಬಾರ್ದು ಅನ್ನುವಂಥದ್ದೇ ಅವರ ಉದ್ದೇಶ. ಅದರೊಳಗೂ ಸೊಗಸು ರಸ ಸಾಧ್ಯತೆ ಇರುವಂಥದ್ದು ಉಂಟು. ಕೋಪ ಹೇಗೆ ಇತ್ತು ಅಂತಂದರೆ ದುಷ್ಟರ ಸ್ನೇಹದ ಹಾಗಿತ್ತು ಅಂತ ಅನ್ಬೋದು. ಇಲ್ಲಿ ಚಮತ್ಕಾರವೂ ಇದೆ, ಸ್ವಾರಸ್ಯವೂ ಇದೆ. ಆ ಥರ ಮಾಡುವಂಥದ್ದು. ಸ್ನೇಹ ಅನ್ನುವುದು ಅಮೂರ್ತ, ದುಷ್ಟರ ಸ್ನೇಹ ಅನ್ನುವಂಥದ್ದು ಒಂದು ವಿಶೇಷ ಅಲ್ಲಿ ಬಂದದ್ದು. ಆಗ ನಮಗೆ ಗೊತ್ತಾಗುತ್ತದೆ ಕಾಳಿದಾಸಾದಿಗಳು ಏನನ್ನೂ ಮಾಡಬಲ್ಲರು.
ಈ ಮೂರು ಬಗೆಯಲ್ಲಿ ಇರುವಂತಹ ಉಪಮಾಲಂಕಾರದ ಸ್ವಾರಸ್ಯದಲ್ಲಿ ಇವನು ಮೂರ್ತಕ್ಕೆ ಅಮೂರ್ತವನ್ನು ಹೋಲಿಕೆಯಾಗಿ ಕೊಡುವುದು ಮಾಡ್ತಾನೆ. ಆ ರೀತಿಯಾದ ಹೋಲಿಕೆಗಳನ್ನು ಕೊಡುವುದರೊಳಗೂ ಪಥಪ್ರವರ್ತಕನಾದವನು ಕಾಳಿದಾಸನೇ. ಮತ್ತು ನೋಡಿ, ಅತಿಥಿಯ ಮುಂದಿನ ಕೆಲಸಗಳಿಗೆಲ್ಲ ಇದು ಎಂಥ ಪ್ರತಿಮೆಯಾಗಿ ನಿಲ್ಲುತ್ತದೆ ಎನ್ನುವುದು ಗೊತ್ತಾಗುತ್ತದೆ. ಮನಸ್ಸಿಗೆ ಪ್ರಸನ್ನತೆ ಬಂದಂತೆ ಎನ್ನುವ ಮೂಲಕವಾಗಿ ಪ್ರಸಾದ ಗುಣ ಅಂತಂದ್ರೇ ಕ್ಲಾರಿಟಿ ಅನ್ನುವ ಅರ್ಥ, ತಿಳಿತನ. ಇದನ್ನು ಸಾರಸ್ವತ ಮುಹೂರ್ತ ಅಂತ ರಾಜಶೇಖರ, ವಾಮನ ಮೊದಲಾದವರೆಲ್ಲ ಹೇಳ್ತಾರೆ. ಸಾರಸ್ವತ ಮುಹೂರ್ತ ಅಂತಂದರೆ ರಾತ್ರಿಯ ಕಡೆಯ ಜಾವ, ಬ್ರಾಹ್ಮ ಮುಹೂರ್ತ ಅಂತಲೂ ಅದನ್ನು ಕರೀತಾರೆ. ಆಗ ವಿಚಾರವನ್ನು ಮಾಡಬೇಕು, ಅರ್ಥ ಚಿಂತನೆಯನ್ನು ಮಾಡಬೇಕು, ತತ್ವಚಿಂತನೆಯನ್ನು ನಡೆಸಬೇಕು, ಕಾವ್ಯಾದಿಗಳ ರಚನೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ರಾಜವೃತ್ತಾಂತವನ್ನು ಮತ್ತು ಕವಿವೃತ್ತಾಂತವನ್ನು ಕುರಿತು ಹೇಳುವಾಗ ಅರ್ಥಶಾಸ್ತ್ರಕಾರರು ರಾಜಚರ್ಯೆಯನ್ನು ಮತ್ತು ಆಲಂಕಾರಿಕರು ಕವಿಚರ್ಯೆಯನ್ನು, ಕಾಮಶಾಸ್ತ್ರಕಾರರು ನಾಗರಿಕ ಚರ್ಯೆಯನ್ನು ಹೇಳ್ತಾರೆ. ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಒಬ್ಬ ರಾಜ ದಿನವನ್ನು ವಿಭಾಗ ಮಾಡಿಕೊಂಡು ಯಾವ ರೀತಿ ಬದುಕಬೇಕು ಅನ್ನೋದನ್ನು ತೋರ್ಪಡಿಸ್ತಾನೆ. ಅದರೊಳಗೆ ಬೆಳಗಿನ ಹೊತ್ತು ಅವನು ಈ ಎಲ್ಲ ತತ್ವಚಿಂತನೆಯನ್ನು, ರಾಜ್ಯಹಿತ ತತ್ವಚಿಂತನೆಯನ್ನು ಮಾಡಬೇಕು ಅಂತ. ಇನ್ನು ರಾಜಶೇಖರನಂಥ ಅಲಂಕಾರಿಕರು ಆ ಮುಂಜಾನೆಯ ಸುಪ್ರಭಾತದ ಮೊದಲಿನ ಬ್ರಾಹ್ಮ ಮುಹೂರ್ತದಲ್ಲಿ ಅವರು ತಮ್ಮ ಕಲಾ ವಿದ್ಯಾ ವೈಷಯಿಕವಾದ ಚಿಂತನೆ ಮಾಡಬೇಕು, ಸಾಹಿತ್ಯ ರಚನೆ ಮಾಡಬೇಕು ಅಂತ. ವಾತ್ಸ್ಯಾಯನಾದಿಗಳು ಕಾಮಸೂತ್ರಕಾರರು ಆ ಹೊತ್ತಿನ ಭೋಗ ಹೇಗಿರಬೇಕು, ರಾತ್ರಿಯ ಕಡೆಯ ಭೋಗದ ಕ್ರಮ ಎಂಥದ್ದು ಅನ್ನುವುದನ್ನು ಹೇಳ್ತಾರೆ. ಮತ್ತು ನಾಗರಿಕನ ನಡವಳಿಕೆ ಇಡೀ ದಿನ ಯಾವ ಥರ ಇರಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಇನ್ನು ಮೋಕ್ಷಶಾಸ್ತ್ರಕಾರರು ಅನೇಕರಿದ್ದಾರೆ. ದರ್ಶನಶಾಸ್ತ್ರಕಾರರು, ಯೋಗಾದಿ ಸಾಧನಶಾಸ್ತ್ರಕಾರರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರೂ ಬ್ರಾಹ್ಮ ಮುಹೂರ್ತದಲ್ಲಿ ಹೇಗೆ ಪ್ರಾಣಾಯಾಮಾದಿಗಳನ್ನು ಮಾಡಬೇಕು, ಜಪ ತತ್ಪರರಾಗಬೇಕು, ಹಠಯೋಗ ರಾಜಯೋಗಾದಿಗಳಲ್ಲಿ ಹೇಗೆ ಮುಳುಗಬೇಕು, ತನ್ಮೂಲಕ ಆತ್ಮದರ್ಶನಕ್ಕೆ ಯಾವ ರೀತಿ ಅವಕಾಶ ಉಂಟು, ಇನ್ನು ವಿದ್ಯಾರ್ಥಿಗಳಾದವರು ಯಾವ ರೀತಿ ಬಾಳಬೇಕು, ಮುಂಜಾನೆಯಲ್ಲಿ ಏನು ಮಾಡಬೇಕು ಅನ್ನೋದನ್ನು ಧರ್ಮಶಾಸ್ತ್ರಕಾರರೆಲ್ಲ ಹೇಳ್ತಾರೆ. ವೇದದ ಆವರ್ತನ ಮಾಡಬೇಕು ಅಂತ. ಕಾಳಿದಾಸ ಅದನ್ನೂ ಬಿಡುವುದಿಲ್ಲ. ಮೊದಲನೇ ಸರ್ಗದಲ್ಲಿಯೇ ಕಟ್ಟಕಡೆಯ ಶ್ಲೋಕ ಬರುತ್ತದೆ. ನಮ್ಮ ಆ ಹೊತ್ತಿನ ಸರ್ಗದ ನಾಯಕನಾಗಿರುವಂತಹ ದಿಲೀಪ ಮಹಾರಾಜ ವಸಿಷ್ಠಾಶ್ರಮದಲ್ಲಿ ತಾನು ಮುಂಜಾನೆಯನ್ನು ಹೇಗೆ ಗುರುತಿಸಿಕೊಂಡ ಅಂತಂದರೆ, ನಿರ್ದಿಷ್ಟಾಂ ಕುಲಪತಿನಾ ಸ ಪರ್ಣಶಾಲಾ ಮಧ್ಯಾಸ್ಯ ಪ್ರಯತ ಪರಿಗ್ರಹ ದ್ವಿತೀಯ ತಚ್ಛಿಷ್ಯಾಧ್ಯಯನ ನಿವೇದಿತಾವಸಾನಾಂ ಸಂವಿಷ್ಟ ಕುಶಶಯನೆ ನಿಶಾಂ ನಿನಾಯ ಅಂತ. ವಸಿಷ್ಠ ಮಹರ್ಷಿಯ ಶಿಷ್ಯರುಗಳು ಬೆಳಗಿನ ಜಾವದಲ್ಲಿ, ಅಂದರೆ ನಿಶಾವಸಾನ ಸಮಯ, ಆ ರಾತ್ರಿಯ ಅವಸಾನದ ಕಾಲದಲ್ಲಿ ಅಧ್ಯಯನ ನಿವೇದಿತ ನಿಶಾವಸಾನಾಂ ನಿನಾಯ, ಅವರು ವೇದಾಭ್ಯಾಸವನ್ನು ಆವರ್ತನ ಮಾಡಿಕೊಳ್ಳುವುದನ್ನು ಕೇಳ್ತಾ ರಾತ್ರಿ ಮುಗೀತಾ ಬಂತು ಅಂತ ತಿಳ್ಕೊಂಡ ಅಂತ. ಹೀಗೆ ಒಬ್ಬೊಬ್ಬ ರೀತಿಯಾದವರಿಗೆ ಒಂದೊಂದು ವೃತ್ತಿಯಲ್ಲಿ, ಒಂದೊಂದು ಕರ್ಮದಲ್ಲಿ ತೊಡಗಿದವರಿಗೆ ಒಂದೊಂದು ಬಗೆಯಲ್ಲಿ ಬೆಳಗಾಗುತ್ತದೆ. ಅದರ ವಿಧಿ ವಿಧಾನಗಳು ಏನು ಅನ್ನೋದನ್ನು ಶಾಸ್ತ್ರಕಾರರುಗಳು ಚೆನ್ನಾಗಿ ಹೇಳಿದ್ದಾರೆ. ಕಾಳಿದಾಸ ಇವೆಲ್ಲವನ್ನು ಪ್ರತಿನಿಧಿಸ್ತಾನೆ. ಯಾಕಿಷ್ಟು ವಿಸ್ತರಿಸಿ ಹೇಳ್ತಾ ಇದ್ದೀನಿ, ವೈ ದಿಸ್ ಡೈಗ್ರೇಷನ್ ಅಂತಂದರೆ, ನಮ್ಮ ಸಂಸ್ಕೃತಿಯ ಮಹಾಪ್ರತೀಕ ಕಾಳಿದಾಸ. ಇನ್ನು ಯಾವುದೇ ಬೇರೆಯ ಕವಿಗಳಿಗಿಂತ ಮಿಗಿಲಾಗಿ ಭಾರತೀಯ ಸಂಸ್ಕೃತಿಯ ಪುನಾರಚನೆ ಮಾಡಿಕೊಡುವುದು ಅಂತ ಏನಿದೆ, ರಿಕನ್ಸ್ಟ್ರಕ್ಷನ್ ಆಫ್ ಇಂಡಿಯನ್ ಕಲ್ಚರ್ ಆ್ಯಂಡ್ ರೆಸರೆಕ್ಷನ್ ಆಫ್ ಇಂಡಿಯನ್ ಕಲ್ಚರ್ ಕಾಳಿದಾಸನಿಂದ ಸಾಧ್ಯವಾಗುತ್ತದೆ. ಆ ದೃಷ್ಟಿಯಿಂದಲೇ ಈ ಒಂದು ಉಪನ್ಯಾಸ ಸರಣಿ ಮೊದಲಿಗೆ ಮೇಘದೂತದಿಂದ ಆರಂಭ ಮಾಡಿದ್ದು. ಮೇಘದೂತ ಅದಾದ ಮೇಲೆ ಕಾಳಿದಾಸನ ಕಾವ್ಯ ಸಂಸ್ಕೃತಿ, ಆಮೇಲೆ ಕುಮಾರ ಸಂಭವ, ಅದಾದ ಮೇಲೆ ಶಾಕುಂತಲ, ಇದೀಗ ರಘುವಂಶ, ಮತ್ತು ಮುಂದೆ ಅವನ ಮಾಲವಿಕಾಗ್ನಿಮಿತ್ರ ವಿಕ್ರಮೋರ್ಷಿಯ ಕಡೆಗೆ ಋತುಸಂಹಾರದಿಂದ ಮುಗಿಸುವುದು ಅಂತ ಅಂದುಕೊಂಡಿರ್ತಕ್ಕಂಥದ್ದು. ಅಂದರೆ ಈ 7 ಕೃತಿಗಳನ್ನು ಅರ್ಥ ಮಾಡಿಕೊಂಡರೆ ನಮಗೆ ನಮ್ಮ ಸಂಸ್ಕೃತಿಯ ಮೌಲ್ಯಗಳು ಮತ್ತು ಭಾರತೀಯ ವಿಶಿಷ್ಟತೆಯಿಂದ ವಿಶ್ವ ಸಂಸ್ಕೃತಿಯ ವ್ಯಾಪ್ತಿಯನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನುವುದು ತಾನಾಗಿ ಗೊತ್ತಾಗುತ್ತದೆ. ಆಮೇಲೆ ಕವಿ ಹೇಳ್ತಾನೆ, ಸಪಿತು ಪಿತರ್ಮಾನ್ ವಂಶಂ ಮಾತುಶ್ಚಾನುಪಮದ್ಯುತಿ ಅಪುನಾತ್ ಸವಿತೆ ವೋಭೋ ಮಾರ್ಗ ಉತ್ತರ ದಕ್ಷಿಣವು. ತಂದೆ ತಾಯಿಗಳಿಬ್ಬರ ವಂಶವನ್ನು ಅವನು ಸೂರ್ಯ ಹೇಗೆ ಪೂರ್ವೋತ್ತರ ದಿಕ್ಕುಗಳಲ್ಲಿ ಉದಿಸಿ, ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ಉದಿಸಿ ಮುಳುಗುವಾಗಲೂ ದಕ್ಷಿಣೋತ್ತರ ದಿಕ್ಕುಗಳಲ್ಲಿ ಓಡಾಡುವ ಮೂಲಕ ಪ್ರಕಾಶಿಸ್ತಾನೋ, ಆ ರೀತಿಯಾಗಿ ಉಭಯ ವಂಶಕ್ಕೆ ಶೋಭೆಯನ್ನು ತಂದ ಅಂತ.
ಈ ಉಭಯ ವಂಶಕ್ಕೆ ಶೋಭೆಯನ್ನು ತರುವಂತೆ ಉಭಯ ಗೋತ್ರಗಳಿಗೆ, ಮಾತೃಗೋತ್ರ ಪಿತೃಗೋತ್ರಗಳಿಗೆ ಶೋಭಾಕಾರಕರಾಗುವಂಥವರಿಗೆ ದ್ವಾಮಶ್ಯಾಯಣರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಎರಡೂ ಗೋತ್ರಗಳಲ್ಲಿಯೂ ಅವರು ಸಲ್ಲುವಂಥವರಾಗ್ತಾರೆ ಅಂತ. ಇದು ಬಹಳ ಮುಖ್ಯ. ಅವನು ಸೌರ ಕುಲದವನಾದ ತನ್ನ ತಂದೆ ಕುಶನಿಗೂ ಹೆಗ್ಗಳಿಕೆಯನ್ನು ತಂದ. ಇನ್ನು ಸರ್ಪ ಕುಲಜೆಯಾದಂತಹ ತಾಯಿ ಕುಮುದ್ವತಿಗೂ ಕೂಡ ಹೆಮ್ಮೆಯನ್ನು ತರುವಂತೆ ಆಯಿತು. ಅವನ ಜನ್ಮ ಸೂರ್ಯ ದಕ್ಷಿಣಾಯನ ಉತ್ತರಾಯಣ ಎರಡರೊಳಗೂ ಎರಡು ದಿಕ್ಕುಗಳಲ್ಲಿ ಓಡಾಡುವ ಮೂಲಕ ದಿಗುಭಯಕ್ಕೆ ಶೋಭೆಯನ್ನು, ಕಾಂತಿಯನ್ನು ತಂದುಕೊಡುವಂತೆ ಆಯಿತು ಅಂತ ಹೇಳ್ತಾನೆ. ಒಳ್ಳೆಯ ಮಕ್ಕಳಿಂದ ಆಗುವಂಥದ್ದೇ. ಇಂಥವರಿಂದಾಗಿ ಉಭಯ ಕುಲಗಳು ಕೂಡ ಉದ್ಧಾರವಾಯಿತು ಅಂತ ಎಲ್ಲರೂ ಸಂತೋಷ ಪಡಬೇಕಾಗುತ್ತದೆ. ಬಹಳ ವಿರಳ ಹಾಗಾಗುವಂಥದ್ದು ಪುಣ್ಯತಮ ಅಂತ. ಅದರಿಂದಲೇ ಅವರು ನಮ್ಮವರು ಅಂತ ಹೇಳಿಕೊಳ್ಳುವಂಥ ಹೆಮ್ಮೆ ಉಂಟಾಗುತ್ತದೆ. ತಮಾದವು ಕುಲವಿದ್ಯಾನಾಂ ಅರ್ಥಮರ್ಥವಿದಾಂ ವರಹ ಪಶ್ಚಾತ್ ಪಾರ್ಥಿವ ಕನ್ಯಾನಾಂ ಪಾಣಿಮಗ್ರಾಹಯತ್ ಪಿತಾ. ಅವನು ಕ್ರಮವಾದ ರೀತಿಯಲ್ಲಿ ಬೆಳೆದ. ಅವನಿಗೆ ಉಪನಯನಾದಿ ಸಂಸ್ಕಾರಗಳಾದವು. ಆಮೇಲೆ ಮೊದಲಿಗೆ ಅವನು ಕುಲವಿದ್ಯಾನಾಂ ಪಾಣಿಂ ಅಗ್ರಾಹಯತ್. ಪಿತಾ ತಂದೆ ಕುಶ ಅರ್ಥವಿದಾಂ ವರಹ, ಅರ್ಥಶಾಸ್ತ್ರಜ್ಞರಲ್ಲಿ ಶ್ರೇಷ್ಠನಾದವನಾದ್ದರಿಂದ ಮೊದಲಿಗೆ ಮಗನಿಗೆ ಕುಲವಿದ್ಯಾನಾಂ ಪಾಣಿಗ್ರಹಣಂ ಅಕಾರಯತ್ ಅಥವಾ ಪಾಣಿಂ ಅಗ್ರಾಹಯತ್. ತಮ್ಮ ಕುಲವಿದ್ಯೆಗಳಲ್ಲಿ ಅವನ ಕೈ ಚೆನ್ನಾಗಿ ಪಳಗುವಂತೆ ಮಾಡಿದ. ಅಂದರೆ ಪ್ರಯೋಗ ಪರಿಣತಿ ಬರುವಂತೆ ಮಾಡಿದ. ಪಶ್ಚಾತ್ ಪಾರ್ಥಿವ ಕನ್ಯಾನಾಂ ಪಾಣಿಂ ಅಗ್ರಾಹಯತ್. ಆಮೇಲೆ ರಾಜಕುಮಾರಿಯರ ಕೈ ಹಿಡಿಸಿದ ಅಂತ. ಇಲ್ಲಿ ನೋಡಿ, ಅಗ್ರಾಹಯತ್ ಅಂತ ನಿಜಂತ ಪ್ರಯೋಗದ ಪ್ರೇರಣಾರ್ಥಕದ ಮೂಲಕವಾಗಿ ತಾನು ನಿಂತು ಮಾಡಿಸಿದ ಎಲ್ಲವನ್ನೂ ಅಂತ. ಅಂದರೆ ದೊಡ್ಡವರು ಕೂಡಿದ ಮಟ್ಟಿಗೂ ತಮ್ಮ ಕುಲವಿದ್ಯೆಯನ್ನು ಮಕ್ಕಳಿಗೆ ಬೋಧೆ ಮಾಡಬೇಕು. ಕುಲವಿದ್ಯೆ ಒಳ್ಳೆಯದಾಗಲಿ ಕೆಡಕಾಗಲಿ ಅದಕ್ಕೆ ಅದರದೇ ಆದಂಥ ಶೋಭೆ ಇರುತ್ತದೆ. ಈಗ ನಮ್ಮಲ್ಲಿ ಆಧುನಿಕ ವಿದ್ಯಾ ಕೋಲಾಹಲದಲ್ಲಿ ಹೋಗ್ತಾ ಇವೆ. ಆದರೆ ಟ್ರೀಟ್ಸ್, ಫ್ಯಾಮಿಲಿ ಟ್ರೀಟ್ಸ್ ಅಂತ ಇರುತ್ತವಲ್ಲ, ಅದು ಬಹಳ ಮುಖ್ಯ. ನಮ್ಮಲ್ಲಿ ಬಹುಮಟ್ಟಿಗೆ ಎಲ್ಲ ಕುಲವಿದ್ಯೆಗಳು ಕೂಡ ಅರ್ಥಪ್ರವರ್ತಕವಾಗಿದ್ದವು. ದೇ ಯೂಸ್ ಟು ಕಾಂಟ್ರಿಬ್ಯೂಟ್ ಲಾಟ್ ಟು ಎಕಾನಮಿ. ಒಂದು ಚಮ್ಮಾರ ವಿದ್ಯೆ ಇರ್ಬೋದು, ಒಂದು ಕುಂಬಾರ ವಿದ್ಯೆ ಇರ್ಬೋದು, ಒಂದು ಕಮ್ಮಾರರ ವಿದ್ಯೆ ಇರಬಹುದು, ದರ್ಜಿಗಳದೇ ಒಂದೇ ಎರಡೇ ಎಲ್ಲ ರೀತಿಯಾದದ್ದು ಪ್ರತಿಯೊಂದು ಬುಡಕಟ್ಟಿನಲ್ಲಿ, ಪ್ರತಿಯೊಂದು ಜಾತಿಯಲ್ಲಿ, ಪ್ರತಿಯೊಂದು ಸಮುದಾಯದಲ್ಲಿ ತುಂಬ ಲೋಕ ಪ್ರಯೋಜನಕಾರಿಯಾದಂಥ ವಿದ್ಯೆಗಳಿದ್ದವು ಅಂತ ಗೊತ್ತಾಗುತ್ತೆ. ದೇ ಯೂಸ್ ಟು ಜನರೇಟ್ ಮನಿ. ಆದರೆ ಈ ಬುಡಕಟ್ಟುಗಳಿಗೆ ಅವುಗಳಿಗೆ ಇದ್ದಂಥ ಗೌರವವನ್ನೆಲ್ಲ ಕಳೆದದ್ದು ಮುಖ್ಯವಾಗಿ ಬ್ರಿಟಿಷರು. ಅವರು ನಮ್ಮ ದೇಶದ ಜನ ಸಮುದಾಯದ ಅಸ್ಮಿತಾಭಾವವನ್ನೇ, ಆತ್ಮಗೌರವವನ್ನೇ ನಾಶ ಮಾಡಿಬಿಟ್ರು. ಇವರು ಕೀಳು, ಅವರು ಮೇಲು ಅನ್ನುವಂಥ ಒಂದು ಭಾವವನ್ನು ಉಲ್ಬಣಗೊಳಿಸಿದರು. ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಟ್ಟದಲ್ಲಿ ಆ ರೀತಿಯಾದ ವ್ಯತ್ಯಾಸಗಳಿತ್ತೇ ಹೊರತು ಈ ಮಟ್ಟದಲ್ಲಿ ತೀವ್ರವಾಗಿರಲಿಲ್ಲ. ಅದು ಮತ್ತೆ ಮತ್ತೆ ನಮಗೆ KS ಲಾಲ್ ಅಂಥವರ ಗ್ರಂಥವನ್ನು ಓದಿದರೆ ಗೊತ್ತಾಗುತ್ತದೆ. ಎಷ್ಟು ಬುಡಕಟ್ಟುಗಳು, ಎಷ್ಟು ಜನಸಂಖ್ಯೆ, ಎಷ್ಟೆಷ್ಟು ಬಗೆಯ ಉದ್ಯೋಗ ಎಲ್ಲ ಇತ್ತು. ಅವರೆಲ್ಲರಿಗೂ ಗೌರವ ಇತ್ತು. ಅವರೆಲ್ಲರೂ ಇಲ್ಲದೆ ಸಮುದಾಯ ಇಲ್ಲ ಅನ್ನುವಂತೆ ಇತ್ತು. ಹಾಗಾಗಿ ಕುಲೋಚತ ಮಿತಿ ಕ್ಷಾತ್ರಂ ಸ್ವಕೀಯಂ ಬಹುಮನ್ಯತೆ ಅನ್ನುವ ಮಾತು ರಾಮಾಯಣದಲ್ಲಿ ಬರುತ್ತದೆ. ರಾಮನಿಗೆ ತಾನು ಕ್ಷತ್ರಿಯ ಕುಲಜ ಅಂತ, ಆ ಕುಲವೃತ್ತಿ ಅಂತ, ಕ್ಷಾತ್ರವೃತ್ತಿಯ ಬಗ್ಗೆ ಹೆಮ್ಮೆ ಇತ್ತು ಅಂತ. ರಾಜ್ಕುಮಾರ್ ಬಹಳ ಹಿಂದೆ ವಿಜಯ ಚಿತ್ರ ಅನ್ನುವ ಕನ್ನಡದ ಸಿನಿಮಾ ಪತ್ರಿಕೆಯಲ್ಲಿ ಒಂದು ಆತ್ಮಕಥೆಯನ್ನು ಬರಿತಾ ಇದ್ದರು. ಹೆಚ್ಚಿನ ಮಟ್ಟಿಗೆ ಅದರ ನಿರೂಪಣೆಯನ್ನು, ಬರವಣಿಗೆಯನ್ನು ಯಾರೋ ಮಾಡ್ತಾಯಿದ್ರು ಅಂತ ಕೇಳಿದ್ದೀನಿ. ಆದರೆ ಇಡೀ ವಿವರಗಳೆಲ್ಲ ರಾಜ್ಕುಮಾರ್ ಸ್ವಯಂ ಹೇಳ್ತಾ ಇದ್ದಿದ್ದು. ಲಿಪಿಕಾರರು ಮಾತ್ರ ಬೇರೆಯವರು ಆ ರೀತಿಯಾಗಿದ್ದದ್ದು. ಅಲ್ಲಿ ಆತ ಮತ್ತೆ ಮತ್ತೆ ನೋಡಿ ಅವರ ವ್ಯಕ್ತಿತ್ವದ ದೊಡ್ಡತನ ಅಂತ ನನಗನ್ನಿಸುವಂಥದ್ದು, ಅವರು ಕುಲದಿಂದ ಈಡಿಗರು ಅಂತ. ಯಾರು ಹೆಂಡವನ್ನು ಇಳಿಸಿ ಮಾರುವಂಥದ್ದು ಎಲ್ಲ ಕೈಗೊಂಡಿರ್ತಾರೆ ಅಂಥವರು, ಅವರನ್ನು ಬಿಲ್ಲವರು ಅಂತಲೂ ಪೂಜಾರಿಗಳು ಅಂತ ಕೂಡ ಹೇಳ್ತಾರೆ ದಕ್ಷಿಣ ಕನ್ನಡದ ಕಡೆಯಲ್ಲಿ. ಈಳವ ಅಂತ ಹೇಳಿಬಿಟ್ಟು ಕೇರಳದಲ್ಲಿ ಹೇಳ್ತಾರೆ. ಇನ್ನು ಬೇಕಾದಷ್ಟು ಕಡೆಗೆ ಬೇರೆ ಬೇರೆ ಪ್ರಾಂತಗಳಲ್ಲಿ ಕೂಡ ಅದಕ್ಕೆ ಸಂವಾದಿಯಾದಂಥವ್ರು ಇರ್ತಾರೆ. ಅವರು ಮತ್ತೆ ಮತ್ತೆ ಅಲ್ಲಿ ಹೇಳ್ಕೊಳ್ತಾರೆ, ನಮ್ಮ ಕುಲಕಸುಬಾದ ಹೆಂಡ ಮಾರುವ ಕೆಲಸವನ್ನು ಯಾರೋ ಬಂಧುಗಳು ಮಾಡ್ತಾಯಿದ್ರು ಯಾರೋ ಅಂತ. ಒಂದು ಕಡೆಯಲ್ಲಿಯೂ ಅದರ ಬಗ್ಗೆ ನೈತ್ಯಾನುಸಂಧಾನ ಇಲ್ಲ, ಕೀಳರಿಮೆ ಇಲ್ಲ. ನಮ್ಮ ಕುಲಕಸುಬು ಅಂತ ಹೇಳ್ಕೊಳ್ಳೋದಕ್ಕೇನು ಸಂಕೋಚ ಪಡ್ತಾ ಇರಲಿಲ್ಲ, ಸಂಕೋಚ ಪಡಬೇಕಾಗಿಲ್ಲ. ನನಗೆ ಒಬ್ಬರು ಆ ಈಡಿಗರ ಸಮುದಾಯದಿಂದ ಒಬ್ಬರು ಸ್ನೇಹಿತರು 1-2-3 ವರ್ಷಗಳ ಕೆಳಗೆ ಪರಿಚಿತರಾದರು. ಅವರು
ಆ ಉದ್ಯೋಗವನ್ನೇ ಮುಂದುವರಿಸಿಕೊಂಡಿದ್ದಾರೆ. ಆ ಬಗೆಗೆ ಅವರು ರೇಣುಕಾದೇವಿಯ ಉಪಾಸಕರು ಆದಂಥವರು. ಯಲ್ಲಮ್ಮ ಅಂತ ಯಾರನ್ನು ಕರಿತೀವಿ, ರೇಣುಕಾದೇವಿ ಉಪಾಸಕರು. ಆ ಒಂದು ಆರ್ಯ ಈಡಿಗರ ಸಂಘ ಇತ್ಯಾದಿಗಳಿಗೆಲ್ಲ ಕೆಲಸ ಮಾಡ್ತಾ ಇರುವಂಥವ್ರು. ಇನ್ನೊಬ್ಬರು ಅವ್ರನ್ನ ನನಗೆ ಪರಿಚಯ ಮಾಡಿಸಿದ್ರು. ಅವರು ಸಂಕೋಚ ಪಡುತ್ತಲೇ ನನ್ನ ಹತ್ರಕ್ಕೆ ಬಂದರು. ನಾನು ತುಂಬ ಸಂತೋಷಪಟ್ಟು ಹೇಳಿದೆ, ನೀವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಸಮುದಾಯದ ಕೆಲಸ ಮಾಡ್ತಾ ಇದ್ದೀರಿ, ಯಾರೂ ತಪ್ಪಾಗಿ ಭಾವಿಸಬೇಕಾಗಿಲ್ಲ. ಏನು ಹೆಂಡ ಮಾರೋದು ಬಹಳ ಒಳ್ಳೆಯ ಕೆಲಸವ ಅಂತ. ಕುಡಿಯೋರು ಇರೋವರೆಗೂ ಮಾರುವಂಥದ್ರೊಳಗೆ ಯಾವ ತಪ್ಪೂ ಇಲ್ಲ. ಮತ್ತೆ ನೋಡಿ, ಇವು ಎಂದೂ ನಾಶವಾಗುವಂಥದ್ದಲ್ಲ. ಸಮಾಜದಲ್ಲಿ ಮದ್ಯಪಾನವೋ ಮಾಂಸಭಕ್ಷಣವೋ ಮೈಥುನವೋ ಇವೆಲ್ಲ ಇದ್ದಂಥದ್ದೇನೆ. ಮನು ಮೊದಲಾದವರೇನೆ ಬಾಯಿ ಮುಚ್ಚಿಕೊಂಡು ಒಪ್ಕೊಂಡಿದ್ದಾರೆ, ಎಂಡಾರ್ಸ್ ಮಾಡಿದ್ದಾರೆ. ಅದನ್ನು ಒಂದು ವ್ಯವಸ್ಥಿತ ರೀತಿಯಾಗಿ ನಡೆಸಬೇಕಾಗುತ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಕ್ರಮವಾಗಿ ನಡೆಸಬೇಕಾಗುತ್ತದೆ ಅಷ್ಟೇ. ಆ ಕಾರಣದಿಂದ ಅವರು ನಡೆಸ್ತಾ ಇದ್ದಾರೆ. ಮತ್ತು ಅದರ ಬಗ್ಗೆ ಪ್ರಾಮಾಣಿಕವಾಗಿ ಅದನ್ನು ನಡ್ಕೊಳ್ತಾ ಇದ್ದಾರೆ. ಕಳ್ಳಬಟ್ಟಿ ಮಾರ್ತಾ ಇಲ್ಲ, ನೀರು ಬೆರೆಸಿ ಮಾಡ್ತಾ ಇಲ್ಲ, ಪ್ರಾಮಾಣಿಕವಾಗಿ ಅವರ ಕಸುಬನ್ನು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಅವರು ಮದ್ಯಪಾನ ಮಾಡೋದಿಲ್ಲ. ಅವರು ಸಸ್ಯಾಹಾರಿಗಳಾಗಿದ್ದಾರೆ. ಅವರು ಅಧ್ಯಾತ್ಮ ತತ್ವನಿಷ್ಠರಾಗಿದ್ದಾರೆ. ನನಗಿಂತ ಚಿಕ್ಕ ವಯಸ್ಸವರು ತುಂಬ ನನಗೆ ಸಂತೋಷವಾಯಿತು. ಅವರು ಅದರ ಬಗ್ಗೆ ಎಲ್ಲ ಗ್ರಂಥ ಬರೆಯೋಕ್ಕೆ ಹೊರಟಿದ್ರು. ಮಾತಂಗ ಕುಲ ಅಂತಲೇ ನಮ್ಮಲ್ಲಿ ಕರೀತಾರೆ. ಮಾತಂಗ ಮಹರ್ಷಿಯಿಂದ ಪ್ರವರ್ತಿತವಾದದ್ದು ಅಂತ. ಅಂದರೆ ನಮ್ಮಲ್ಲಿ ಪ್ರತಿಯೊಂದು ಬುಡಕಟ್ಟಿಗೂ ಪ್ರತಿಯೊಂದು ಸಮುದಾಯಕ್ಕೂ ಪ್ರವರ್ತಕರಾದ ಋಷಿಗಳಿದ್ದಾರೆ, ಋಷಿ ಗೋತ್ರಗಳಿವೆ ಅಂತ ಗೊತ್ತಾಗುತ್ತದೆ. ಮತ್ತು ಇವೆಲ್ಲವೂ ಕೂಡ ಈ ಚಾತುರ್ವರ್ಣ್ಯ ಅಂತ ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರ ಅಂತ ಉಂಟಲ್ಲ, ಅವುಗಳ ಪ್ರತಿಲೋಮ ಅನುಲೋಮಗಳ ಕಾಂಬಿನೇಷನಿಂದ ಬಂದದ್ದು ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಇವು ಯಾವೂ ಕೂಡ ಚಾತುರ್ವರ್ಣ್ಯದಿಂದ ಆಚೆಗೆ ಬಂದಂಥದ್ದಲ್ಲ ಅಂತ, ಅದರೊಳಗಿಂದಲೇ ಬಂದದ್ದು. ಈ ಹೊತ್ತು ಅತ್ಯಂತ ಈ ಜಾತಿಯ ಶ್ರೇಣಿಯಲ್ಲಿ ಕನಿಷ್ಠತಮ ಚರ್ಮಸ್ಥಿತಿಗೆ ಬಂದದ್ದು ಅಂತ ಚಂಡಾಲ ಅಂತ ಹೇಳ್ತಾರೆ. ಅದು ಪ್ರತಿಲೋಮ ವರ್ಣ, ಬ್ರಾಹ್ಮಣ ಸ್ತ್ರೀ ಮತ್ತು ಶೂದ್ರ ಪುರುಷನ ಸಂತಾನ ಅಂತ. ಅದೂ ಚಾತುರ್ವರ್ಣ್ಯದ ಚೌಕಟ್ಟಿನೊಳಗೆ ಬರುವಂಥದ್ದು. ಮತ್ತು ಅಲ್ಲಿ ಋಷಿಗಳಿದ್ದಾರೆ, ಅಲ್ಲಿ ಅದನ್ನು ಅಭಿಮಾನಿಸ್ತಕ್ಕಂಥ ದೇವತೆಗಳಿದ್ದಾರೆ, ಸಮುದಾಚಾರಗಳಿವೆ, ಎಲ್ಲ ಇವೆ. ಅವನ್ನೆಲ್ಲಕ್ಕೂ ಬೆಲೆ ಕೊಟ್ಟುಕೊಂಡು ಗೌರವಿಸುವಂಥದ್ದಿದೆ. ಅಂದರೆ ಇಲ್ಲಿ ಎಲ್ಲವೂ ನೋಡಬೇಕಾದದ್ದು ಒಂದು ದೊಡ್ಡ ಸಮುದಾಯ ಹೇಗೆ ಒಂದು ದೇಶಕ್ಕೆ, ಒಂದು ವ್ಯವಸ್ಥೆಗೆ, ಒಂದು ಸಾಮಾಜಿಕ ಸಂರಚನೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಬಲವನ್ನು ತುಂಬುತ್ತಾ ಇದೆ ಅಂತ. ಮತ್ತು ಅವರವರುಗಳಿಗೆ ಆದಂಥ ವಿಶಿಷ್ಟವಾದ ಹಾಡುಗಳು, ಕುಣಿತಗಳು ಎಲ್ಲ ಇವೆ. ಅವರು ಕೆ ಎಸ್ ಲಾಲ್ ಅವರು ಬರೀತಾರೆ, ಈ ಈಶಾನ್ಯ ಭಾರತದಲ್ಲಿ ನಾರ್ತ್ ಈಸ್ಟ್ ಅಂತ ಏನು ಕರಿತೀವಿ, ಅಲ್ಲಿ ಕ್ರೈಸ್ತ ಮತದ ಪ್ರಭಾವ ಬಂದ ಮೇಲೆ ಅಲ್ಲಿ ಬುಡಕಟ್ಟು ಜನಕ್ಕೆ ಹಾಡು ಹೋಯಿತು, ನೃತ್ಯ ಹೋಯಿತು, ಚಿತ್ರ ಹೋಯಿತು ಅಂತಾರೆ. ಹಾಡುಗಳು ಎಲ್ಲಿರುತ್ತವೆ? ಪ್ರತ್ಯೇಕವಾದ ಹಾಡುಗಳಲ್ಲ. ಅವರೇನು ಸಿನಿಮಾ ಹಾಡುಗಳನ್ನು ಹಾಡ್ಕೊಂಡಿದ್ದವರಲ್ಲ, ಸೆಕ್ಯುಲರ್ ಹಾಡುಗಳನ್ನು ಹಾಡ್ಕೊಂಡಿದ್ದವರಲ್ಲ. ಯಾವ ಕವಿಗಳು ಅವರಿಗೆ ಭಾವಗೀತೆಯನ್ನು ಬರಕೊಟ್ಟಿದ್ದಲ್ಲ, ಯಾವ ಪ್ರೊಫೆಷನಲ್ ಮ್ಯೂಸಿಕ್ ಕಂಪೋಸರ್ಸು ಕಂಪೋಸ್ ಮಾಡಿ ಕೊಟ್ಟಿದ್ದಲ್ಲ. ಅವರ ನೋವು ನಲಿವುಗಳನ್ನು, ಸಮುದಾಚಾರದ ರೀತಿಯಲ್ಲಿ ಬಂದದ್ದನ್ನು, ಹುಟ್ಟು ಸಾವುಗಳ ಸಂದರ್ಭದ ಹಾಡುಗಳನ್ನು ಅವರು ಹಾಡ್ತಾಯಿದ್ರು. ಅವೆಲ್ಲವೂ ಒಂದಲ್ಲ ಒಂದು ಆ ಬುಡಕಟ್ಟಿನ ದೇವತಾಶ್ರಿತವಾದದ್ದು. ಆ ಬುಡಕಟ್ಟಿನ ದೇವತೆಗಳು ಅಂತಂದರೆ ಯಾರು? ಮತ್ತೆ ಸಿಗತಕ್ಕಂಥದ್ದು ನಮ್ಮ ಪ್ರಕೃತಿ ಪುರುಷ ಅಂತ ಏನು ಕರಿತೀವಿ ಅದನ್ನೇ. ಪರಮ ಪುರುಷ ನಾರಾಯಣನ ಕೇಳ್ತೀರಾ, ಶಿವನನ್ನು ಕೇಳ್ತೀರಾ, ಪರಾ ಪ್ರಕೃತಿ ಲಕ್ಷ್ಮಿನ ಹೇಳ್ತೀರಾ, ಪಾರ್ವತಿಯನ್ನು ಹೇಳ್ತೀರಾ. ಹಾಗೆ ಅಂದರೆ ಅದಕ್ಕೆ ಬೇಕಾಗುವಂಥ ಫಿಲಾಸಫಿ ಸನಾತನ ಧರ್ಮದಲ್ಲಿದೆ. ಅಪ್ಲಿಕೇಶನ್ ಅವರಲ್ಲಿರ್ತಕ್ಕಂಥದ್ದು. ಅಂದರೆ ನೀರು H2O, 2 molecules of hydrogen and 1 molecule of oxygen, when they combine they lead to a covalent bond and that is water ಅಂತ ಹೇಳ್ಬಿಟ್ಟು ಈ ಒಂದು ರಾಸಾಯನಿಕವಾದ ಪ್ರಕ್ರಿಯೆ ಏನಿದೆ, ಕೆಮಿಸ್ಟ್ರಿ ಇದು, ಅದನ್ನು ಹೇಳುವಂಥದ್ದು ಮಾರ್ಗ, ಅದು ಶಾಸ್ತ್ರ. ಆದರೆ ದೇಶಿಯಾಗಿ ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರ್ಕೋತಾರೆ, ಒಂದೊಂದು ರೀತಿಯಲ್ಲಿ ಇಟ್ಕೊಳ್ತಾರೆ. ಒಂದೊಂದು ಪ್ರಾಂತದಲ್ಲಿ ಒಂದೊಂದು ನದಿ ಹರಿಯುತ್ತದೆ, ಒಂದೊಂದು ದಿಕ್ಕಿನಲ್ಲಿ ಹರಿಯುತ್ತದೆ. ಕೆಲವರು ಬಾವಿಯಿಂದಲೇ ಬದುಕ್ತಾರೆ, ಕೆಲವರು OSSಯಿಂದ ಬದುಕ್ತಾರೆ, ಕೆಲವರು ನೀರ್ಗಲ್ಲಿನ ಪ್ರದೇಶದಲ್ಲಿ ಎಸ್ಕಿಮೋ, ಲ್ಯಾಪ್ ಮೊದಲಾದ ಜನಗಳಿರ್ತಾರೆ. ಈ ರೀತಿಯಲ್ಲಿ ಅವುಗಳ ಅನ್ವಯದಿಂದ ಬೇರೆ ಆಗುತ್ತವೆ ಆಯಾ ದೇವಸ್ಥಾನಗಳು, ದೇವತೆಗಳು, ದೇವಾಚಾರಗಳು ಇವುಗಳು ಉಂಟು. ಆ ಹಾಡುಗಳಿದ್ದವು. ಆ ಹಾಡುಗಳಿಗೆ ತಕ್ಕಂತೆ ಕುಣಿತಗಳು ಇದ್ದವು. ಇಸ್ಲಾಂನಲ್ಲಿ ಹಾಡು ಕುಣಿತಗಳು ಖರಾಬ್, ವಾದ್ಯ ಸಂಗೀತಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಹದೀಸನ್ನ ನೀವು ನೋಡಿಬಿಟ್ರಂತೂ ಬೆಚ್ಚಿ ಬೀಳುವಂಥದ್ದಲ್ಲ. ಇಂಥದ್ದು ಇರೋದಕ್ಕೆ ಸಾಧ್ಯವ ಜಗತ್ತಲ್ಲಿ ಎನ್ನುವಷ್ಟು ಮಟ್ಟಿಗೆ ಭಯಾನಕವಾದಂಥದ್ದು. ವ್ಯಕ್ತಿ ಪೂಜೆಯ ಪರಾಕಾಷ್ಠೆಯ ಮೌರ್ಖ್ಯವನ್ನು ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಉಂಟು.
ಆದರೆ ಅದನ್ನು ಮಾತ್ರ ನಮ್ಮ ವಿಚಾರವಾದಿಗಳು ವಿಕಾರಿಗಳು ಮಾತ್ರ ಪ್ರಶ್ನೆಯೇ ಮಾಡೋದಿಲ್ಲ. ಗ್ರಹಣದಲ್ಲಿ ಊಟ ಮಾಡಬೇಕಾ ಊಟ ಮಾಡಬಾರ್ದಾ ಅನ್ನುವುದಕ್ಕೆ ಇಟ್ಕೊಂಡು ವಿಷಯಗಳು ಕಂದಾಚಾರ ಅಂತ ಎಲ್ಲ ಚಾನೆಲ್ಗಳು, ಸಮಯ ಇರ್ಬೋದು, ಸುವರ್ಣ ಇರ್ಬೋದು, ಎಲ್ಲವೂ ಇರ್ಬೋದು, ಎಲ್ಲವೂ ಒಂದೇ ದುರ್ವರ್ಣ ಬಡ್ಕೊಳ್ತಾ ಇರ್ತವೆ. ಆದರೆ ಒಮ್ಮೆಯಾದರೂ ಕೂಡ ರೋಜಾಗಳನ್ನು ಆ ಒಂದು ಯಾವ ವಿಶೇಷವಾದಂಥ ಮುಸ್ಲಿಂ ಬಂಧುಗಳ ಒಂದು ತಿಂಗಳ ಹಬ್ಬ ಉಂಟು ರಂಜಾನ್, ಆಗ ಮಾಡುವಂಥದ್ದು ಸೂರ್ಯೋದಯದ ಮುನ್ನ ಮೂಗಿನವರೆಗೂ ತಿಂದು ಸೂರ್ಯಾಸ್ತ ಆಗುವವರೆಗೂ ಎಂಜಲನ್ನು ಉಕ್ಕೊಂಡಿದ್ದು ಆಮೇಲೆ ತಿನ್ನಬೇಕಾದದ್ದು ಯುಕ್ತವಾ? ಈಸ್ ಇಟ್ ಸೈಂಟಿಫಿಕ್? ಈಸ್ ಇಟ್ ಹೆಲ್ತಿ? ಈಸ್ ಇಟ್ ಗುಡ್ ಫಾರ್ ದಿ ಬಾಡಿ ಸಿಸ್ಟಮ್? ಈ ರೀತಿಯಾಗಿ ಒಣಗಿಸಿಬಿಟ್ಟು ಒಂದೇ ಸರ್ತಿಗೆ ತಿನ್ನೋದು ಸರಿನಾ ಅನ್ನೋ ಚರ್ಚೆ ಯಾವ ಟಿ ವಿನಲ್ಲೂ ನಡೆದಂತೆ ಕಾಣೆ. ಅಂದರೆ ಗ್ರಹಣದಲ್ಲಿ ಆಹಾರ ತಿನ್ನುವುದು ಬಿಡುವುದು ಕಂದಾಚಾರ ಆಗಿದ್ದು, ಇಲ್ಲಿ ಮಾತ್ರ ಸೂರ್ಯನ ದರ್ಶನ ಇದ್ದಾಗ ತಿನ್ನುವುದು ತಪ್ಪು ಅಂದರೆ ನಾನು ಹೇಳ್ತೀನಿ, ಎರಡೂ ಕೂಡ ಅವರವ್ರ ನಂಬಿಕೆ. ಇಲ್ಲಿ ಸನಾತನ ಧರ್ಮೀಯರಾಗಲಿ ಇಸ್ಲಾಂನವರಾಗಲಿ ಇಬ್ಬರ ಬಗ್ಗೆನೂ ನನಗೆ ಸಮಾನವಾದ ಪ್ರೀತಿನೇ ಉಂಟು. ಏನದು ಸಮಾನವಾದ ಪ್ರೀತಿ? ಅವರ ಶ್ರದ್ಧೆ ಅವ್ರು ಮಾಡ್ಕೋತಿದ್ದಾರೆ. ಮಿಕ್ಕವ್ರನ್ನ ಇರಿ ಅಂತಂದ್ರೆ ಇಲ್ಲ, ಅವ್ರು ಮಾಡ್ಕೋತಿದ್ದಾರೆ. ಆದರೆ ನಮ್ಮ ಸೆಕ್ಯುಲರ್ ಜೀವಿಗಳಿದ್ದಾರಲ್ಲ, ಅವ್ರದ್ದು ಇಲ್ಲಿ ಅನರ್ಥ ಬರುವಂಥದ್ದು. ಒಂದೇ ಒಂದು ಟಿ ವಿ ಡಿಸ್ಕಷನ್ನಲ್ಲಿ ಈ ಥರದ ಚರ್ಚೆಗಳಲ್ಲಿ ಅವ್ರನ್ನ ಪ್ರಸ್ತಾವ ಮಾಡೋದಕ್ಕೆ ಬಿಡೋದಿಲ್ಲ, ಅವ್ರನ್ನ ಪ್ರಶ್ನೆ ಕೇಳೋದಕ್ಕೆ ಬಿಡೋದಿಲ್ಲ. ಇದು ಎಂಥ ಅನರ್ಥದಾಯಕವಾದದ್ದು. ಅಂದರೆ ಅವರವ್ರ ಆಚಾರಗಳನ್ನು ಅವರವ್ರು ಪಾಲಿಸಿಕೊಂಡು ಬರ್ತಾ ಇರ್ತಾರೆ. ಆ ಒಂದು ಸೋಷಿಯಲ್ ಎಟಿಕೇಟ್ ಇಲ್ಲದೆ ಯಾವ ಸಮುದಾಯವೂ ಇರೋದಕ್ಕೆ ಸಾಧ್ಯ ಇಲ್ಲ. ಸ್ವದೇಶೋ ಭುವನತ್ರಯಂ, ನಿಜ, ಯಾರಿಗಿಲ್ಲ, ಎಲ್ಲರಿಗೂ ಉಂಟು. ಹಾಗಂತ ಬಯಲಿನಲ್ಲಿ ನಾವು ಬದುಕೋಕ್ಕಾಗೋದಿಲ್ಲ. ತಲೆ ಮೇಲೆ ಒಂದು ಸೂರು ಇರಬೇಕು, ಒಂದು ಮರವಾದರೂ ಇರಬೇಕು, ಒಂದು ಗುಡಿಸಲಾದರೂ ಇರಬೇಕು. ಇಲ್ಲದೇ ಇದ್ದರೆ ಆಗುವಂಥದ್ದಲ್ಲ. ಎಲ್ಲ ಶಬ್ದಗಳೂ ಜಗತ್ತಿನಲ್ಲಿವೆ, ಪರಮೇ ವ್ಯೋಮನ್ ಅಂತ ಎಲ್ಲ ಧ್ವನಿಗಳು ಉಂಟು ಅಂತಂದರೆ ನಮಗೆ ಒಂದು ಭಾಷೆ ಬರೆದಿದ್ದರೆ ವ್ಯವಹಾರ ಮಾಡುವುದು ಹೇಗೆ? ಅದಕ್ಕೊಂದು ಸೀಮಿತವಾದ ವರ್ಣ ವ್ಯವಸ್ಥೆ ಅಂದರೆ ಸ್ವರ ವ್ಯಂಜನ ವ್ಯವಸ್ಥೆ ಅನ್ನೋದು ಇಲ್ಲದೇ ಇದ್ದರೆ ಹೇಗೆ? ಹೀಗಾಗಿ ಅಮೇಯವಾದ ಅಚಿಂತ್ಯವಾದ ತತ್ವವನ್ನು ಮೇಯವಾಗಿ ಚಿಂತ್ಯವಾಗಿ ಮಾಡಿಕೊಳ್ಳೋದಕ್ಕೆ ಇರುವಂಥ ವ್ಯವಸ್ಥೆ ಅಂತ ನಮ್ಮ ವೇದಾಂತ ನೋಡಿದಾಗ ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ ಅಂತ ಎರಡನ್ನು ಹೇಳಿದ್ದಾರೆ. ಇದು ಪ್ರತಿಯೊಬ್ಬ ವಿವೇಕಿಯಾದ ಸನಾತನ ಧರ್ಮಿಗೂ ಮಿಕ್ಕವ್ರನ್ನ ಹೇಗೆ ಗೌರವಿಸಬೇಕು, ಯಾವ್ಯಾವ ಮೌಲ್ಯಗಳ ನಿಶ್ರೇಣಿಯನ್ನು ಹೇಗೆ ನೋಡಬೇಕು ಅಂತ ಗೊತ್ತಾಗುತ್ತದೆ. ಆ ಕಾರಣದಿಂದ ಅವರ ಹಾಡುಗಳು ಇದ್ದವು, ನೃತ್ಯಗಳು ಅದಕ್ಕೆ ತಕ್ಕಂತೆ ಇದ್ದವು. ಮತ್ತು ಆಯಾ ಸಮುದಾಚಾರದಲ್ಲಿ ಒಂದು ರಂಗೋಲಿ ಬರೆಯೋದು, ಒಂದು ಗೋಡೆ ಮೇಲೆ ಚಿತ್ತಾರ ಬರೆಯೋದು ಎಲ್ಲ ಉಂಟು. ರಂಗೋಲಿ, ಚಿತ್ರಕಲೆ ಎಲ್ಲ ಇದ್ದದ್ದು. ಮುಸಲ್ಮಾನರಲ್ಲಿ ಚಿತ್ರಕಲೆ ನಿಷಿದ್ಧವಾದದ್ದು. ವಿನ್ಯಾಸ ಇದೆ, ಡಿಸೈನ್ಸ್ ಉಂಟೆ ಹೊರತುನುವೆ ಅದು ರೇಖಾ ವರ್ಣಾತ್ಮಕವಾಗಿ ವ್ಯಕ್ತಿಗಳನ್ನು ಚಿತ್ರಿಸಬಾರದು ಅಂತ ಇವೆ. ಮುಸ್ಲಿಂ ಆರ್ಟ್ ಅನ್ನುವಂಥದ್ದು ಬೆಳೆದದ್ದು ಇಂಡಿಯಾದಲ್ಲಿ, ಬೇರೆ ಎಲ್ಲೂ ಅಲ್ಲ. ನೀವು ನೋಡಿ, ಮುಸ್ಲಿಂ ಆರ್ಟ್ ಅನ್ನುವಂಥದ್ದು ಅರೇಬಿಯಾದಲ್ಲಿ ಏನಾದರೂ ಬೆಳೆಯುತ್ತೆ. ಒಬ್ಬ ದೊಡ್ಡ ಪೇಂಟರ್ ಬಂದ, ಒಬ್ಬ ಸಂಗೀತಗಾರ ಬಂದ, ಒಬ್ಬ ಕವಿ ಬಂದ ನೋಡಿ, ಯಾರೂ ಬರಲಿಲ್ಲ. ಹೇಗೆ ಬರೋಕ್ಕೆ ಸಾಧ್ಯವಾಗುತ್ತದೆ? ತುಂಬ ಸಂಕುಚಿತವಾಗಿಬಿಟ್ಟಾಗ ಸಾಧ್ಯವೇ ಆಗೋದಿಲ್ಲ. ಅವಕಾಶ ಕೊಡಬೇಕು. ಭಾರತದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಕಲೆಗೆ ಆವಿಷ್ಕಾರ ಆದದ್ದು ಅದು ಸಂಗೀತ ಇರ್ಬೋದು, ಚಿತ್ರ ಇರ್ಬೋದು, ನೃತ್ಯ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು. ಯಾಕಾಯಿತು ಅಂದರೆ ಇಲ್ಲಿಯವರ ಮೂಲಕವಾಗಿ ಆದದ್ದು. ಅಂದರೆ ಮುಘಲರು ಇಲ್ಲಿಗೆ ಬಂದರು, ಅಕ್ಬರ್ ಮೊದಲಾದವರು ತಕ್ಕ ಮಟ್ಟಿಗೆ ಉದಾರಿಗಳೇ ಆದರು. ಆಗ ಚಿತ್ರ ಮೊದಲಾದಕ್ಕೆ ಅವಕಾಶ ಬಂತು. ಆಗಲೂ ಪೌರಾಣಿಕ ಚಿತ್ರಗಳು ಬರೆಯುವಂತೆ ಅಲ್ಲ, ಮಾನುಷ ಚಿತ್ರ ಮಾತ್ರ ಬರೀಬೇಕು, ಪ್ರಾಣಿ ಪಕ್ಷಿಗಳ ಚಿತ್ರ ಬರೀಬೇಕು, ಈ ಮಟ್ಟಕ್ಕೆ ಸೀಮಿತವಾಯಿತು. ದೊಡ್ಡದಾಗಲೇ ಇಲ್ಲ. ಅಂದರೆ ಯಾವುದೇ ಒಂದು ತುಂಬ ಕಠೋರವಾದ ಮತೀಯವಾದ ಚೌಕಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಆಗೋಲ್ಲ. ಅದು ಯಾವ ಮತಕ್ಕೂ ಸತ್ಯ. ಇಸ್ಲಾಮಿಗೆ ಪರಾಕಾಷ್ಠೆ ಸತ್ಯ. ಯಾತಕ್ಕೆ ಅಂದರೆ ಇನ್ ಮೀನ್ನೆಸ್ ಇಟ್ ಎಕ್ಸೆಲ್ಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಆದರೆ ಸನಾತನ ಧರ್ಮದ ಚೌಕಟ್ಟಿನಲ್ಲಿ ಬರ್ತಕ್ಕಂಥ ಕಟ್ಟರ್ ಶೈವ, ಕಟ್ಟರ್ ವೈಷ್ಣವ ಅಲ್ಲಿಯೂ ಕೂಡ ನೋಡಿ ಕಾಣಿಸ್ತಾ ಬರುತ್ತದೆ. ಏಕೆಂತಂದರೆ ಅಲಂಕಾರಗಳು ಇಲ್ಲದೆ ಕಾವ್ಯ ರಚನೆ ಸಾಧ್ಯ ಇಲ್ಲ. ಒಂದನ್ನು ಹೆಚ್ಚು ಒಂದನ್ನು ಕಡಿಮೆ ಅಂತ ಲಿಬರ್ಟೀಸ್ ತೊಗೊಂಡು ಹೇಳಬೇಕು. ಅಯ್ಯೋ ನಮ್ಮ ಹರಿಸರ್ವೋತ್ತಮಕ್ಕೆ, ಅಯ್ಯೋ ನಮ್ಮ ಹರಸರ್ವೋತ್ತಮಕ್ಕೆ ಎಲ್ಲಿ ಬರುತ್ತೋ ಚ್ಯುತಿ ಅಂತಂದರೆ ಯಾವ ಕಾವ್ಯವೂ ಬರೆಯೋಕ್ಕಾಗಲ್ಲ. ಸ್ಮರಗರಲ ಖಂಡನಂ ಮಮಶರಸಿ ಮಂಡನಂ ದೇಹಿ ಪದಪಲ್ಲವ ಮುದಾರಂ ಅಂತ ಕೃಷ್ಣ ರಾಧೆ ಕಾಲಿಗೆ ಬೀಳೋದಕ್ಕೆ ಸಾಧ್ಯ ಅನ್ನೋದನ್ನು ಜಯದೇವ ಬರೀತಾನೆ. ಅದೇ ಒಬ್ಬ ಕರ್ಮಠನಾದಂಥ ವಿಷ್ಣು ಭಕ್ತ ಹೇಳೋದಕ್ಕೆ ಆಗೋದಿಲ್ಲ. ಶೈವನಿಗೂ ಅದೇ ಸಮಸ್ಯೆ ಬರುತ್ತೆ. ಜೈನರಲ್ಲಿಯೂ ಅಷ್ಟೇ. ಜೈನ ಕಾವ್ಯಗಳ ಆ ತತ್ವ ಬಿಟ್ಟು ಬೇರೆ ಕಡೆಗೆ ಹೋಗೋಕ್ಕಾಗೋಲ್ಲ ಅಂದರೆ ಪಂಚಕಲ್ಯಾಣಗಳನ್ನು ಎಷ್ಟೊತ್ತು ಬಡ್ಕೊಂಡಿರೋದಕ್ಕೆ ಸಾಧ್ಯ? 24 ತೀರ್ಥಂಕರದು ಡಿಟ್ಟೋ 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 ಅಂತ ಬಂದುಬಿಟ್ರೆ ಬದುಕು ಏನು ಮಾಡೋದಕ್ಕೆ ಸಾಧ್ಯ? ಬೌದ್ಧದಲ್ಲಿ ಆದರೂ ಅಷ್ಟೇ 24 ಬೌದ್ಧರು ಅದೇ 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 ಅಂತಾದರೆ ಇದು ಎಲ್ಲಿಯೂ ಅಷ್ಟೇ. ಅಷ್ಟು ಉದಾರ ಮನೋಹರವಾದ ಅದ್ವೈತ ತತ್ವ ಅನ್ನೋದಾದರೂ ಇಲ್ಲಿಯೇ ಶಂಕರ ಮಠ ಪಕ್ಕದಲ್ಲೇ ಇದೆ, ಹೋಗಿ ನೋಡಿ.
ಶಂಕರಾಚಾರ್ಯರ ದೇವಸ್ಥಾನದ ಗೋಪುರದಲ್ಲಿ ಎಲ್ಲ ಯತಿಗಳದ್ದು ಅಂತ ವಿಗ್ರಹ ಇಟ್ಟಿದ್ದಾರೆ. ಎಲ್ಲ ಯತಿಗಳು ಒಂದೇ ಥರ ಇರ್ತಾರೆ. ಎಲ್ಲರೂ ತಲೆ ಬಳಸ್ಕೊಂಡಿರ್ತಾರೆ, ಎಲ್ಲ ಗಡ್ಡ ಬೆಳೆಸ್ಕೊಂಡಿರ್ತಾರೆ, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡಿರ್ತಾರೆ, ಕೈನಲ್ಲಿ ದಂಡ ಹಿಡಿದಿರ್ತಾರೆ. ಬಹಳ ಯೂನಿಫಾರ್ಮಿಟಿ ಎನ್ನುವುದು ಬೋಳ್ತನಕ್ಕೆ ಬಂದುಬಿಡುತ್ತೆ. ಅದೇ ನೀವು ಒಂದು ದೇವಸ್ಥಾನದ ಮಧುರೈನಲ್ಲಿಯೋ ಕಂಚಿನಲ್ಲಿಯೋ ರಾಮೇಶ್ವರದಲ್ಲಿಯೋ ಇರೋ ಗೋಪುರ ನೋಡಿ, ಒಂದು ದೇವತೆ ಇದ್ದಂತೆ ಇನ್ನೊಂದು ದೇವತೆ ಇಲ್ಲ. ಶಿವನಿದ್ದಂತೆ ವಿಷ್ಣು ಇಲ್ಲ, ವಿಷ್ಣು ಇದ್ದಂತೆ ಕೃಷ್ಣ ಇಲ್ಲ, ಕೃಷ್ಣ ಇದ್ದಂತೆ ರಾಮ ಇಲ್ಲ. ಅಂದರೆ ನೀವು ಕಟ್ಟರ್ ಶಂಕರಾಚಾರ್ಯ ಅಂದರೂ ಅದು ಇದೇ ಥರ ಆಗಿಬಿಡುತ್ತೆ. ಅಂದರೆ ಕಟ್ಟರ್ತನ ಬಂದಾಗ ಹೀಗಾಗುತ್ತದೆ. ಪುಣ್ಯವಶಾತ್ ಸನಾತನ ಧರ್ಮದಲ್ಲಿ ಉಸಿರುಗಟ್ಟುವ ಕಟ್ಟರ್ತನ ಇಲ್ಲ. ಯಾರೋ ಸ್ಮಾಲ್ ಕ್ಲರ್ಜಿಮೆನ್ ಅಂತ ಇರ್ತಾರಲ್ಲ, ಆ ಮಠದವರು ಮಾತ್ರ ಆಗಿರ್ತಾರೆ, ಆಚಿನವರು ಆಗಿರೋಲ್ಲ. ಮಠದವರು ಕೂಡ ಪರಮಾರ್ಥ ಗೊತ್ತಿದ್ದು ಇದೊಂದು ಅನಿವಾರ್ಯವಾದ ಪ್ರಾರಬ್ಧ ಅಂತ ಇದ್ದಾರಷ್ಟೇ. ಈ ಕಾರಣದಿಂದಲೇ ನಮಗೆ ಇಷ್ಟು ಮುಕ್ತತೆ ಉಂಟು. ಪಾಶ್ಚಾತ್ಯರಲ್ಲಿ ಕಲೆ ಇತ್ಯಾದಿಗಳು ಬೆಳೆದಿದ್ದು ಯಾವಾಗ? ರೆನೇಸಾನ್ಸಲ್ಲಿ. ನೀವು ನೋಡಿ, ಪ್ರೀ ರೆನೇಸಾನ್ಸ್ ಆರ್ಟ್ ನೋಡಿ, ಬರೀ ಮೇರಿ ಏಸು ಮಾಡೋಣ ಎಡಗೈನಲ್ಲಿ ಎತ್ಕೊಂಡಿರ್ತಾಳೆ, ಬಲಗೈನಲ್ಲಿ ಎತ್ಕೊಂಡಿರ್ತಾಳೆ, ನೇರವಾಗಿ ಎತ್ಕೊಂಡಿರ್ತಾಳೆ, ಸೊಟ್ಟಿಗೆ ಎತ್ಕೊಂಡಿರ್ತಾಳೆ ಕ್ರಿಸ್ತನ. ಅದು ಬಿಟ್ಟು ಇನ್ನೇನೂ ಇಲ್ಲ. ತಲೆ ಹಿಂಗೆ ಅಚ್ಚಿತ ಮಾಡ್ತಾಳೆ, ಇಲ್ಲ ಕುಂಚಿತ ಮಾಡ್ತಾಳೆ, ಇಷ್ಟು ಮಾತ್ರ ಬಿಟ್ಟು ಇನ್ನು ಎಲ್ಲಿಯೂ ಇಲ್ಲ. ನೀವು ನೋಡಿ, ಮ್ಯೂಸಿಯಂಗಳು ನೋಡಿ ಗೊತ್ತಾಗುತ್ತದೆ. ಒಮ್ಮೆ ರೆನೇಸಾನ್ಸ್ ಆದಮೇಲೆ ಆ ಗ್ರೀಕೋ ರೋಮನ್ ಕಲೆಯಿಂದ ಪ್ರಭಾವಿತವಾಗಿ ಎಷ್ಟು ಅದ್ಭುತವಾದ ಪೇಂಟಿಂಗ್ಸ್ ಬಂದವು, ಎಷ್ಟು ಅದ್ಭುತವಾದ ಲ್ಯಾಂಡ್ಸ್ಕೇಪ್ಸ್, ಸೀಸ್ಕೇಪ್ಸ್, ಸ್ಕೈಸ್ಕೇಪ್ಸ್ ಅಂತ ಇವೆಲ್ಲ ಬಂತು ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಅಂದರೆ ಆಯಾ ಕುಲದ್ದು ಆಯಾ ವಿಶಿಷ್ಟತೆಗಳು ಉಳಿಸಿಕೊಳ್ಳಬೇಕು. ಎಲ್ಲವನ್ನು ಬುಲ್ಡೋಸರ್ ಮಾಡ್ತಕ್ಕಂಥದ್ರೊಳಗೆ ಅಲ್ಲ, ಸಮತ್ವ ಇರತಕ್ಕಂಥದ್ದೊಂದು ಭಾವನೆಯಲ್ಲಿ, ಮತ್ತಿನ್ಯಾವುದ್ರೊಳಗೂ ಅಲ್ಲ. ಆ ಕಾರಣ ಕುಲೋಚಿತವಾದ ವೃತ್ತಿಗಳನ್ನು ಈ ಕಾಲದಲ್ಲಿ ಎಲ್ಲರೂ ಸಾಫ್ಟ್ವೇರೋ, ಎಲ್ಲರೂ BTನೋ, ಎಲ್ಲರೂ ITನೋ ಏನೇನೋ ಓದುವಾಗಲೂ ಕೂಡ ಉಳಿಸಿಕೊಂಡ್ರೆ ಒಳ್ಳೆಯದು. ಕುಂಬಾರರ ಕುಟುಂಬದಿಂದ ಬಂದವನು ಮಡಿಕೆಯನ್ನು ಮಾಡೋದಕ್ಕೆ ಚಕ್ರವನ್ನು ಬಳಸ್ತಾರೆ ಹೊರತುವೆ ಮಗ್ಗವನ್ನು ಬಳಸೋಲ್ಲ ಅನ್ನೋ ಮಟ್ಟಕ್ಕಾದ್ರೂ ತಿಳುವಳಿಕೆ ಇದ್ದರೆ ಒಳ್ಳೆಯದು. ನಾನು ಬ್ರಾಹ್ಮಣ ಕುಲ ಅಂತ ಹುಟ್ಟಿದವನಾದ್ದರಿಂದ ಪೌರೋಹಿತ್ಯ ಮಾಡೋದು ಹೇಗೆ ಅನ್ನೋದನ್ನು ನಾನು ಸ್ವಯಂ ಅಭ್ಯಾಸ ಮಾಡಿಕೊಂಡೆ. ದರ್ಬೆ ಹಿಡಿಯುವಂಥದ್ದು ನನ್ನ ಕುಲವೃತ್ತಿ ಆದರೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಅದರ ಬಗ್ಗೆ ಒಂದು ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕೃಷಿ ಅಂಟಿ ಬಂದದ್ದಾಗಿರುತ್ತದೆ. ಸಾಮಾನ್ಯವಾಗಿ ಅಕ್ಕಿ ಮರದ ಮೇಲೆಲ್ಲ ಬೆಳೆಯೋದು, ಬೇಳೆ ನೆಲದೊಳಗಡೆ ಗಡ್ಡೆ ಥರ ಎಲ್ಲ ಸಿಗೋದು ಅನ್ನುವ ತಿಳುವಳಿಕೆಯಾದರೂ ಇರೋ ಮಟ್ಟಿಗೆ ಕೃಷಿ, ಗೋರಕ್ಷಾ ಇತ್ಯಾದಿಗಳ ಅರಿವಿರಬೇಕಾಗುತ್ತದೆ. ಅಂತಂದರೆ ಪ್ರಕೃತಿಗೆ ನಿಕಟವಾಗಿ ಬಾಳುವಂಥ ಒಂದು ವ್ಯವಸ್ಥೆ ಇರಬೇಕು. ಆ ಕುಲವಿದ್ಯೆಗಳ ಬಗೆಗೆ ಅಭಿಮಾನ ಇರಬೇಕು. ಆ ಅಭಿಮಾನವನ್ನು ಬ್ರಿಟಿಷರ್ಸ್ ಕಳೆಯೋ ಮೂಲಕವಾಗಿ ಎಲ್ಲರ ಮೇಲೆ ಎಲ್ಲರೂ ಸಂದೇಹ ಪಡುವಂತೆ ಮಾಡಿದ್ರು, ಪ್ರತಿಯೊಬ್ಬರ ಮೇಲೆ ಮತ್ತೊಬ್ಬರು ಹರಿಹಾಯುವಂತೆ ಮಾಡಿದ್ರು. ಮತ್ತು ಇದು ಸನಾತನ ಧರ್ಮದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ವೇದಗಳಿಂದ ಮೊದಲುಗೊಂಡು ಪುರಾವೆಯನ್ನು ಕೊಡಬಹುದು. ನಿಜವಾಗಲೂ ನಿನ್ನೆಯೇ ನಾನು ಉಲ್ಲೇಖ ಮಾಡಿದೆ, ಅಶ್ವಮೇಧ ಕಾಂಡದಲ್ಲಿ ಬರ್ತಕ್ಕಂಥದ್ದು ಒಂದೊಂದು ಕುಲವು ಯಾವ ರೀತಿಯಲ್ಲಿ ಲೋಕಕ್ಕೆ ಬೇಕು ಅನ್ನುವಂಥದ್ದು ಬರುತ್ತದೆ. ಅದಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ ಭಾಗಗಳು ಬರ್ತವೆ, ಅಲ್ಲಿ ಅದರ ವಿಶದವಾದ ವ್ಯಾಖ್ಯಾನ ಉಂಟು. ಅಂದರೆ ನಮ್ಮ ಪರಂಪರೆಯನ್ನು ಕಾಳಿದಾಸ ಎಷ್ಟು ಚೆನ್ನಾಗಿ ಧ್ವನಿಸ್ತಾನೆ ಅಂತ. ಕ್ಷತ್ರಿಯನಾಗಿದ್ದರಿಂದ ಅರ್ಥನೀತಿ ಅವನಿಗೆ ಬೇಕು, ದಂಡ ನೀತಿ ಅಂತ ನಾವು ಹೇಳ್ತೀವಿ ಅದು ಬೇಕು, ಶುಕ್ರ ಬೃಹಸ್ಪತಿಗಳಿಂದ ಪ್ರವರ್ತಿತವಾದ ಅರ್ಥಶಾಸ್ತ್ರ ಬೇಕು ಅಂತ ಆ ರೀತಿಯಲ್ಲಿ ಅವನ ಅಭ್ಯಾಸ ಮಾಡಿಕೊಂಡ ಅಂತ. ಧನುರ್ಬಾಣಗಳು ಮೊದಲಾದಂಥ ದಿವ್ಯಾಯುಧಗಳನ್ನು ಪ್ರಯೋಗ ಮಾಡುವಂಥದ್ದು, ಪ್ರಯೋಗ ಉಪಸಂಹಾರಾದಿಗಳನ್ನು ಎಲ್ಲವನ್ನೂ ಕಲಿತ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್. ಅರ್ಥಶಾಸ್ತ್ರ ಅನ್ನೋದಕ್ಕೆ ಕೌಟಿಲ್ಯ ವ್ಯಾಪಕವಾದ ಅರ್ಥವನ್ನು ಕೊಟ್ಟಿದ್ದಾನೆ. ಮನುಷ್ಯಾಣಾಂ ಭೂಮಿರಿತ್ಯರ್ಥ, ಅರ್ಥವತಿ ಭೂಮಿರಿತ್ಯರ್ಥ, ಮನುಷ್ಯಾಣಾಂ ವೃತ್ತಿರಿತ್ಯರ್ಥ ಅಂತೆಲ್ಲ, ಮನುಷ್ಯರ ವೃತ್ತಿಗಳು ಅಂತ ಅರ್ಥ ಅಂತ, ಭೂಮಿಗೆ ಅರ್ಥ ಅಂತ, ಹೀಗೆ ಎನಿ ಮೀನ್ಸ್ ಅದನ್ನು ಅರ್ಥ ಅಂತ, ಅದನ್ನು ಚೆನ್ನಾಗಿ ಅವನು ಕುಲವಿದ್ಯೆಯನ್ನು ಮೈಗೂಡಿಸಿಕೊಡುವಂತೆ ಮಾಡ್ತಾನೆ ಅಂತ. ಕೃಷ್ಣ ಎಷ್ಟು ಚೆನ್ನಾಗಿ ಆ ಗೋವಳರ ವಿದ್ಯೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದ ಮತ್ತು ಆ ಗೋಪಾಲಕರಿಗೆ ಆ ವಿದ್ಯೆಯ ಬಗ್ಗೆ ಗೌರವ ಬರುವಂತೆ ಹೇಗೆ ನಡ್ಕೊಂಡ ಅನ್ನುವ ಮಾತುಗಳು ಭಾಗವತ, ಹರಿವಂಶ, ವಿಷ್ಣು ಪುರಾಣಗಳಲ್ಲಿ ಕಾಣ್ತೀವಿ. ಇದು ನಮ್ಮ ಪರಂಪರೆ ಆಗಿತ್ತು. ಈಗಲೂ ನೀವು ಯಕ್ಷಗಾನ ಇತ್ಯಾದಿಗಳಲ್ಲಿ ನೋಡಿ ಗೊತ್ತಾಗುತ್ತದೆ. ಯಕ್ಷಗಾನದಲ್ಲಿ ಬೇಡರ ವೇಷ ಅಂತ ಒಂದು ಬರುತ್ತೆ. ಯಾವ ಬೇಡ ಬಂದರೂ ಅವನನ್ನು ಏಕಲವ್ಯ ಅಂತ ಒಂದು ಸಾಮಾನ್ಯವಾದಂತಹ ಜನ್ರಿಕ್ ನೇಮ್ ಅಂತೀವಲ್ಲ, ಆ ರೀತಿಯಾಗಿ ಸರ್ವನಾಮಾತ್ಮಕವಾಗಿ ನಿರ್ದೇಶ ಮಾಡ್ತಾರೆ. ಅವನು ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಕೈತವದಿಂದ ಬೆರಳು ಕಳ್ಕೊಂಡ ಏಕಲವ್ಯ ಅಂತಲ್ಲ, ಎಲ್ಲಿ ಬೇಡ ಬಂದರೂ ಅವನು ಏಕಲವ್ಯ ಅಂತ. ಅಂದರೆ ಏಕಲವ್ಯ ಬೇಡರ ಪರಂಪರೆಯಲ್ಲಿ ಮಾಸದ ಮುದ್ರೆಯನ್ನು ಮನಸ್ಸಿನಲ್ಲಿ ಒತ್ತಿರುವ ಕಾರಣವಾಗಿ ಅವನ ಗೌರವವಾಚಿಯಾಗಿ ಬಂದಿರುವಂಥ ಶಬ್ದ ಅಂತ. ಹೀಗಾಗಿ
ಯಾವ ಸನ್ಯಾಸಿಗಳನ್ನು ಉತ್ತರ ಭಾರತದಲ್ಲಿ ಶಂಕರಾಚಾರ್ಯ ಅಂತ ಕರೀತಾರಲ್ಲ ಆ ತರಹ ಇದು ಏಕಲವ್ಯ ಅಂತ ಕರೆಯೋದು. ಅವನಿಗೆ ಕೋರೆ ಮುಂಡಾಸು ಅಂತ ಒಂದು ಸ್ಪೆಷಲ್ ಆದ ಮುಂಡಾಸು ಕಟ್ತಾರೆ. ಸಾಮಾನ್ಯವಾಗಿ ಕೇದಿಗೆ ಮುಂದಲೆ ಮುಂಡಾಸು ಅಂತೆಲ್ಲ ಬೇರೆ ಬೇರೆ ರಾಜವೇಷಗಳಿಗೆ ತರುಣ ವೇಷಗಳಿಗೆ ಕಟ್ಟಿದ್ರೆ, ಮತ್ತು ಶಲ್ಯ ಮೊದಲಾದಂಥವರಿಗೆ, ಕರ್ಣ ಮೊದಲಾದವರಿಗೆ ಇವರುಗಳಿಗೆಲ್ಲ ದೊಡ್ಡ ಮುಂಡಾಸು ವೇಷ ಅಂತೆಲ್ಲ ಕಟ್ತಾರೆ, ಕೆಂಪು ಮುಂಡಾಸು ಅಂತೆಲ್ಲ. ಇವರಿಗೆ ಕೆಂಪಿನದೇ ಓರೆಯಾಗಿ ಕಟ್ತಾರೆ. ಅದು ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತದೆ. ಕಟ್ಟುವುದು ಕಷ್ಟ, ತಲೆ ಮೇಲೆ ನಿಲ್ಲಿಸ್ಕೊಳ್ಳುವುದು ಕಷ್ಟ. ಅದೊಂದು ರಚನಾ ಸೌಂದರ್ಯ. ಅದನ್ನು ಮುಂದೆ ಹಿಂದೆ ಎರಡೂ ಥರ ಕಟ್ಟುವಂಥದ್ದು ಉಂಟು. ಎರಡು ಮುಂಡಾಸು ಕಟ್ಟತಕ್ಕಂಥದ್ದು ಅದು ಬಹಳ ವಿಶೇಷ. ಆ ಕೋರೆ ಮುಂಡಾಸನ್ನು ಕಟ್ಟಿ ಅವನು ಒಂದಿಷ್ಟು ಸೊಪ್ಪು ಸದೆಗಳ ಅಲಂಕಾರವನ್ನು ಮಾಡಿಕೊಳ್ತಾನೆ. ಮುಖವರ್ಣಿಕೆಯು ವಿಶಿಷ್ಟವಾಗಿರುತ್ತದೆ. ಒಂದು ದೊಡ್ಡ ತಂಡದ ಜೊತೆಗೆ ಬರ್ತಾನೆ. ರಥ ಅಂತ ಕರೀತಾರೆ. ಯಕ್ಷಗಾನದಲ್ಲಿ ಒಂದು ಬೆಂಚಿನ ಥರದ್ದು, ಒಂದು ಸ್ಟೂಲ್ ಥರದ್ದು ಹಾಕಿರ್ತಾರೆ. 4 ಕಾಲುಗಳು, ಅದರ ಕೆಳಗೆ ಸಣ್ಣ ಚಕ್ರ ಇರತಕ್ಕಂಥದ್ದು, 4 ಚಕ್ರಗಳಿರುವಂಥ ಒಂದು ಮೇಜಿನ ರೀತಿಯಲ್ಲಿ ಅದರ ಮೇಲೆ ನಿಂತ್ಕೊಳ್ತಾರೆ. ಅದು ಬೆಟ್ಟವಾಗುತ್ತದೆ, ಸಿಂಹಾಸನವಾಗುತ್ತದೆ, ರಥ ಆಗುತ್ತದೆ, ಯಾವುದೂ ಆಗುತ್ತದೆ. ಅದು ಮಲ್ಟಿಪರ್ಪಸ್ ಸ್ಟೇಜ್ ಪ್ರಾಪ್. ಅದರ ಮೇಲೆ ನಿಂತುಕೊಂಡು ನಾವು ಬೇಡರು, ನಮ್ಮ ಕುಲ ದೊಡ್ಡದು, ನಮ್ಮ ಕೆಲಸ ದೊಡ್ಡದು ಅಂತಕ್ಕಂಥದ್ದು. ಮಹಾಭಾರತದ ಧರ್ಮವ್ಯಾಧನಲ್ಲಿ ಬರುವಂಥ ಮಾತಿಗೆ ಅದು ಸಂವಾದಿಯಾದದ್ದು. ಮಹಾತತ್ವಜ್ಞಾನಿ ಮಾಂಸ ವಿಕ್ರಯ ಮಾಡ್ತಾ ಇರ್ತಾನೆ. ಸ್ವಕೀಯ ಕುಲ ಅದರ ಆಚರಣೆ, ಅದರೊಳಗೆ ಯಾವ ತಪ್ಪೂ ಇಲ್ಲ ಅಂತ. ಈ ರೆಸ್ಪೆಕ್ಟ್ ಫಾರ್ ಜಾಬ್ ಅನ್ನೋದಿದೆಯಲ್ಲ, ಅದನ್ನು ಬ್ರಿಟಿಷರು ಬಂದು ನಮಗೆ ಕಳೆದರು. ಯುರೋಪ್ನಲ್ಲಿ ಅದು ಉಳ್ಕೊಳ್ತು, ನಮ್ಮಲ್ಲಿ ಅದು ಹೋಯಿತು. ಹಾಗೆ ಹೋದದ್ರಿಂದಲೇ ಇವತ್ತು ಎಷ್ಟು ದೊಡ್ಡ ಅನರ್ಥ ಆಗಿದೆ. ಯಾರಿಗೂ ಯಾವುದೇ ಕೆಲಸ ಮಾಡೋದ್ರೊಳಗೆ ಗೌರವ ಇಲ್ಲದಂತೆ ಆಗಿದೆ. ಮೇಲೊಬ್ಬರು ಮೇಸ್ತ್ರಿ, ಮೇಸ್ತ್ರಿ ಮೇಲೊಬ್ಬರು ಸೂಪರ್ವೈಸರು, ಸೂಪರ್ವೈಸರ್ ಮೇಲೆ ಇನ್ನೊಬ್ಬರು, ಹೀಗೆ ಒಬ್ಬರ ಮೇಲೊಬ್ಬರು ತಲೆ ಮೇಲೆ ಕೂತ್ಕೊಂಡೇ ಇರಬೇಕೇ ಹೊರತು ಅವರಾಗವರು ಯಾವ ಕೆಲಸವನ್ನು ಮಾಡದಂತೆ ಆಯಿತು. ಕರ್ಮನಿಷ್ಠೆ ಬಂದಾಗ ಇವೆಲ್ಲ ಬರುವುದಕ್ಕೆ ಸಾಧ್ಯ ಉಂಟು. ಈ ಒಂದು ಪರಂಪರೆಯನ್ನು ಧ್ವನಿಸ್ತಾ ಇದ್ದಾನೆ ಕಾಳಿದಾಸ. ಅವನಿಗೆ ವಿವಾಹಕ್ಕೆ ಮೊದಲು ಅದರ ತಿಳುವಳಿಕೆಯನ್ನು ಕೊಟ್ಟ. ಮತ್ತು ಮನೆಯಲ್ಲಿದ್ದಾಗ ಅವು ಬೇಗ ಬರುವಂಥದ್ದುಂಟು. ಹೊರಗಿನದು ವಿದ್ಯೆಯನ್ನು ಸ್ಕಿಲ್ಸ್ ಆಗಿ ಕಲಿಯುವುದು ಕಷ್ಟ ಇದೆ. ಮತ್ತು ಹೊಟ್ಟೆಪಾಡಿಗೆ ನಾವು ಕಲಿಯುವಾಗ ಗಮನ ಇಡಬೇಕಾಗುತ್ತದೆ. ಎಷ್ಟೋ ಬಾರಿ ನಮಗೆ ಅದು ಇಷ್ಟ ಇರೋಲ್ಲ, ಅದು ಹೊಟ್ಟೆಪಾಡಿಗೆ ಅನಿವಾರ್ಯ ಅಂತ ಕಲಿಯಬೇಕು. ಕಲಿಯುವಾಗ ಆದಷ್ಟು ಬೇಗ ಆ ಕೆಲಸ ಮಾಡಿ ಮಿಕ್ಕ ಹವ್ಯಾಸಗಳಲ್ಲಿ ನಮ್ಮ ಸಮಯವನ್ನು ರೂಪಿಸಿಕೊಳ್ಳೋಣ ಅಂತ ಇರುತ್ತದೆ. ಡಿ ವಿ ಜಿಯವರು ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಎಷ್ಟೋ ಕಡೆ ಬೇರೆ ಬೇರೆ ವೃತ್ತಿಗಳಲ್ಲಿರ್ತಕ್ಕಂಥ ಚಾತುರ್ವರ್ಣ್ಯದ ಅದೆಷ್ಟೋ ಜನರು ಹವ್ಯಾಸವಾಗಿ ಒಂದು ಸಂಗೀತವನ್ನೋ ಸಾಹಿತ್ಯವನ್ನೋ ಮತ್ತೊಂದನ್ನು ಅಭ್ಯಾಸ ಮಾಡಿಕೊಂಡಿದ್ದನ್ನು ನೋಡ್ತೀವಿ. ಅವರಿಗಾದರೆ ಅದು ಹೊಟ್ಟೆ ಪಾಡಲ್ಲ. ಸಂಗೀತವನ್ನು ಖಯಾಲಿಗೆ ಖುಷಿಯಾಗಿ ಕಲಿತಕ್ಕಂಥದ್ದು, ಮೃದಂಗಾದಿಗಳನ್ನು ಕಲಿತಕ್ಕಂಥದ್ದು, ಗಾನಾದಿಗಳು ಕಲಿತಕ್ಕಂಥದ್ದು, ನೃತ್ಯಾದಿಗಳನ್ನು ಅಭ್ಯಾಸ ಮಾಡುವುದು, ಹೀಗೆಲ್ಲ ಉಂಟು ಅಂತ. ಚಿತ್ರ ಮೊದಲಾದಂಥವು ಅದೇ ರೀತಿಯಾಗಿ ಬಂದದ್ದು ಆ ಕಾಲ ಇತ್ತು. ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಎಲ್ಲ ಇಂಥದ್ದು ಇದ್ದದ್ದನ್ನು ಬೇಕಾದಷ್ಟು ನಾವು ನೋಡ್ತೀವಿ. ಹೀಗಾಗಿ ಹೊಟ್ಟೆಪಾಡಿಗೆ ಬೇಕಾದದ್ದು ವಿದ್ಯೆ ಬೇಗ ಮೈಗೂಡಿ ಅದರ ಮೂಲಕ ಏನೋ ಒಂದು ನೆಮ್ಮದಿಯನ್ನು ಕಾಣುವಂತಾದರೆ ಬಹಳ ಒಳ್ಳೆಯದು. ಈ ಕಾಲದಲ್ಲಿ ನನ್ನ ಅನೇಕ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದುಡಿಯುವ ಮಿತ್ರರು, ಯುವ ಮಿತ್ರರು, ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೊಟ್ಟೆಪಾಡು ಚೆನ್ನಾಗಿ ನಡೆಯುತ್ತೆ ಅಂತ ಹಲ್ಲು ಕಚ್ಚಿಕೊಂಡು ಒಂದು 35-40 ವಯಸ್ಸಿನವರೆಗೂ ದುಡಿದು ಬಿಟ್ಟು 2 ಮನೆಯನ್ನೋ 3 ಸೈಟನ್ನೋ ಕೊಂಡುಕೊಂಡು ಬಾಡಿಗೆ ಕೊಟ್ಟು ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಆಮೇಲೆ ನಾವು ಸಂಗೀತ ಕಲಿತೀವಿ, ಸಾಹಿತ್ಯ ಕಲಿತೀವಿ, ಟ್ರೆಕ್ಕಿಂಗಿಗೆ ಹೋಗ್ತೀವಿ ಅಂತ ತುಂಬ ಸಂತೋಷ ಪಟ್ಕೊಂಡಿರುವಂಥದ್ದು ನೋಡಿದ್ದೀನಿ. 10 ಜನರನ್ನು ನಾನು ಬಲ್ಲೆ. ಅಂದರೆ ಈ ಹವ್ಯಾಸಗಳು ಇತ್ಯಾದಿಗಳಿಗೆಲ್ಲದಕ್ಕೂ ಮೊದಲು ಅವಕಾಶವಾಗಬೇಕು ಅಂತಂದರೆ ಕುಲವಿದ್ಯೆಯನ್ನು ಒಂದು ಮಟ್ಟಕ್ಕೆ ನೆಲೆ ಮಾಡಿಕೊಳ್ಳಬೇಕು. ಅಂದರೆ ಸರ್ವಾರಂಭ ತಂಡುಲ ಪ್ರಸ್ಥಮೂಲ ಅಂತಾರಲ್ಲ, ಎಲ್ಲ ಕೆಲಸಗಳಿಗೂ ಮೊದಲು ಸೇರಕ್ಕೆ ಅನ್ನ ಇರಬೇಕು ಅಂತ, ಹೊಟ್ಟೆಪಾಡು ನಡೆಯಬೇಕು ಅಂತ. ಅದು ಇಂಥ ಜಾಬ್ ಓರಿಯೆಂಟೆಡ್ ಆದ ಲೈಫ್ ಸ್ಟೈಲಿಂದ ಬರುವಂಥದ್ದಾಗಿತ್ತು. ಮನೆಯಲ್ಲೇ ಇರುವಂಥದ್ದು, ಹೋಗಿ ಕಷ್ಟಪಡದೇನೆ ದೇ ಕುಡ್ ಈಸಿಲಿ ಪಿಕಪ್, ಆ ರೀತಿಯಾಗಿದ್ದದ್ದು ನೋಡ್ತಲೇ ಕಲಿಯುವಂಥದ್ದಾಗಿತ್ತು. ಆಟ ಆಡುವುದೇನೆ ತಂದೆ ತಾಯಿಗಳು ದುಡಿಮೆ ಮಾಡುವಂಥ ಸಾಮಗ್ರಿಗಳ ಜೊತೆಗೆ ಆಟ ಆಡ್ತಾಯಿದ್ರು. ಜೊತೆಗೆ ಆಟ ಆಡುವ ಕ್ರೀಡೆಗಳು ಕೂಡ ಅದೇ ರೀತಿಯಾಗಿರ್ತತ್ತು. ಆ ಮೂಲಕವಾಗಿ ಸ್ಕಿಲ್ ಇನ್ ಪ್ರೊಫೆಷನ್ ಅನ್ನೋದು ತನ್ನಂತೆ ತಾನೇ ಬರ್ತಾಯಿತ್ತು. ಹಾಗೆ ಬರುವ ಮೂಲಕವಾಗಿ ಅವರಿಗೆ ಹೊಟ್ಟೆಪಾಡು ನಡೆಯೋದಕ್ಕೆ ಕಷ್ಟವಾಗ್ತಾ ಇರಲಿಲ್ಲ. ಮತ್ತು ಸಮಾಜವು ಕಟ್ತ್ರೋಟ್ ಕಾಂಪಿಟೇಷನಿಂದ ಆಗ್ತಿರಲಿಲ್ಲ. ಯಾವಾಗ ಕಟ್ತ್ರೋಟ್ ಕಾಂಪಿಟೇಷನ್ ಇಲ್ಲವೋ ಜಾಬ್ ಸೆಕ್ಯೂರಿಟಿ ಇರ್ತದೆ. ಮತ್ತು ಈಗಾಗಲೇ ಅವರು ಆಟದಂತೆ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಕಿಲ್ಸನ್ನು ಕಲಿತ್ಕೊಂಡಿದ್ದರಿಂದ, ಕೌಶಲವನ್ನು ಪಡ್ಕೊಂಡಿದ್ದರಿಂದ ಅವರಿಗೆ ದೊಡ್ಡ ಶ್ರಮವೂ ಇರ್ತಾ ಇರಲಿಲ್ಲ. ಮತ್ತು ಉಳಿದ ಕಡೆಯಲ್ಲಿ ಸಮಯ ಸಾಕಷ್ಟು ಸಿಗ್ತಾ ಇದ್ದಾಗ
ಸಾತ್ವಿಕ ಸುಖಗಳು ಅಂತ ಏನು ಹೇಳ್ತೀವಿ, ಆ ರೀತಿಯಾದ ಲಲಿತ ಕಲೆಗಳಿಂದಲೋ, ಪುರಾಣ ತತ್ವಚಿಂತನೆಯಿಂದಲೋ, ಸಾಹಿತ್ಯಾದಿಗಳಿಂದಲೋ, ಇಲ್ಲದೇ ಲೋಕ ಸಂಗ್ರಹ, ಬೇರೆ ಬೇರೆ ಜನರ ಜೊತೆಗೆ ಆತ್ಮೀಯವಾಗಿ ವ್ಯವಹರಿಸೋದರಿಂದಲೋ ಇದರಿಂದ ಕಾಲವನ್ನು ಕಳೀತಾ ಇದ್ದದ್ದು ಉಂಟು. ಅಂದರೆ ಒಂದು ಸ್ವಸ್ಥ ಸಮಾಜಕ್ಕೆ ಏನು ಬೇಕಾಗಿತ್ತು ಅದನ್ನು ಕೊಡುವುದರೊಳಗೆ ಸಾಕಷ್ಟು ಒಳ್ಳೆಯದು ನಡೆದಿತ್ತು. ನಿಜ, ರಂಧ್ರಾನ್ವೇಷಕರು ಹೇಳ್ಬೋದು ಅಲ್ಲಿ ಆ ದೋಷ ಇದೆ, ಇಲ್ಲಿ ಈ ದೋಷ ಇದೆ ಅಂತ ತೋರಿಸಿ. ಯಾವುದು ಸರ್ವದೋಷ ಶೂನ್ಯವಾದಂಥದ್ದು ಯಾವುದೂ ಇಲ್ಲ. ವ್ಯವಸ್ಥೆಗಳಲ್ಲಿ ಒಂದಷ್ಟು ಅನರ್ಥ ಇರುತ್ತವೆ, ಅದನ್ನು ಗಮನಿಸೋಣ. ಆದರೆ ಅರ್ಥ ಪ್ರಮಾಣ ಹೆಚ್ಚಿದೆಯಾ ಅಂತ ಇಲ್ಲಿ ಕವಿ ಅಂಥ ಒಂದು ಸಮಾಜವನ್ನು ಗಮನಿಸಿಕೊಂಡಿದ್ದಾನೆ, ಆ ಸಮಾಜದ ಪ್ರಾಡಕ್ಟೂ ಆಗಿದ್ದಾನೆ. ಆಮೇಲೆ ಕವಿ ಹೇಳ್ತಾನೆ, ಜಾತ್ಯಸ್ತೇನಾಭಿಜಾತೇನ ಶೂರಶೌರ್ಯವತಾ ಕುಶಃ ಅಮನ್ಯತೈಕಾಂ ಆತ್ಮಾನಂ ಅನೇಕಂ ವಶಿನಾ ವಶಿ. ಕುಶ ಈ ಮಗನನ್ನು ಪಡೆಯುವ ಮೂಲಕವಾಗಿ ಅವನು ಕುಲೀನನಾದವನು, ಶೂರನಾದವನು, ಜಿತೇಂದ್ರಿಯನಾದವನು, ಎಲ್ಲವೂ ಆದವನು. ಅದೇ ರೀತಿಯಾದ ಮಗನನ್ನು ಪಡ್ಕೊಂಡು ತನ್ನಿಂದಲೇ ತಾನು ಬಂದಂತೆ ಸಂತೋಷಪಟ್ಟ ಅಂತ. ಅಮರಕೋಶದಲ್ಲಿ ಮನೋಜವಸಃ ಅನ್ನುವ ಒಂದು ಶಬ್ದ ಉಂಟು. ಮನೋಜವಸ ಪಿತೃಸನ್ನಿಭ ಅನ್ನುವಂಥದ್ದು ಅಮರಕೋಶದ ಒಕ್ಕಣೆ, ತೃತೀಯ ಕಾಂಡದಲ್ಲಿ ಬರುತ್ತದೆ. ಅಂದರೆ ಮನೋಜವಸ ಅಂತಂದರೆ ತಂದೆಯ ಸಮಾನನಾಗುವಂಥದ್ದು ಅಂತ. ಯಾವ ತಂದೆಗಾಗಲಿ ಮಗ ತನ್ನಂತೆ ಆದ ಅಂತಂದರೆ, ತಾನು ಯಶಸ್ವಿಯಾಗಿದ್ದಲ್ಲಿ ತನ್ನಂತೆ ಆದರೆ ತುಂಬ ಸಂತೋಷ ಆಗುವಂಥದ್ದು ಸಹಜ. ಇವನಿಗೆ ಆ ರೀತಿ ಆಯಿತು. ರಘುವಂಶೀಯರಲ್ಲಿ ಆ ಬಗೆಯ ಒಂದು ಅನುಸರಣೆ ಕಂಡುಬರುತ್ತದೆ. ಅದಕ್ಕೆ ವಿಸಂವಾದವೂ ಇಲ್ಲದೇ ಇಲ್ಲ. ಕೊನೆಯಲ್ಲಿ ಅದನ್ನು ಕವಿ ತೋರಿಸ್ತಾನೆ. ಅಂದರೆ ತಾನು ಹಾಕಿಕೊಟ್ಟ ಯಾವ ಮೌಲ್ಯ ಇದೆ, ಕಾವ್ಯದಲ್ಲಿ ಯಾವ ಆದರ್ಶ ಅಂತಿದೆ, ಆ ಆದರ್ಶಗಳಿಗೆ ವ್ಯತಿರಿಕ್ತವಾಗಿ ಒಬ್ಬ ಬಾಳ್ದ ಅಂದರೆ ಕವಿ ಹೇಳ್ತಾ ಇದ್ದಾನೆ, ನನ್ನ ಸೃಷ್ಟಿಯು ನನ್ನಿಚ್ಛೆಯನ್ನು ಮೀರಿ ಇರುತ್ತದೆ, ಬದುಕಿನ ವಿಕಟತೆಗಳು, ದ ಐರನಿ ಆಫ್ ಲೈಫ್ ಅದೇ, ಅದರ ಬಗ್ಗೆಯೂ ಗಮನ ಇರಿ. ಮಾವ ಬಿತ್ತು ಬೇವುಣಲು ಸಿದ್ಧವಿರು ಅಂತ DVG ಹೇಳ್ತಾರಲ್ಲ, ಹಾಗೆ ಆಗಬೇಕು ಅಂತ. ಸಕುಲೋಚಿತ ಮಿಂದ್ರಸ್ಯ ಸಾಹಾಯಕಮುಪೇಯುವಾನ್ ಜಘಾನ ಸಮರೇ ದೈತ್ಯಂ ದುರ್ಜಯಂ ತೇನ ಚಾವಧಿ. ಇನ್ನು ಕುಶ ಏನು ಮಾಡ್ದ, ತನ್ನ ಕುಲೋಚಿತವಾದ ವರ್ತನೆ, ಇಂದ್ರನಿಗೂ ಆಪತ್ತು ಬಂದರೆ ಸಹಾಯ ಮಾಡೋದಕ್ಕೆ ಹೋಗೋದು. ದಶರಥ ಮಾಡಿದ್ದ, ಮತ್ತು ಅವನ ಹಿಂದಿನ ಎಷ್ಟೆಷ್ಟೋ ಜನ ಮಹಾರಾಜರುಗಳು ಮಾಡಿದ್ದರು. ರಘುವಂತೂ ಇಂದ್ರನ ಜೊತೆಗೇ ಸೆಣಸಿದ್ದ. ದಿಲೀಪ ಇಂದ್ರನಿಗಾಗಿ ಮತ್ತೆ ಮತ್ತೆ ದೇವಲೋಕಕ್ಕೆ ಹೋಗಿ ಬರ್ತಾ ಇದ್ದ. ಇವನು ಹೋದ. ಇಕ್ಷ್ವಾಕು ಮಹಾರಾಜನೇ ಹಾಗಿದ್ದ, ಆ ಥರ ಇದ್ದ. ಇಕ್ಷ್ವಾಕುವಿಗೆ ವಾಹನವಾಗಿ ಇಂದ್ರನೇ ಗೂಳಿಯ ರೂಪದಲ್ಲಿ ಬಂದಿದ್ದರಿಂದಲೇ ಆ ಕಕುತ್ ಗೂಳಿಯ ಹಿಳಿಲಿನ ಮೇಲೆ ಕೂತ ಕಾರಣ ಕಾಕುತ್ಸ್ಥ ಅನ್ನುವಂಥ ಈ ವಂಶ ಹೆಸರಾಯಿತು ಅಂತ ನಮಗೆ ಗೊತ್ತಿದೆ. ಇವನು ದೇವಾಸುರ ಸಂಗ್ರಾಮದಲ್ಲಿ ಹೋಗಿ ದುರ್ಜಯ ಅನ್ನುವ ಒಬ್ಬ ದೈತ್ಯನನ್ನು ಗೆಲ್ಲುವ ಹುನ್ನಾರದಲ್ಲಿ, ಗೆಲ್ಲುವ ಒಂದು ದೊಡ್ಡ ಪ್ರಯತ್ನದಲ್ಲಿ ಶತ್ರುವನ್ನು ಸಂಹಾರ ಮಾಡಿ ತಾನೂ ಶತ್ರುವಿನಿಂದ ಹತನಾದ ಅಂತ ವೀರಸ್ವರ್ಗ ಪಡಿತಾನೆ ಕುಶ. ಇದು ಆಗುವಂಥದ್ದೇ. ಕ್ಷತ್ರಿಯರಿಗೆ ಹಾಸಿಗೆಯ ಮೇಲೆ ಮರಣ ತುಂಬ ಹೇಸಿಗೆ ಎನ್ನುವಂಥ ಮಾತು ಉಂಟು. ಅವರು ಎಂದೂ ವೀರಸ್ವರ್ಗವನ್ನು ಪಡೆಯಬೇಕು, ಯುದ್ಧದಲ್ಲಿ ಅದು ಬೆನ್ನು ಕೊಡದೆ ಸಾಯಬೇಕು ಅಂತ. ನಮ್ಮಲ್ಲಿ ಪರಾಕ್ರಮಕ್ಕೆ ಎಂದೂ ಕೊರತೆ ಇರಲಿಲ್ಲ ಭಾರತದಲ್ಲಿ. ಇಂದಾದರೂ ನೋಡಿ, ನಮ್ಮ ಸೈನ್ಯ ಹೂಡಿದ ಯುದ್ಧವನ್ನೆಲ್ಲ ಗೆದ್ದೇ ಇದೆ. ಆದರೆ ನಮ್ಮ ಸರ್ಕಾರಗಳಿವೆಯಲ್ಲ, ದುಷ್ಟರಾದಂಥ ಪ್ರಜಾನಾಯಕರು ಅಂತ ಅನ್ನುವ ನಾಯಕರಿದ್ದಾರಲ್ಲ, ಅವರಿಂದ ಆದ ಅನ್ಯಾಯ ಏನೆಂದರೆ, ಇವತ್ತು ಭಾರತ 10 ದಿವಸದ ಮಟ್ಟಿಗೆ ಮಾತ್ರ ಯುದ್ಧ ಮಾಡುವುದಕ್ಕೆ ಸಂಪನ್ಮೂಲ ಇಟ್ಟುಕೊಂಡಿದೆಯಂತೆ. ಅದರ ಮೇಲೆ ಇಲ್ಲ ಅಂತಂದರೆ ಅಬ್ಬಾ ಎಂಥದ್ದು ಅನಿಸುತ್ತೆ. ಮೊನ್ನೆ TJS ಜಾರ್ಜ್ ಅವರು ಬರೆದಂಥ ಲೇಖನದ ಮೂಲಕವಾಗಿ ಹೇಳ್ತಾ ಇದ್ದೀನಿ, ಇಂಥ ಅನ್ಯಾಯ. ಕನಿಷ್ಠ 1-2 ತಿಂಗಳಾದರೂ ಯುದ್ಧ ಬಂದರೆ ಎದುರಿಸಬೇಕಾದಂಥ ಸ್ಥೈರ್ಯ ಇರಬೇಡವೆ? ಇಷ್ಟು ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಎಷ್ಟು ದೊಡ್ಡ ಅಪಾಯಕಾರಿಯಾದ ಗಡಿ ಇದೆ. 2 ದೊಡ್ಡ ಗಡಿಗಳು ಕೂಡ ಮಹಾಶತ್ರುಗಳಿಂದ ತುಂಬಿರ್ತಕ್ಕಂಥದ್ದು. ಒಂದು ಕಡೆ ಕಮ್ಯುನಿಸ್ಟರು, ಇನ್ನೊಂದು ಕಡೆ ಮುಸ್ಲಿಮರು. ಇನ್ನು ಹೇಳಲೇಬೇಕಾಗಿಲ್ಲ ಏನು ಅಪಾಯ ಅಂತ. ಮತ್ತು ಆ ಗಡಿಯ ಒಳಗಿರ್ತಕ್ಕಂಥದ್ದು ಕ್ರಿಶ್ಚಿಯನ್ರ ಆಳ್ವಿಕೆ ಆಗಿದೆ. ಹೀಗಿದ್ದಾಗ ಪ್ಲೇಗು, ಕಾಲ್ರಾ, TB 3 ಬಂದಂತೆ ಆಗಿಬಿಡುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ದೇಶದ ಬಗ್ಗೆ, ಕ್ಷೇಮದ ಬಗ್ಗೆ ಕಾತರ ಇಲ್ಲದೆ ಇದ್ದರೆ ಯಾವ ಥರ, ದೇಶದ ರಹಸ್ಯಗಳನ್ನೆಲ್ಲ ಬಟಾ ಬಯಲು ಮಾಡ್ತಾ ಇದ್ದರೆ ತುಂಬ ಅನ್ಯಾಯವಾದದ್ದು. ನಮ್ಮ ಸೈನಿಕರಿಗೆ ಆ ಒಂದು ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದದ್ದು ನಮ್ಮ ಸನಾತನ ಧರ್ಮ, ಆ ಪರಂಪರೆ. ಇಸ್ಲಾಂ ಆಗಲಿ ಕ್ರೈಸ್ತವಾಗಲಿ ರಾಷ್ಟ್ರವಾದಿಯಲ್ಲ. ದೇ
ದೆ ಕ್ಲೈಮ್ ಟು ಬಿ ಇನ್ ಇಂಟರ್ನ್ಯಾಷನಲ್ ರಿಲಿಜನ್, ಅಂತಾರಾಷ್ಟ್ರೀಯ ಮತ ಅಂತಾರೆ. ಆದರೆ ಮಿಕ್ಕವರಿಗೆಲ್ಲ ಅವರು ತುಂಬ ಕ್ರೂರಿಗಳಾಗಿರ್ತಾರೆ. ಕ್ರೈಸ್ತವೇನೋ ವಿಜ್ಞಾನ ತಂತ್ರಜ್ಞಾನ ವಿಚಾರವಾದಗಳ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ವೇಷದಲ್ಲಿ ಆದರೂ ಹಣ್ಣಾಗಿದೆ, ಹದವಾಗಿದೆ. ಇಸ್ಲಾಂ ಇನ್ನೂ ಆ ಮಧ್ಯಯುಗದ ಬರ್ಬರತೆಯನ್ನು ಅಚ್ಚುಕಟ್ಟಾಗಿ ಉಳಿಸಿಕೊಂಡಿದೆ. ಹಾಗಿರುವಲ್ಲಿ ರಾಷ್ಟ್ರವಾದಕ್ಕೆ ಅವಕಾಶ ಇಲ್ಲದ ಆ ಮತಗಳಲ್ಲಿ ರಾಷ್ಟ್ರೀಯತೆ ಇಲ್ಲದೆ ಈ ಹೊತ್ತಿನಲ್ಲಿ ಯಾವ ದೇಶಕ್ಕೂ ಅಸ್ತಿತ್ವ ಇಲ್ಲ. ಸ್ಟಿಲ್ ದಿ ವರ್ಲ್ಡ್ ಈಸ್ ನ್ಯಾಷನಲಿಸ್ಟಿಕ್. ಹಾಗಾಗಿ ರಾಷ್ಟ್ರವಾದವನ್ನೇ ನಾವು ಇಟ್ಕೊಳ್ಬೇಕು, ಬೇರೆ ದಾರಿ ಇಲ್ಲ. ಅದು ಒಳ್ಳೆಯದೋ ಕೆಟ್ಟದ್ದು ಅದು ಒಂದೇ ದಾರಿ. ರಾಷ್ಟ್ರವಾದಕ್ಕೆ ಬೆಂಬಲವಾಗಿರುವಂಥವು ನಮ್ಮ ದೇಶದಲ್ಲಿ ಕಮ್ಯುನಿಸ್ಟ್ಗಳು ಅಲ್ಲ, ಕ್ರೈಸ್ತರು ಅಲ್ಲ, ಮುಸ್ಲಿಮರು ಅಲ್ಲ, ಇನ್ನು ಇದು ಮೂರಕ್ಕೂ ಸೇರಿದಿರ್ತಕ್ಕಂಥ ಮೂರನೇ ದಾರಿ ಹಿಡಿದಂಥ ಈ ಧೂರ್ತ ಸೋಕಾಳ್ ದುರ್ಬುದ್ಧಿಜೀವಿಗಳು ಇಲ್ಲ. ಇನ್ನು ಉಳಿಯೋದು ಯಾರು? ಹಿಂದೂಗಳು ಅಂತ ಅನಿಸ್ಕೊಂಡವರು ಮಾತ್ರ ರಾಷ್ಟ್ರವಾದಿಗಳಾಗಿದ್ದಾರೆ. ಅರೆ, ಅವರಿಗೆ ಎಲ್ಲಿಯೂ ಅವಕಾಶ ಕೊಡ್ತಾ ಇಲ್ಲ ಅಂದರೆ ತುಂಬ ದೊಡ್ಡ ಅಪಾಯ. ದೇಶ ರಕ್ಷಣೆಗೆ ಪ್ರತಿಯೊಬ್ಬರು ತಮ್ಮ ಸ್ತರದಲ್ಲಿ ತಾವು ದುಡಿಯಬೇಕು ಅನ್ನುವುದನ್ನು ಕಾಳಿದಾಸ ಮತ್ತೆ ಮತ್ತೆ ಹೇಳಿದ್ದಾನೆ. ಸರ್ವಾರ್ಥದಲ್ಲಿ ಅವನು ರಾಷ್ಟ್ರಕವಿಯಾದವನು. ಕುಶ ವೀರಸ್ವರ್ಗವನ್ನು ಪಡೀತಾನೆ. ತಂಸ್ವಸಾ ನಾಗರಾಜಸ್ಯ ಕುಮುದಸ್ಯ ಕುಮುದ್ವತಿ ಅನ್ವಗಾತ್ ಕುಮುದ ಆನಂದಂ ಶಶಾಂಕಮಿವ ಕೌಮುದಿ. ಇಲ್ಲಿ ಒಂದು ಕಡೆ ಸಹಗಮನದ ಉಲ್ಲೇಖವನ್ನು ಮಾಡಿದ್ದಾನೆ ಕವಿ. ಅವಳು ಕುಮುದ್ವತಿ ಗಂಡನನ್ನು ಹಿಂಬಾಲಿಸಿದಳು. ಹೇಗೆ ಅಂತಂದರೆ, ಚಂದ್ರನನ್ನು ಬೆಳದಿಂಗಳು ಹಿಂಬಾಲಿಸುತ್ತದಲ್ಲ, ಚಂದ್ರ ಅಸ್ತಂಗತನಾದರೆ ಬೆಳದಿಂಗಳು ಹೋಗುವಂತೆ ಅವಳು ಹೋದಳು ಅಂತ. ಶಬ್ದಾಲಂಕಾರ ಅರ್ಥಾಲಂಕಾರ ಎರಡೂ ಇದೆ. ಕುಮುದಸ್ಯ ಕುಮುದ್ವತಿ ಕುಮುದಾನಂದಂ ಚ ಕೌಮುದಿ ಅಂತನ್ನುವಲ್ಲಿ ಗೊತ್ತಾಗುತ್ತದೆ. ಆಮೇಲೆ ಈ ಮೂಲಕವಾಗಿ ಅವನು ಹೇಳ್ತಾನೆ, ಸಹಗಮನ ಅನ್ನುವಂಥದ್ದು ನಮ್ಮ ಧರ್ಮಶಾಸ್ತ್ರಗಳು ಒಪ್ಪಿರುವಂಥದ್ದು, ರೆಕಮೆಂಡ್ ಮಾಡಿರುವಂಥದ್ದು ಅಲ್ಲದೇ ಇದ್ದರೂ ಐಚ್ಛಿಕವಾದದ್ದು. ಯಾರು ಬಯಸಿದ್ರೆ ನಾವು ನಮ್ಮ ಇಷ್ಟಪಾತ್ರರನ್ನು ಬಿಟ್ಟು ಇರಲಾರಿವಿ ಅಂತಂದರೆ ಆಯಿತು, ಹೊರಡೋದಕ್ಕೂ ಅವಕಾಶ ಕೊಡಬೇಕು. ಆ ನಿರ್ಬಂಧವೂ ಮಾಡಬಾರ್ದು. ನಿಜವಾಗಿ ಅವ್ರಿಗೆ ಆ ಪ್ರೀತಿ ಇದ್ದಲ್ಲಿ ಆ ಪ್ರೀತಿ ಅವ್ರನ್ನ ಏನೂ ಮಾಡಿಕೊಳ್ಳುವಂತೆ ಮಾಡುತ್ತದೆ. ನಿಜ, ಅದನ್ನು ಯಾರೂ ಹೇರಬಾರದು, ಮಾಡಬಾರ್ದು. ಮಹಾಭಾರತದಲ್ಲಿ ಒಂದೇ ಒಂದು ಅಪವಾದ ಅನ್ನುವಂಥ ಉಲ್ಲೇಖ ಬರುತ್ತದೆ, ಮಾದ್ರಿಯದು. ಕಾಳಿದಾಸನಲ್ಲಿ ಅಂಥದ್ದು ಒಂದೇ ಉಲ್ಲೇಖ ಬರುವಂಥದ್ದು ಕುಮುದ್ವತಿ. ಇದು ತಯೋರ್ ದಿವಸ್ಪತೆ ರಾಸೀದೇಕ ಸಿಂಹಾಸನಾರ್ಧಭಾಕ್ ದ್ವಿತೀಯಾಪಿ ಸಖಿ ಶಚ್ಯಾ ಪಾರಿಜಾತಾಂಶ ಭಾಗಿನಿ. ಮತ್ತು ಈ ಸಾವಿನ ಖೇದವನ್ನು ಕವಿ ಎಷ್ಟು ಚೆನ್ನಾಗಿ ಬದಲಾಯಿಸ್ತಾನೆ ನೋಡಿ. ಪರಲೋಕದ ಕಲ್ಪನೆಯಿಂದ ಮನುಷ್ಯನಿಗೆ ಸಿಗುವಂಥ ನೆಮ್ಮದಿಯ ಬಗೆವಂತು. ಅವನು ಇಂದ್ರನ ಸಿಂಹಾಸನದ ಅರ್ಧವನ್ನು ಸ್ವೀಕರಿಸಿದ ಕುಶ, ಕುಮುದ್ವತಿ ಶಚಿಗೆ ಸಂದಾಯವಾಗುವ ಪಾರಿಜಾತ ಪುಷ್ಪಗಳ ಆ ಒಂದು ಉಪಹಾರ ಪ್ರಾಭೃತ ಗಿಫ್ಟ್ನಲ್ಲಿ ಅವಳು ಅರ್ಧವನ್ನು ಸ್ವೀಕಾರ ಮಾಡಿದಳು ಅಂತ. ಅಂದರೆ ವೀರ ಸ್ವರ್ಗಕ್ಕೆ ಎಷ್ಟು ಗೌರವ. ನಮ್ಮಲ್ಲಿ ವೀರಗಲ್ಲುಗಳು ಮಾಸ್ತಿಗಲ್ಲುಗಳು ಅಂತ ಎರಡು ಪ್ರಕಾರದಲ್ಲಿ ಆ ಸ್ಮರಣಾರ್ಹವಾದಂಥ ಶಾಸನಗಳು ಉಂಟು. ವೀರಗಲ್ಲುಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹೌ ಹೀರೋಯಿಸಮ್ ವಾಸ್ ರೆವಿಯರ್ಡ್ ಆ್ಯಂಡ್ ವರ್ಷಿಪ್ಡ್ ಅಂತ. ಅತಿ ಹೆಚ್ಚು ವೀರಗಲ್ಲುಗಳು ಕರ್ನಾಟಕದಲ್ಲೇ ಸಿಗುವಂಥದ್ದು. ಮಾಸ್ತಿಗಲ್ಲುಗಳು ಇವೆ. ಅಂದರೆ ಮಹಾಸತಿಯರ ಕಲ್ಲುಗಳು ಅಂತ. ಸಹಗಮನ ಮಾಡದಂಥವರು, ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದಂಥ ತಾಯಂದರು ಇವ್ರದ್ದು. ಅವುಗಳ ಕೆತ್ತನೆಯಲ್ಲಿ ತುಂಬ ಸೊಗಸುಗಳು ಉಂಟು. ಆ ವೀರಗಲ್ಲುಗಳ ಬಗ್ಗೆ ನಮ್ಮ ಶೇಷಾಸ್ತ್ರಿಯವರು ದೊಡ್ಡ ಅಧ್ಯಯನ ಮಾಡಿ PhD ಪದವಿ ಬಂದು ಅದು ಪುಸ್ತಕವೂ ಕೂಡ ಪ್ರಕಟವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತೇ ಬಹಳ ಹಿಂದೆ ಅಚ್ಚು ಮಾಡಿತ್ತು. ಮಾಸ್ತಿಕಲ್ಲುಗಳ ಬಗ್ಗೆಯೂ ಅಂಥ ಅಧ್ಯಯನ ಆಗಿದೆ. ಅಂದರೆ ಕೆಳಗಡೆಗೆ ಆ ವೀರ ವೈರಿಗಳ ಜೊತೆಯೋ ಅಥವಾ ಪ್ರಜಾಕಂಟಕವಾಗಿದ್ದ, ಊರಿಗೆ ತೊಡಕಾಗಿದ್ದ ಕಾಡು ಹಂದಿಯ ಜೊತೆಗೋ, ಹುಲಿ ಸಿಂಹಗಳ ಜೊತೆಗೋ, ಕಾಡಾನೆ ಜೊತೆಗೋ ಸೆಣಸಿರ್ತಾನೆ. ವಿಶೇಷವಾಗಿ ಆನೆಗಿಂತ ಹೆಚ್ಚಾಗಿ ಈ ಹಿಂಸ್ರ ಮೃಗಗಳ ಜೊತೆಗೇ. ಪೆಣ್ಪುಯ್ಯಲ್ ಮತ್ತು ತುರುಗೋಳ್ ಅಂತಂತೀವಲ್ಲ, ಹಾಗೆ ಸ್ತ್ರೀಯರಿಗೆ ಮಾನ ಪ್ರಾಣಗಳ ಸಮಸ್ಯೆ ಬಂದಾಗ, ಗೋಧನವನ್ನು ಯಾರಾದರೂ ಸೆರೆ ಹಿಡಿಯೋದಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ವೀರರಾದವರು ನಿಲ್ಲದೆ ಸೆಣಸಬೇಕು ಅಂತುಂಟು. ಹಾಗೆ ಸೆಣಸಿದಾಗ ಮತ್ತು ಅವರನ್ನು ಕಾಪಾಡುವುದಕ್ಕಾಗಿ ಇವರು ತೊಡಗಿ ದೇಹ ಬಿಟ್ಟಾಗ ಒಂದು ಹಂತ ಅವರ ಸಂಗ್ರಾಮದ್ದು. ಅದರ ಮೇಲುಗಡೆಗೆ ಅವ್ರನ್ನ ಅಪ್ಸರೋಗಣ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮತ್ತು ಅದಕ್ಕೂ ಮೇಲೆ ಪ್ರಾಯಿಕವಾಗಿ ಶಿವ ಸಾನ್ನಿಧ್ಯ, ಶಿವಲಿಂಗ ಇರುತ್ತದೆ. ಅಲ್ಲಿ ಅವರು ಶಿವ ಸಾನ್ನಿಧ್ಯದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಸದ್ಗತಿ ಸಿಕ್ಕಿತು ಅಂತ. ಈ ಬಗೆಯ ಸತ್ಪ್ರೇರಣೆ ಇಲ್ಲದೇ ಇದ್ದರೆ ವೀರರ ಪರಂಪರೆ ತಯಾರಾಗೋದಿಲ್ಲ. ಇಲ್ಲಿ ಇಸ್ಲಾಂನಲ್ಲಿ ಜಿಹಾದ್ ಮಾಡಿ ಗೆದ್ದವರಿಗೆ ಆ ರೀತಿಯಾದಂಥದ್ದು, ವೀರ ಸ್ವರ್ಗ ಪಡೆದವರಿಗೆ ಆ ರೀತಿಯಾದ ಸ್ವರ್ಗದ್ದೆಲ್ಲ ಉಲ್ಲೇಖ ಇದೆ. ಆದರೆ ಅಲ್ಲಿ
ಪರಮತೀಯರ ಮೇಲೆ ಮಾಡುವ ಆಕ್ರಮಣ ಅಂತ ಇದೆ. ಇಲ್ಲಿ ಆ ತರಹ ಇಲ್ಲ. ಅದೇ ದೊಡ್ಡ ವ್ಯತ್ಯಾಸ. ಮತ್ತು ಅಲ್ಲಿ ಹೆಣ್ಣುಗಳಿಗೆ ಯಾವ ರೀತಿಯಾದ ಸ್ವರ್ಗ ಸಿಗುತ್ತದೆ ಎನ್ನುವ ಸೂಚನೆಯೂ ಇಲ್ಲ. ಇಲ್ಲಿ ಮಾಸ್ತಿ ಕಲ್ಲುಗಳಲ್ಲಿ ಅವರು ಗಂಡಂದರ ಜೊತೆಗೆ ಸ್ವರ್ಗವನ್ನು ಸೇರತಕ್ಕಂಥದ್ದು ಈ ಥರದ್ದೆಲ್ಲ ಉಲ್ಲೇಖ ಕಂಡುಬರುವಂಥದ್ದು ಉಂಟು. ತದಾತ್ಮ ಸಂಭವಂ ರಾಜ್ಯೇ ಮಂತ್ರಿವೃದ್ಧ ಸಮಾದದು ಸ್ಮರಂತಃ ಪಶ್ಚಿಮಾಮಾಜ್ಞಾಂ ಭರ್ತು ಸಂಗ್ರಾಮಯಾಯಿನಃ. ಆ ರಾಜ ತಾನು ದೇವಲೋಕಕ್ಕೆ ಸಂಗ್ರಾಮಕ್ಕೆ ತೆರಳುವಾಗ ಕೊಟ್ಟ ಆಜ್ಞೆ, ತಾನು ಜೀವಗತನಾಗಿ ಮತ್ತೆ ಬರದೇ ಇದ್ದರೆ ಮಗನಿಗೆ ಪಟ್ಟ ಕಟ್ಟಿ ಎನ್ನುವ ಮಾತನ್ನು ಮಂತ್ರಿವೃದ್ಧರು ಅನುಸರಿಸಿ ಮಗನಿಗೆ ಅತಿಥಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ತೇತಸ್ಯ ಕಲ್ಪಯ ಅಮಾಸುರಭಿಷೇಕಾಯ ಶಿಲ್ಪಿಭಿ ವಿಮಾನಂ ನವಮುದ್ವೇದಿ ಚತುಸ್ತಂಭ ಪ್ರತಿಷ್ಠಿತಂ. ಹಾಗಾಗಿ ಅಭಿಷೇಕಕ್ಕೆ ವ್ಯವಸ್ಥೆ ಮಾಡ್ತಾರೆ. ಶಿಲ್ಪಿಗಳೆಲ್ಲ ಸೇರಿ ಚತುಸ್ತಂಭ ಪ್ರತಿಷ್ಠಿತವಾದ ವೇದಿಯನ್ನು, ವಿಮಾನ ಅಂದರೆ ಗೋಪುರ, ಮಂಟಪವನ್ನು ನಿರ್ಮಾಣ ಮಾಡ್ತಾರೆ. 4 ಸ್ತಂಭಾತ್ಮಕವಾದದ್ದು. ಈ 4 ಸ್ತಂಭಗಳು 4 ವರ್ಣಗಳ ಸೂಚಕ ಅಂತ. ನಾಟ್ಯಶಾಸ್ತ್ರದಲ್ಲಿ ಕೂಡ ಬರುತ್ತದೆ ನಾಟ್ಯ ಮಂಟಪ ನಿರ್ಮಾಣ ಹೇಗೆ ಅಂತ. ಅಲ್ಲಿ 4 ಸ್ತಂಭಗಳನ್ನು 4 ವರ್ಣಗಳು, ಬ್ರಾಹ್ಮ ಕ್ಷತ್ರ ವೈಶ್ಯ ಶೂದ್ರ ಅನ್ನುವ 4 ಸ್ತಂಭಗಳ ಸಮುದಾಯದ ಮೇಲೆ ನಾಟ್ಯ ನಡೆಯುತ್ತದೆ. ಅದೇ ರೀತಿ ಈ ಒಂದು ರಾಜ್ಯಭಾರ ಕೂಡ ನಡೆಯುವಂಥದ್ದು ಅಂತ. ಮತ್ತು ಚಾತುರ್ವರ್ಣ್ಯ ಪ್ರಮುಖರೆಲ್ಲರೂ ಬಂದು ದಿವ್ಯ ಜಲವನ್ನು ಅಭಿಷೇಕ ಮಾಡಬೇಕು ಅಂತಲೂ ಉಂಟು. ತತ್ರ ಏನಂ ಹೇಮಕುಂಭೇಶು ಸಂಭೃತೈಸ್ತೀರ್ಥವಾರಿಭಿ ಉಪತಸ್ಥು ಪ್ರಕೃತಯ ಭದ್ರಪೀಠೋಪವೇಶಿತಂ. ಇನ್ನು ಬಂಗಾರದ ಕುಂಭಗಳಲ್ಲಿ ತೀರ್ಥಗಳನ್ನು ತಂದರು, ದಿವ್ಯ ತೀರ್ಥಗಳನ್ನು, ಬಗೆ ಬಗೆಯ ಸ್ಥಾವರ ಜಂಗಮಾತ್ಮಕವಾದಂಥ ತೀರ್ಥಗಳನ್ನು ತಂದರು ಅಂತ. ನೀರನ್ನು ನಮ್ಮಲ್ಲಿ ಬಗೆ ಬಗೆಯಾಗಿ ವಿಭಾಗ ಮಾಡಿದ್ದಾರೆ. ಮಾನಸೋಲ್ಲಾಸ ಒಂದು ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಕೌಪ ಅಂದರೆ ಬಾವಿಯಿಂದ ಬಂದಂಥದ್ದು, ನಾದೇಯ ಅಂದರೆ ನೀರಿನಿಂದ ನದಿಯಿಂದ ಬಂದದ್ದು, ಸಾಮುದ್ರ ಅಂತಂದರೆ ಸಮುದ್ರದಿಂದ ಬಂದದ್ದು, ಮತ್ತು ಔದ್ಭಿದ ಅಂತಂದರೆ ನೆಲದಿಂದ ಊಟೆ ಚಿಮ್ಮಿ ಬರುತ್ತದಲ್ಲ ಸ್ಪ್ರಿಂಗ್, ಆ ರೀತಿಯಾದದ್ದು, ದಿವ್ಯ ಆಕಾಶದಿಂದ ಮಳೆಯ ರೂಪದಲ್ಲಿ ಬಂದಂಥದ್ದು. ಹೀಗೆ ಬೇರೆ ಬೇರೆ ಬಗೆಯಲ್ಲಿ ಬಂದಂಥ ನೀರುಗಳು ಮತ್ತು ಮಹಾನದಿಗಳು, ದಿವ್ಯ ನದಿಗಳು, ಉಪನದಿಗಳು, ಸಮುದ್ರಾದಿಗಳು, ಇವುಗಳೆಲ್ಲದರಿಂದ ನೀರು ತರಬೇಕು. ಅಂದರೆ ನಿನ್ನನ್ನು ನಮ್ಮ ದೇಶದ ಎಲ್ಲ ನದಿ ಜಲದಿಂದ ಅಭಿಷೇಕ ಮಾಡ್ತಾ ಇದ್ದೀವಿ ಅಂದರೆ ಅವುಗಳ ಸಾಮೀಪ್ಯ ನಿನಗೆ ಒದಗಿದೆ, ಅವೆಲ್ಲದರ ಸಾಹಚರ್ಯ ಇದೆ ಅಂತ ಹೌ ಟು ಇಂಟರ್ನಲೈಸ್ ದಿ ಫೀಲಿಂಗ್, ಅದಕ್ಕೋಸ್ಕರವಾಗಿ ಮಾಡುವಂಥದ್ದು. ಮತ್ತು ಇನ್ನೆಲ್ಲೂ ಈ ರೀತಿಯಾಗಿ ಎಲ್ಲ ಜಲವನ್ನು ತಂದು ಅಭಿಷೇಕ ಮಾಡುವುದು ಇಸ್ಲಾಂ ಕ್ರೈಸ್ತಾದಿ ಪರಂಪರೆಗಳಲ್ಲಿಲ್ಲ. ಯಾಕೆ ಇಲ್ಲ ಅಂದರೆ ಅವುಗಳಲ್ಲಿ ಈ ನೆಲ, ಈ ಮಣ್ಣು, ಈ ಆಕಾಶ, ಈ ನೀರು ಇವೆಲ್ಲ ಭಗವತ್ ಸ್ವರೂಪ ಅನ್ನೋ ಭಾವ ಇಲ್ಲ. ಆದರೆ ಮಾನವ ಸ್ವಭಾವ ಇದೆಯಲ್ಲ, ಅದರ ಆಳದಲ್ಲಿ ಇವೆಲ್ಲ ಇದೆ. ಇವತ್ತಿನ ಜುಡಾಯಿಸಮ್ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಇವೆಲ್ಲ ಒಂದು ಕಾಲದಲ್ಲಿ ಬಂದದ್ದು ನಮ್ಮ ಸನಾತನ ಧರ್ಮದಂತೆ, ಪೇಗನ್ ರಿಲಿಜನ್ಸ್ ಅಂತ ಏನು ಕರಿತೀವಿ, ಪ್ರಕೃತಿ ಪೂಜಕವಾದಂಥದ್ರಿಂದಲೇ ಬಂದದ್ದು ಅಲ್ಲ. ಆಕಾಶದಿಂದ ಏನು ಅನಿರೀಕ್ಷಿತವಾಗಿ ಉದ್ಭವಿಸಿದ ಮೂರ್ತಿ ಅಲ್ಲ. ಅರಬ್ಬರು ಇಟ್ಟುಕೊಂಡ ಅನೇಕ ದೇವದೇವಿಯರಲ್ಲಿ ಅಲ್ಲಾಹ್ ಕೂಡ ಒಬ್ಬ ದೇವತೆ. ಮಿಕ್ಕೆಲ್ಲವನ್ನು ಬಿಟ್ಟು ಅಲ್ಲಾಹನ ಮಾತ್ರ ಪೈಗಂಬರ್ ಪ್ರವಾದಿಗಳು ಒಪ್ಪಿಕೊಂಡರು. ಅದೇ ರೀತಿಯಲ್ಲೇ ಕ್ರೈಸ್ತರಲ್ಲಿಯೂ, ಅದೇ ರೀತಿಯಲ್ಲೇ ಯಹೂದ್ಯರಲ್ಲೂ ಯಹೋವಾ ಅಂತ ಮಾಡಿಕೊಂಡದ್ದು. ಅವರು ಮತ್ತೆ ಮತ್ತೆ ತಮ್ಮ ಇಸ್ರೇಲ್ ಪರಮ ಪವಿತ್ರವಾದದ್ದು, ಹಾಲು ಜೇನು ಹರಿಯುವಂಥ ನೆಲ ಅಂತ, ಪ್ರವಾದಿಗಳು ಜನಿಸಿದಂಥ ಮೆಕ್ಕಾ ಮದೀನಾ ಪರಮ ಪಾವನಕಾರಿಯಾದಂಥ ಕ್ಷೇತ್ರಗಳು ಅಂತ ಮುಸ್ಲಿಮರು ಕೂಡ ಇಟ್ಟುಕೊಂಡಿದ್ದಾರೆ. ಜೆರೂಸಲೇಮನ್ನು ಕ್ರೈಸ್ತರು ಕೂಡ ಅಲ್ಲಿ ಹತ್ತಿರದಲ್ಲೇ ಇರತಕ್ಕಂಥ ನಜರೇತ್ನ ಆ ಪ್ರಾಂತ ಯಾವುದಿದೆ ಅಲ್ಲಿರುವ ಬೆತ್ಲೆಹೇಮ್ನ ಪರಮ ಪವಿತ್ರ ಅಂತ, ರೋಮ್ನ ಇವನ್ನೆಲ್ಲ ಭಾವಿಸ್ತಾರೆ ಹೋಲಿ ಸಿಟಿ ಅಂತೆಲ್ಲ. ಅದು ಮತ್ತೆ ನೆಲವನ್ನು ಗೌರವ ಕೊಡುವಂಥದ್ದೇ ಆಗಿದೆ. ಆ ಮಾತ್ರಕ್ಕೆ ಬಂದರೆ ಕ್ರಿಸ್ತನೇ ಸೂರ್ಯನ ಸಂಕೇತವಾಗಿರುವಂಥದ್ದು ಅನ್ನೋದು ಗೊತ್ತೇ ಇದೆ. ನಮಗೆ ತಿಳಿದಂತೆ ಈ ಉತ್ತರಾಯಣದಲ್ಲಿ ಸೂರ್ಯ ಉಜ್ವಲವಾಗಿ ಬೆಳಗುವಂಥದ್ದನ್ನೇ ಕ್ರೈಸ್ತನ ಒಂದು ಪುನರುತ್ಥಾನ ಸಂಕೇತ ಮಾಡ್ತಾ ಇರುವಂಥದ್ದು. ಅವನನ್ನು ಶಿಲುಬೆಗೇರಿಸ್ತಕ್ಕಂಥದ್ದು ಅಂತಂದರೆ ದೀರ್ಘಾವಧಿಯ ಆ ಹಿಮವಾಸ, ಅಂದರೆ ಶಿಶಿರ ಮತ್ತು ಹೇಮಂತಾದಿಗಳು ಅಂತಲೇ ಬೇಕಾದಷ್ಟು ಅಧ್ಯಯನವನ್ನು ಮಾಡಿದವರು ಹೇಳ್ತಾರೆ. ಇದರಿಂದ ಗೊತ್ತಾಗೋದು ಏನು, ಪ್ರಕೃತಿಯನ್ನು ಅನುಸರಿಸಿ ಅದರ ಆರಾಧನೆಯಿಂದಲೇ ಬಂದದ್ದು ಅಂತ. ಮಾನವ ಮೊದಲಿದ್ದದ್ದು ಹಾಗೆ, ಬೇರೆ ಯಾವ ರೀತಿಯಲ್ಲೂ ಅಲ್ಲ. ನಾವು ಉಳಿಸಿಕೊಂಡ್ವಿ, ಅದು ವಿವೇಕ. ಇವರೆಲ್ಲ ಅಳಿಸಿ ಹಾಕಿದರು, ಅದು ಅವಿವೇಕ. ಹೀಗೆ ನೋಡಿದಾಗ ಮಾನವನಿಗೆ ಪರಿಸರವನ್ನು ತನ್ನೊಳಗೆ ಮೈಗೂಡಿಸಿಕೊಳ್ಳದೆ, ಅದರ ಬಗ್ಗೆ ಗೌರವವನ್ನು ಬೆಳೆಸಿಕೊಳ್ಳದೆ,
ಲೋಕಕ್ಕೆ ಹಿತಕಾರಿಯಾಗಿ ತನ್ನ ಮಾನವ ಸಮುದಾಯವನ್ನು ನೆಮ್ಮದಿಯಾಗಿ ಬೆಳೆಸೋದಕ್ಕಾಗೋಲ್ಲ. ನಮ್ಮ ದೇಶದಲ್ಲಿ ಎಂದೂ ಕೂಡ ಪ್ರಕೃತಿಯನ್ನು ಸ್ಪರ್ಧಿ ಅಂತ ಭಾವಿಸಿದ್ದಿಲ್ಲ. ಪಾಶ್ಚಾತ್ಯರಲ್ಲಿ ಈ ಯಂತ್ರಶೀಲತೆ ಎಲ್ಲ ಬೆಳೆದ ಮೇಲೆ ಪ್ರಕೃತಿ ಮೇಲೆ ದೌರ್ಜನ್ಯ ಅತಿಶಯವಾಗಿ ಆರಂಭವಾಯಿತು. ಅದರ ಬುನಾದಿಯಾಗಿರುವಂಥದ್ದು ಅದೇನೆ. ಗ್ರೀಸಿನ ಕಲೆ ಕಾವ್ಯ ಎಲ್ಲ ಬಂತಾದರೂ ಗ್ರೀಸಿನ ಮತ ಬರಲಿಲ್ಲ. ಗ್ರೀಸಿನ ಮತ ಬಂದಿದ್ದರೆ ಡಿಮೆತೋರ್ ಅಂತ ಭೂಮಿ ದೇವತೆ ಇರ್ತಾ ಇದ್ಲು, ದ್ಯೋಸ್ ಅಂತ ಆಕಾಶ ದೇವತೆ ಇರ್ತಾ ಇದ್ದ, ಓಷಿಯಾನಸ್ ಅಂತ ಸಮುದ್ರ ದೇವತೆ ಇರ್ತಾ ಇದ್ದ. ಹೀಗೆ ಎಲ್ಲ ಪ್ರಕೃತಿಯ ದೇವತೆಗಳು ಬಂದುಬಿಡ್ತಾ ಇದ್ದರು. ಆ ದೇವತೆಗಳಿಗೆ ಅಲ್ಲಿ ಅವಕಾಶವಾಗಲಿಲ್ಲ, ಆರಾಧನೆ ಆಗಲಿಲ್ಲ. ಈಗಲ್ಲಿ ರಿಟರ್ನ್ ಆಫ್ ದಿ ಪೇಗನ್ಸ್ ಅಂತೆಲ್ಲ ಮಾಡ್ತಾ ಇದ್ದಾರೆ. ಅದು ಪೂರ್ಣ ಪ್ರಮಾಣದಲ್ಲಿ ಗಟ್ಟಿಯಾಗಿ ನಡೀತಾ ಇಲ್ಲ. ಯಾಕೆಂದರೆ ಒಮ್ಮೆ ಹೋಗ್ಬಿಟ್ಟ ಮೇಲೆ ಒಳ್ಳೆಯ ಹವ್ಯಾಸಗಳು ಮತ್ತೆ ಮೈಗೂಡಿಸಿಕೊಳ್ಳೋದು ಕಷ್ಟ. ಬೆಳಗಿನ ಜಾವದಲ್ಲಿ ಹೇಳ್ತಾ ಇದ್ದವರು ಒಂದು ತಿಂಗಳು ಏಳದೆ ಹೋಗಲಿ, ಮತ್ತು ಜನ್ಮದಲ್ಲಿ ಹೇಳೋದಕ್ಕೆ ಕಷ್ಟ ಆಗುತ್ತದೆ. ಇಟ್ಟುಕೊಂಡ್ರೆ ಬೆಳಗಿನ ಹೊತ್ತು ವ್ಯಾಯಾಮ ಪ್ರಾಣಾಯಾಮಗಳು ಸ್ವಲ್ಪ ದಿವಸ ಬಿಟ್ಟ ಮೇಲೆ ಅದನ್ನು ಮತ್ತೆ ರೂಢಿಗೆ ತಂದುಕೊಳ್ಳುವುದು ಬಹಳ ಕಷ್ಟ ಇದೆ. ಅನಭ್ಯಾಸೇ ವಿಷಂ ಶಾಸ್ತ್ರಂ. ಆ ರೀತಿಯಲ್ಲಿ ಈ ಅಭಿಷೇಕ ಪ್ರಕ್ರಿಯೆಯಲ್ಲಿ ಇರುವ ಸ್ವಾರಸ್ಯ ಅಂಥದ್ದು, ಆ ಭಾವಗಳನ್ನು ಮೈಗೂಡಿಸಿಕೊಳ್ಳುವಂಥದ್ದು. ನದದ್ಭಿ ಸ್ನಿಗ್ಧ ಗಂಭೀರಂ ತೂರ್ಯೈರಾಹತ ಪುಷ್ಕರೈ ಅನ್ವಮೀಯತ ಕಲ್ಯಾಣಂ ತಸ್ಯಾವಿಚ್ಛಿನ್ನ ಸಂತತಿ. ಮತ್ತು ಮಂಗಳವಾದ್ಯಗಳು, ಪಂಚಮಹಾವಾದ್ಯಗಳು ಅಂತ ಕರೀತಾರೆ. ಆ ಪಂಚಮಹಾವಾದ್ಯಗಳಲ್ಲಿ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಘನವಾದ್ಯಗಳು. ಅಲ್ಲಿ ಈ ಕಾಂಸ್ಯ ಘನವಾದ್ಯಗಳು ಅಂತ ಯಾವುದಿವೆ, ತಾಳ ಇರಬಹುದು, ಜಯಘಂಟೆ ಅಂತ ಕರೀತಕ್ಕಂಥ ಜಾಗಟೆ ಅದು ಜಯಘಂಟ ಅಂತ ಹೆಸರಾದಂಥದ್ದು ಅದು, ಮತ್ತು ಪಣವ, ಆನಕ, ಗೋಮುಖ ಮೊದಲಾದ ವಾದ್ಯಗಳು, ದುಂದುಭಿ, ಇವುಗಳನ್ನು ನಗಾರಿ, ಹಲಗೆ ಅಂತೆಲ್ಲ ಕರಿತೀವಲ್ಲ ಅವುಗಳು, ಮತ್ತು ತೂರ್ಯನಾದ, ತುತ್ತೂರಿ, ಇವುಗಳನ್ನೆಲ್ಲ ನುಡಿಸ್ತಾ ಇರ್ತಕ್ಕಂಥದ್ದು. ಇವು ಎಲ್ಲಿಯೂ ಕೇಳಿಸುತ್ತವೆ, ಎಷ್ಟು ದೂರಕ್ಕೂ ಕೇಳಿಸುತ್ತವೆ. ಜನಸಮುದಾಯಕ್ಕೆ ಎಚ್ಚರ ಮಾಡಿಸೋದಕ್ಕೋಸ್ಕರವಾಗಿ ಬಳಸ್ತಾ ಇದ್ದರು. ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಲಯಗಳಲ್ಲಿ ನುಡಿಸ್ತಾ ಇದ್ದರು ಅನ್ನೋದು ಕೂಡ ಗೊತ್ತಾಗುತ್ತದೆ. ದುರ್ವಾಯವಾಂಕುರ ಪ್ಲಕ್ಷ ಧ್ವಗಭಿನ್ನ ಪುಟೋತ್ತರಾನ್ ಜ್ಞಾತಿವೃದ್ಧೈ ಪ್ರಯುಕ್ತಾನ್ಸ ಭೇಜೆ ನೀರಾಜನಾ ವಿಧಿಂ. ಆಮೇಲೆ ಬೇಕಾಗಿರುವ ಸಂಭಾರಗಳು ಅಭಿಷೇಕಕ್ಕೆ ದೂರ್ವ, ಹಸಿರು ಗರಿಕೆ, ಯವಾಂಕುರ ಬಾರ್ಲಿಯ ಮೊಳಕೆ, ಜವೆಗೋಧಿಯ ಮೊಳಕೆ. ಈ ಅಂಕುರಾರ್ಪಣ ಇಲ್ಲದೆ ನಮ್ಮಲ್ಲಿ ಯಾವ ಸಮಾರಂಭವೂ ಆಗೋಲ್ಲ. ಫಲೀಕರಣ ಜೊತೆಗೆ ಮೊಳಕೆ ಜೀವಂತಿಕೆಯ ಲಕ್ಷಣ. ಮೊಳಕೆ ಬಂದ ಮೇಲೆ ಅದನ್ನು ಮೆರವಣಿಗೆ ಮಾಡುವಂಥದ್ದು ಉಂಟು. ದೇವಸ್ಥಾನಗಳ ಆರಾಧನೆಯಿಂದ ಮೊದಲುಗೊಂಡು ನಮ್ಮಲ್ಲಿ ವಿವಾಹ, ಉಪನಯನ ಇತ್ಯಾದಿಗಳೆಲ್ಲದರೊಳಗೂ ಕೂಡ ಮೊಳಕೆ ಬೆಳೆಸಬೇಕು ಅಂತ ಉಂಟು. ಈಚೆಗೆ ನಗರ ಜೀವನಕ್ಕೆ ಬಂದ ಮೇಲೆ ಎಷ್ಟೋ ಬಿಟ್ಟು ಹೋಗಿವೆ ಇವೆಲ್ಲ. ಹಳ್ಳಿಗಾಡಲ್ಲಿ ಎಲ್ಲ ಸಮುದಾಯದಲ್ಲೂ ಉಂಟು, ವಿಶೇಷವಾಗಿ ಬ್ರಾಹ್ಮಣೇತರರಲ್ಲಂತೂ ಇಂದು ಉಂಟು. ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಊರಿನಲ್ಲೆಲ್ಲ ಮದುವೆ ಆದರೆ ವಿಶೇಷವಾಗಿ ನಮ್ಮ ರೈತಾಪಿ ಜನರಲ್ಲಿ ಎಲ್ಲ ಮೊಳಕೆ ಕಟ್ಟಿದ ಧಾನ್ಯದ ತಟ್ಟೆಗಳನ್ನು ಮೆರವಣಿಗೆಗೆ ಹೊತ್ತುಕೊಂಡು ಹೋಗ್ತಾ ಇದ್ದಿದ್ದನ್ನು ನೋಡಿದ್ದೀನಿ. ದೇವಸ್ಥಾನದಲ್ಲಿ ಅಂಕುರಾರ್ಪಣೋತ್ಸವ ಅಂತ ಮೊದಲು ಮಾಡಿಸ್ತಾರೆ, ಆಮೇಲೆ ಧ್ವಜೋತ್ಸವ ಅಂದರೆ ಧ್ವಜಾರೋಹಣೋತ್ಸವ, ಈ ರೀತಿಯಾಗೆಲ್ಲ ಇದ್ದದ್ದು ಅದು ಆಗಬೇಕು. ಮತ್ತು ಪ್ಲಕ್ಷತ್ವಗ್ಗಂತ ಕ್ಷೀರಸ್ತವಿಯಾದಂತಹ ಈ ಅಶ್ವತ್ಥ, ಆಲ, ಬಸರಿ ಮತ್ತು ಮುತ್ತುಗ ಮೊದಲಾದ ಮರಗಳ ತೊಗಟೆಯನ್ನು, ಆಮೇಲೆ ಚಿಗುರುಗಳನ್ನು, ಇವುಗಳನ್ನೆಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದು ಮಧುಕ ಪುಷ್ಪ, ಇಪ್ಪೆ ಹೂವು, ಈ ಥರ ಎಲ್ಲ ಇಟ್ಟುಕೊಂಡು ಅವುಗಳನ್ನು ವಿನಿಯೋಗ ಮಾಡ್ತಾಯಿದ್ರು. ಮತ್ತು ನೋಡಿ, ಈ ಸಸ್ಯದ ಜೊತೆಗೆ ಜಲದ ಜೊತೆಗೆ ಮಣ್ಣಿನ ಜೊತೆಗೆ ಸಂಬಂಧ ಹೇಗಿತ್ತು ಅಂತನ್ನುವಂಥದ್ದು. ಪುರೋಹಿತ ಪುರೋಗಾಸ್ತಂ ಜಿಷ್ಣುಂ ಜೈತ್ರೇರಥರ್ಥ ಅಥರ್ವಭಿ ಉಪಚಕ್ರಮಿರೇ ಪೂರ್ವಂ ಅಭಿಷೇಕ್ತುಂ ದ್ವಿಜಾತಯ. ಇನ್ನು ಪುರೋಹಿತರು ಬಂದು ಅಥರ್ವಭಿ ಜೈತ್ರೈ ಅಂತಂದರೆ ಅಥರ್ವವೇದೀಯವಾದ ಮಂತ್ರಗಳಿಂದ. ಅಥರ್ವವೇದದಲ್ಲಿ ಪಟ್ಟಾಭಿಷೇಕ ವಿನಿಯೋಗದ ಮಂತ್ರಗಳಿವೆ. ನಾನು ಹೇಳಿದ್ದೆ ಈಚೆಗಷ್ಟೇ ಸ್ವಲ್ಪ ಹೊತ್ತಿಗೆ ಮುನ್ನ ತಿಳಿಸಿದನಲ್ಲ, ರಾಜ್ಯಾಭಿಷೇಕ ಮಂತ್ರಗಳು ಅಂತ ಉಂಟು. ಸಂಹಿತಾಗತವಾದಂಥ ಮಂತ್ರಗಳಲ್ಲಿ ವಿಶೇಷವಾದವು ಅಲ್ಲೂ ಉಂಟು. ಬಹಳ ಅರ್ಥಪೂರ್ಣವಾದ ಮಂತ್ರಗಳವು. ನಾನು ಹಿಂದೆ ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಎನ್ನುವ ಭಾಷಣ ಮಾಲಿಕೆಯಲ್ಲಿ ವೇದಗಳ ಬಗೆಗೆ ಹೇಳುವಾಗ ಅಥರ್ವವೇದವನ್ನು ಕುರಿತು ವಿಸ್ತರಿಸುವಲ್ಲಿ ಆ ಮಂತ್ರಗಳ ವಿವರಣೆಯನ್ನು ಕೊಟ್ಟಿದ್ದು ನೆನಪುಂಟು. ಹಾಗೆಯೇ ವೇದ ಸಂಸ್ಕೃತಿಯ ಪರಿಚಯದ ಆ 10 ದಿವಸದ ಭಾಷಣದಲ್ಲಿ ಕೂಡ ಅಥರ್ವವೇದದ ಮಂತ್ರಗಳ ಬಗ್ಗೆ ಹೇಳಿದ್ದುಂಟು.
ಆಸಕ್ತರು ನೆನಪು ಮಾಡಿಕೊಳ್ಳಬಹುದು. ಈ ಮಂತ್ರಗಳನ್ನು ಪುರೋಹಿತರು ವಿನಿಯೋಗ ಮಾಡ್ತಾಯಿದ್ರು. ಮತ್ತು ಅಲ್ಲಿ ಧರ್ಮಕ್ಕೆ ಇದ್ದ ಪ್ರಾಶಸ್ತ್ಯ ನಮಗೆ ಗೊತ್ತಾಗುತ್ತದೆ. ಐತರೆಯ ಬ್ರಾಹ್ಮಣದಲ್ಲಂತೂ ಬರುತ್ತದೆ, ಅದಂಡ್ಯೋಹಂ 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 ಅಂತ ಅವನು ಕೂತ್ಕೊಂಡ್ರೆ ನಾನು ಐ ಆಮ್ ಬಿಯಾಂಡ್ ಲಾ ಬಿಯಾಂಡ್ ಲಾ ಬಿಯಾಂಡ್ ಲಾ ಅಂತ ಪುರೋಹಿತ ಧರ್ಮದಂಡವನ್ನು ಇಟ್ಕೊಂಡು ಧರ್ಮದಂಡ್ಯೋಸಿ 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 ಅಂತ ಯು ಆರ್ ವಿತಿನ್ ದ ಪರ್ಯೂ ಆಫ್ ಲಾ, ವಿ ಆರ್ ವಿತಿನ್ ದ ಪರ್ಯೂ ಆಫ್ ಲಾ, ಯು ಆರ್ ವಿತಿನ್ ದ ಪರ್ಯೂ ಆಫ್ ಲಾ ಅಂತ ತಲೆ ಮೇಲೆ ಬಡಿಯುವಂಥದ್ದುಂಟು. ಅಂದರೆ ಅದೆಷ್ಟು ಸುಂದರವಾದ ಸ್ವಾರಸ್ಯ. ಕೃಷ್ಣದೇವರಾಯ ಅಂತ ಬಿ ಆರ್ ಪಂತುಲೂರು ಒಳ್ಳೆಯ ಸಿನಿಮಾನ ಮಾಡಿದ್ರು. ಅವರಿಗೆ ಆ ಕಾಲದಲ್ಲಿ ಇದ್ದ ಸಂಪನ್ಮೂಲಗಳಲ್ಲಿ ಬಹಳ ಒಳ್ಳೆಯ ಚಲನಚಿತ್ರವನ್ನೇ ಕನ್ನಡದಲ್ಲಿ ಒಳ್ಳೆಯ ಇತಿಹಾಸದ ಚಲನಚಿತ್ರವನ್ನು ಮಾಡಿದ್ರು. ಅದರೊಳಗೆ ಒಂದು ಆ ರಚನಾ ಕೌಶಲ, ನಿರ್ದೇಶಕನ ಕಲ್ಪನೆಯ ಸ್ವಾರಸ್ಯ, ಸ್ಕ್ರೀನ್ ಪ್ಲೇಯ ಸ್ವಾರಸ್ಯದಲ್ಲಿ ಅಪ್ಪಾಜಿ ಅಂತಲೇ ಹೆಸರಾಗಿದ್ದ ಸಾಳುವ ತಿಮ್ಮರಸ ಆ ಪಾತ್ರವನ್ನು ಇವರೇ ಮಾಡಿದ್ದು. ಪಟ್ಟಾಭಿಷೇಕಕ್ಕಿಂತ ಮುಂಚೆ ಕೃಷ್ಣದೇವರಾಯನ್ನ ಪ್ರಭುಗಳು ಇತ್ತ ದಯ ಮಾಡಿಸಬೇಕು ಅಂತ ಒಂದು ಪ್ರತ್ಯೇಕ ಕೋಣೆಗೆ ಕರ್ಕೊಂಡು ಹೋಗಿ ಪಟೀರಂತ ಕೆನ್ನೆಗೊಂದು ಏಟು ಕೊಡ್ತಾರೆ. ಅಪ್ಪಾಜಿ ಇದು ಯಾತಕ್ಕೆ ಹೀಗೆ ಮಾಡಿದ್ರಿ ಅಂತ. ಆಗ ನಗ್ತಾ ಕೃಷ್ಣದೇವರಾಯ, ಇದುವರೆಗೂ ನೀನು ನನ್ನನ್ನು ತಂದೆಯಂತೆ ನೋಡ್ತಾ ಇದ್ದೆ, ಮಗನಂತೆ ನಾನು ಸಾಕದೆ. ನಿನ್ನ ತಾಯಿ ನಾಗಾಂಬಿಕೆ ಸಾಯುವ ಮುನ್ನ ನನಗೆ ಕೊಟ್ಟು ಸತ್ತಿದ್ದು, ನಿನ್ನ ಅಣ್ಣ ಕಣ್ಣು ಕೀಳಿಸಬೇಕು ಅಂತ ನೋಡಿದಾಗಲೂ ಕಾಪಾಡಿದ್ದು, ಹೀಗಾಗಿ ಪಿತೃಭಕ್ತಿ ಉಂಟು. ಇನ್ನು ಸಿಂಹಾಸನ ಹತ್ತಿದ ಮೇಲೆ ನೀನು ಪ್ರಭು, ನಾನು ಸೇವಕ, ನಾನು ಮಂತ್ರಿ ಆಗ್ತೀನಿ. ಪ್ರಭುಗಳಿಗೆ ವಿವೇಚನ ಶಕ್ತಿ ಇರಬೇಕು. ಹೊಡೆದ ತಕ್ಷಣ ನೀನು ಮಾನವ ಸಹಜವಾದ ಪ್ರತಿಕ್ರಿಯೆಯನ್ನು ರೋಷಾವೇಶದಿಂದ ಮಾಡಲಿಲ್ಲ. ರಾಜಸೊತ್ತೆಯಲ್ಲಿರ್ತಕ್ಕಂಥವ್ರು ತಕ್ಷಣವೇ ಮಾಡ್ತಾರೆ. ಅಧಿಕಾರಶಾಹಿಯಿಂದ ಬಂದುಬಿಡುತ್ತೆ, ಅಹಂಕಾರ ಬಂದುಬಿಡುತ್ತೆ. ನೀನು ಯಾರು ಮಾಡಿದ್ದು ಹೀಗೆ, ನಿನ್ನ ತಲೆ ಕತ್ತರಿಸ್ತೀನಿ ಅಂತ. ಹಾಗಲ್ಲದೆ ನೀನು ಅಪ್ಪಾಜಿ ಹೊಡೆದದ್ರೊಳಗೆ ಅರ್ಥ ಇರುತ್ತೆ ಅಂತ ಯೋಚನೆ ಮಾಡಿದೆಯಲ್ಲ, ಇದು ಸಿಂಹಾಸನ ಹತ್ತದ ಮೇಲೂ ಉಳೀಲಿ ಅನ್ನೋದಕ್ಕೆ ಕಟ್ಟ ಕಡೆಯ ಪಾಠ ನಿನಗೆ ಕಲಿಸ್ತಾ ಇರ್ತಕ್ಕಂಥದ್ದು ಅಂತ. ಅಂದರೆ ಎಲ್ಲಿಯೂ ಬೇಕಾದದ್ದು ಇಂಥದ್ದು. ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡಿಯಾನು ಅನ್ನುವಂಥದ್ದು ನೋಡಬೇಕು. ಸ್ಥಾನಕ್ಕೆ ಬಂದ ತಕ್ಷಣ ಎಲ್ಲವೂ ಅಂಟಿಕೊಂಡು ಬಂದುಬಿಡುತ್ತೆ ಅಂತ ಎಷ್ಟೋ ಜನ ಅಂದುಕೊಂಡಿದ್ದಾರೆ. ಅದು ಎಲ್ಲಿಗೂ ದೊಡ್ಡ ತಪ್ಪು. ವೈಸ್ ಚಾನ್ಸಲರ್ಗಳಾಗ್ತಾರೆ, ಪ್ರೊಫೆಸರ್ಗಳಾಗ್ತಾರೆ, IAS ಆಫೀಸರ್ಗಳಾಗ್ತಾರೆ, ಮಂತ್ರಿ ಮಹೋದಯರಾಗ್ತಾರೆ, ಪೀಠಾಧಿಪತಿಗಳಾಗ್ತಾರೆ. ಎಷ್ಟೋ ಬಾರಿ ಅದು ಸ್ಥಾನ ಅವರಿಗೆ ಆಕಸ್ಮಿಕವಾಗಿ ಬಂದದ್ದು. ಎಂದು ಜೋಕ್ ಉಂಟಲ್ಲ, ನಮ್ಮ ಮಾಜಿ ಪ್ರಧಾನಿಗಳೊಬ್ಬರು ಯಾವುದೋ ಒಂದು BJPದು ಅಲ್ಲದ ಕಾಂಗ್ರೆಸ್ದು ಅಲ್ಲದ ಒಂದು ಗೌರ್ಮೆಂಟ್ ಬರಬೇಕು ಅಂತ ಕೇಂದ್ರದಲ್ಲಿ ಒದ್ದಾಟದಲ್ಲಿದ್ದಾಗ ಪಂಚೆ ಜಾರ್ತಾ ಇದೆ ಅಂತ ದಟ್ಟಿ ಸರಿ ಮಾಡ್ಕೊಳ್ಳೋದಕ್ಕೆ ನಿಂತ್ಕೊಂಡ್ರಂತೆ. ಕೌನ್ ನೇತಾ ಬನೇಗ ಅಂದರೆ ಇವರು ಪಂಚೆ ಸರಿ ಮಾಡ್ಕೊಳ್ಳೋಕೆ ನಿಂತ್ಕೊಂಡ ತಕ್ಷಣ ಓಹೋ ಏ ಲೋಗ್ ನೇತಾ ಬನೇಗೆ ಅಂತ ಹೇಳ್ಬಿಟ್ಟು ಅಂದರು ಅಂತ. ಹೀಗೆ ಆಕಸ್ಮಿಕವಾಗಿ ಬಿರುಗಾಳಿಯಲ್ಲಿ ಯಾರೂ ಹಾರಿ ಹೋಗ್ಬಿಡ್ತಾರಲ್ಲ, ಆ ರೀತಿಯಲ್ಲಿ ಆಗುವಂಥದ್ದು. ಹಾಗೆ ಬಂದ ಮೇಲೆ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಬೇಕಲ್ವ. ವಿ ಗಿರಿ ಥರದವರು ಏನೆಲ್ಲ ರಾಷ್ಟ್ರಾಧ್ಯಕ್ಷರ ಪದವಿಗೆ ಮಸಿ ಬೆಳೆದ್ರು ಅಂತ ಗೊತ್ತಿದೆ. ಕೆಲವರೊಬ್ಬರು ಬಿಟ್ಟರೆ ರಾಧಾಕೃಷ್ಣನರು, ಕಲಾಂ ಅಂತವರು ಬಿಟ್ಟರೆ ಇನ್ನೆಲ್ಲ ಅದೇ ದಾರಿಯಲ್ಲೇ ನಡೆದವರು. ಹಾಗಲ್ಲದೆ ಆ ಸ್ಥಾನಕ್ಕೆ ಯುಕ್ತವಾಗಿ ನಡ್ಕೊಳ್ಬೇಕು. ಆ ಎಚ್ಚರಿಕೆಗಳನ್ನು ತುಂಬ ಸೊಗಸಾಗಿ ಮಂತ್ರಗಳು ಉಪದೇಶ ಮಾಡುತ್ತವೆ. ತಸ್ಯ ಔಘ ಮಹತಿ ಮೂರ್ಧ್ನಿ ನಿಪತಂತಿ ವ್ಯರೋಚತ ಸಶಬ್ದಮಭಿಷೇಕ ಶ್ರೀಹಿ ಗಂಗೇವ ತ್ರಿಪುರದ್ವಿಷ. ಆಮೇಲೆ ದಿವ್ಯ ಜಲವನ್ನು ಎಲ್ಲರೂ ಕೂಡ, ಎಲ್ಲ ಕುಲಾಧಿಪತಿಗಳು, ಶ್ರೇಣ್ಯಧಿಪತಿಗಳು, ಶ್ರೇಣಿ ಅಂತಂದರೆ ಗಿಲ್ಡ್ಸ್ ಅಂತ ಏನು ಕರೀತಾರೆ, ಅವುಗಳಿಗೆ ಪ್ರಮುಖರಾದವರು ಎಲ್ಲರೂ ಬಂದು ಅಭಿಷೇಕ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತದೆ. ಅಂದರೆ ಈ ರಾಜ್ಯಾಭಿಷೇಕದ ಮೂಲಕವಾಗಿ ಪ್ರತಿಯೊಬ್ಬರೂ ನಿನಗೆ ಆ ಸ್ಥಾನವನ್ನು ಕೊಡ್ತಾ ಇದ್ದೀವಿ, ನಾವು ಕೊಟ್ಟವರು ಪ್ರಜೆಗಳು ಅನ್ನೋದನ್ನು ಮರೀಬಾರದು ಅಂತ. ಜನಯಂತಿ ಮಹಾರಾಜಾನಂ ಜನಯಂತಿ ಮಹಾರಾಜಂ ರಾಜಾನಂ ಇತಿ ಜನಾಹ ಅಂತ ಜನಿಸುವಂತೆ ಮಾಡ್ತಾರೆ. ಪ್ರಜೆಗಳು ರಾಜನನ್ನು ಹುಟ್ಟಿಸ್ತಾರೆ ಅನ್ನೋ ಅರ್ಥದಲ್ಲಿ ಮಹಾಜನ ಅಂತ ಕರೀತಾ ಇದ್ದಿದ್ದು. ಅದು ಪ್ರತಿಯೊಬ್ಬರಿಗೂ ಆ ಒಂದು ಅಭಿಷೇಕ ಜಲದ ಕಲಶವನ್ನು ಇಡ್ತಾಯಿದ್ರು. ಆ ಮುಖಂಡರ ಕೈ ಹತ್ತಿರ ಇಡ್ತಾಯಿದ್ರು. ಎಲ್ಲ ಶ್ರೇಣಿಗಳಿಂದ ಇರ್ತಾಯಿದ್ರು. ಚಾತುರ್ವರ್ಣ್ಯದ ಎಲ್ಲ ಪ್ರಮುಖರು ಇರ್ತಾಯಿದ್ರು. ಹಾಗೆ ನಡೀತಾ ಇತ್ತು. ಅಂದರೆ ಎಲ್ಲೋ ಗುಟ್ಟಾಗಿ ಕೂತ್ಕೊಂಡು ಮಾಡ್ತಾ ಇದ್ದದ್ದು ಅಲ್ಲ. ಬ್ರಿಟಿಷ್ ಸಾಮ್ರಾಜ್ಯದ ರಾಣಿಯನ್ನು, ರಾಜನನ್ನು ಅಭಿಷೇಕ ಮಾಡುವಾಗ ಅವರು ಅಲ್ಲಿಯೇ ಪಕ್ಕದಲ್ಲೇ ಇರತಕ್ಕಂಥ ಬ್ರಿಟಿಷ್ ಪಾರ್ಲಿಮೆಂಟ್ ಪಕ್ಕದಲ್ಲೇ ಇರತಕ್ಕಂಥ ಯಾವ ಒಂದು ಪ್ರಸಿದ್ಧವಾದ ಚರ್ಚ್ ಇದೆಯಲ್ಲ, ಅದರ ಹೆಸರು ನನಗೆ ತಕ್ಷಣಕ್ಕೆ ವೆಸ್ಟ್ಮಿನಿಸ್ಟರ್ ಅಬ್ಬೆ ಅಂತ ಕರೀತಾರೆ. ವೆಸ್ಟ್ಮಿನಿಸ್ಟರ್ ಅಬ್ಬೆಯಲ್ಲಿ ಮಾಡ್ತಾರೆ. ಮಾಡುವಾಗ ಈ ಥರದ ಪ್ರಜಾಪ್ರತಿನಿಧಿ ಸಮುದಾಯದ ಒಂದು ಸಮ್ಮತಿಯಿಂದ ಬಂದದ್ದಲ್ಲ.
ಗುಟ್ಟಾಗಿ ಮಾಡುವಂಥದ್ದಾಗುತ್ತೆ. ಅದಕ್ಕೆ ಸ್ಪೆಷಲ್ ಪಾಸ್ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು, ಎಲ್ಲ ಬೇಕು. ಅಂದರೆ ಸಮಸ್ತ ಪ್ರಜಾನೀಕದ್ದು ಅನ್ನುವಂಥದ್ದು ಆ ಪರಂಪರೆಯಲ್ಲಿ ಇಲ್ಲ. ಆದರೆ ನಮ್ಮಲ್ಲಿ ಹಾಗೆಲ್ಲ ಉಂಟು. ಅಷ್ಟೇ ಯಾಕೆ, ಒಂದು ವಿವಾಹದಲ್ಲಿಯೇ ಹಾಲುಧಾರೆ ಅಂತ ಕುಲದ ಜನ ಎಲ್ಲ ಸೇರಿ ಮಾಡುವಂಥದ್ದು ಅಂತ ಉಂಟು, ಸಮುದಾಯದ ಧಾರೆ ಅಂತ. ಅಂದರೆ ಪ್ರತಿಯೊಬ್ಬರೂ ಬಂದು ಎಂಡಾರ್ಸ್ ಮಾಡ್ತಾ ಇದ್ದಾರೆ ಆ ಮದುವೆ ಅಂತ. ಒಬ್ಬ ಚರ್ಚ್ನಲ್ಲಿ ಪಾದ್ರಿನೋ ಮತ್ತೊಂದೋ ಅಲ್ಲ. ಅಂದರೆ ಯಾವನೋ ಒಬ್ಬ ಇವರ ಮದುವೆಗೆ ಸಮ್ಮತಿ ತೋರಿಸುವುದಲ್ಲ, ಇಡೀ ಸಮುದಾಯ ಅಂತ. ಸಮುದಾಯದ ಬಾಂಧವರು ಬಂದಿರ್ತಾರೆ, ಆದರೆ ಅವ್ರಿಗೇನು ಪಾತ್ರ ಇರೋದಿಲ್ಲ. ಮುಸ್ಲಿಮರಲ್ಲಾದರೂ ಅಷ್ಟೇ. ಮುಸ್ಲಿಂ ವಿವಾಹ ತೋರಿಸ್ಬೇಕು ಅಂತಂದರೆ ಹೂವಿನ ಪರದ ವಧೂವರರು ಹಾಕ್ಕೊಂಡಿರೋದು ತೋರಿಸೋದ್ರ ಜೊತೆಗೆ ಒಂದು ಪುಸ್ತಕದಲ್ಲಿ ಸಹಿ ಮಾಡೋದು ತೋರಿಸ್ತಾರೆ. ಆ ಪುಸ್ತಕದಲ್ಲಿ ವಿವಾಹ ಒಂದು ಅಗ್ರಿಮೆಂಟು, ವಿಚ್ಛೇದನ ಆದರೆ ನನಗೆ ಕಾಂಪನ್ಸೇಷನ್ ಏನು ಬರುತ್ತೆ ಅಂತ. ಈ ಮಟ್ಟಕ್ಕೆ ವ್ಯವಹಾರ ಚಾತುರ್ಯ ಬಂದುಬಿಟ್ರೆ ವಿವಾಹದಲ್ಲಿ ಏನು ಅಂತ. ಹುಟ್ಟಿದ ಮಗುವಿನ ಪಕ್ಕದಲ್ಲಿ ಚಿತೆಗೊಂದು ಕೊಳ್ಳಿನೂ ಇಟ್ಟಂತೆ ಆಗಿಬಿಡ್ತದೆ. ಇದು ಯುಕ್ತವಾಗೋದಿಲ್ಲ. ಒಂದು ನಂಬಿಕೆ ಇರಬೇಕು ಆ ವ್ಯವಸ್ಥೆಯಲ್ಲಿ, ಯಾವ ಜೀವವೂ ನಡೆಯುತ್ತದೆ ಅನ್ನುವಂತೆ ಇರಬೇಕು, ಮತ್ತು ಸಮುದಾಯದವರೆಲ್ಲ ಬಂದು ಪಾಲ್ಗೊಳ್ಳುವಂತೆ ಇರಬೇಕು. ಸನಾತನ ಧರ್ಮದಲ್ಲಿ ಅದಕ್ಕೆಲ್ಲ ತುಂಬ ಸುಂದರವಾದ ವ್ಯವಸ್ಥೆ ಇದೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ಬಂದು ಆಶೀರ್ವಾದ ಮಾಡಬೇಕು, ಪ್ರತಿಯೊಬ್ಬರೂ ಬಂದು ಧಾರೆಯನ್ನು ಎರೆಯಬೇಕು. ಈ ಥರದ್ದು ಉಂಟು. ಹಾಲುಧಾರೆ ಅನ್ನುವಂಥದ್ದಿರುವಂತೆಯೇ ನೀರನ್ನು ಕೂಡ ತಂದು ಆ ಕನ್ಯಾ ಪಿತೃವಾದವನು ವರನಿಗೆ ಧಾರಾದತ್ತವಾಗಿ ಮಾಡುವಾಗ ಬಂದು ಒಂದೊಂದು ಉದ್ರಣೆ ನೀರು ಹಾಕಬೇಕು ಅಂತ ಉಂಟು. ಅಂದರೆ ಆ ಮೂಲಕವಾಗಿ ಆ ವಿವಾಹದ ಒಳಿತು ಕೆಡಕುಗಳಿಗೆ ಸಮಾಜ ಬಾಧ್ಯವಾಗಿದೆ ಅಂತ ಗೊತ್ತಾಗುತ್ತದೆ. ಇಷ್ಟು ಜನರ ಬಾಧ್ಯತೆಯನ್ನು ನಾವು ಗಮನಿಸಿದ್ದೀವಿ ಅನ್ನೋದು ವಧೂವರರಿಗಿರಬೇಕು. ಈ ತರಹದ್ದು ಸ್ತೂಯಮಾನ ಕ್ಷಣೇ ತಸ್ಮಿನ್ ಅಲಕ್ಷ್ಯತ ಸಂಬಂಧಿಭಿ ಪ್ರವೃದ್ಧ ಇವ ಪರ್ಜನ್ಯ ಸಾರಂಗೈರಭಿನಂದಿತ. ಸಾರಂಗ ಅಂತಂದರೆ ಚಾತಕಗಳು ಅಂತ ಇಲ್ಲಿ ಅರ್ಥ. ಕಾಳಿದಾಸನಿಗೆ ಈ ಶಬ್ದ ಇಷ್ಟ. ಅದಕ್ಕಿರುವ 4 ಬಗೆಯ ಅರ್ಥಗಳು ಅವನಿಗಿಷ್ಟ. ಸಾರಂಗ ಅಂದರೆ ಜಿಂಕೆ, ಸಾರಂಗ ಅಂದರೆ ದುಂಬಿ, ಸಾರಂಗ ಅಂದರೆ ಆನೆ, ಸಾರಂಗ ಅಂದರೆ ಚಾತಕ. ಈ 4 ಅರ್ಥಗಳನ್ನು ಮೇಘದೂತದಲ್ಲಿ ಸಾರಂಗಾಸ್ತೆ ಜಲಲ್ವ ಮುಚ ಸೂಚಯಿಷ್ಯಂತಿ ಮಾರ್ಗಂ ಅನ್ನುವ ಸಾಲಿನಲ್ಲಿ ಅವನು ಹೇಳ್ತಾನೆ. ಜಗ್ಧ್ವಾರಣ್ಯೇಶ್ವಧಿಕ ಸುರಭಿಂ ಗಂಧಮಾಘ್ರಾಯ ಚೋರ್ವ್ಯಾಹ. ಬಹಳ ಸೊಗಸಾಗಿರುವ ಪೂರ್ವಮೇಘದ ಪದ್ಯ ಅದು. ಅಂದರೆ ಕವಿಗೆ ಬಹುವರ್ಥಗ್ರಾಸಿಯಾದಂಥ ಈ ಪದವನ್ನು ಹಲವು ಕಡೆ ಬಳಸುವಂಥ ಮನಸ್ಸಿದೆ ಅಂದರೆ ಅದು ಅವನಿಗೆ ಪ್ರಿಯವಾದದ್ದು ಅಂತಲೇ ಗೊತ್ತಾಗುತ್ತದೆ. ಮೋಡ ಹೇಗೆ ಚಾತಕಗಳಿಂದ ಅಭಿನಂದಿತವಾಗುತ್ತದೆಯೋ ಆ ರೀತಿಯಾಗಿ ಬಂದಿಮಾಗದರು ಅವನನ್ನು ಮೆಚ್ಚಿ ಹೊಗಳುತ್ತಾರೆ. ತಸ್ಯ ಸನ್ಮಂತ್ರಪೂತಾಭಿ ಸ್ನಾನಮದ್ಭಿ ಪ್ರತೀಚ್ಯತಃ ಬಹುದೇ ವೈದ್ಯುತಸ್ಯಾಜ್ಞೇ ವೃಷ್ಟಿಸೇಕಾದಿವದ್ಯುತಿ. ಅವನು ಅಭಿಷೇಕ ಜಲದಿಂದ ಕಾಂತಿಯನ್ನು ಮತ್ತಷ್ಟು ಪಡ್ಕೊಂಡ. ನೀರಿನಿಂದ ಕಾಂತಿ ಹೆಚ್ಚಾಗುವುದು ಹೇಗೆ ಅಂದರೆ ಮಳೆ ಬಂದಷ್ಟು ಮಿಂಚು ಸಿಡಿಲು ಹೆಚ್ಚಾಗುತ್ತದಲ್ವ, ಆ ರೀತಿಯಾಗಿ. ಅಂದರೆ ನೀರಿದ್ದಾಗ ಬೆಂಕಿ ಇರೋಲ್ಲ ಅಂತಲ್ಲ, ಇವನ ತೇಜಸ್ಸು ಅಗ್ನಿ ಅಭಿಷೇಕ ಜಲದಿಂದ ಪ್ರವರ್ಧಿತವಾಯಿತು ಅನ್ನುವುದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ವೈದ್ಯುತಾಗ್ನಿ ವೃಷ್ಟಿಸೇಕದಿಂದ ವರ್ಧನೆ ಆಗುವಂತೆ ಆದದ್ದು. ಸತಾವದ್ ಅಭಿಷೇಕಾಂತೆ ಸ್ನಾತಕೇಭ್ಯೋ ದದೌ ವಸು ಯಾವತೇಷಾಂ ಸಮಾಪ್ಯೇರನ್ ಆಜ್ಞಾ ಪರ್ಯಾಪ್ತ ದಕ್ಷಿಣಾ. ಆಮೇಲೆ ಅವನು ಸ್ನಾತಕರಿಗೆಲ್ಲರಿಗೂ ದಾನವನ್ನು ಮಾಡ್ತಾನೆ. ಇಲ್ಲಿವರೆಗೂ ಅಂತಂದರೆ ಪರ್ಯಾಪ್ತ ದಕ್ಷಿಣಾ, ತೃಪ್ತವಾಗುವಂಥ ರೀತಿಯಲ್ಲಿ ಸಮಾಪ್ಯೇರನ್ ಯಜ್ಞಾ ಪರ್ಯಾಪ್ತ ದಕ್ಷಿಣಾ. ಸ್ನಾತಕರಿಗೆ ದಕ್ಷಿಣೆಯನ್ನು ಕೊಟ್ಟಿದ್ದು ಯಾವ ಮಟ್ಟಕ್ಕಿತ್ತು ಅಂದರೆ ಅವರು ಮುಂದೆ ಯಜ್ಞಯಾಗಗಳನ್ನು ಮಾಡುವ ಸೋಮಯಾಜಿಗಳಾದಾಗಲೂ ಯಜ್ಞ ಭಿಕ್ಷೆಗೆ ಇನ್ನೆಲ್ಲಿಗೂ ಹೋಗಬೇಕಾಗಿಲ್ಲ, ಈ ದುಡ್ಡಿನಲ್ಲೇ ಯಜ್ಞವನ್ನು ಮಾಡ್ಬೋದು, ಆ ಮಟ್ಟಕ್ಕೆ ಅಂತ. ಅಂದರೆ ಸ್ನಾತಕರು ಅಂದರೆ ಗ್ರ್ಯಾಜುಯೇಟ್ಸ್. ಮುಖ್ಯವಾಗಿ ನಾವು ಇದನ್ನು ಗಮನಿಸಬೇಕು. ಒಬ್ಬ ರಾಜ ಸ್ಥಾನಕ್ಕೆ ಬಂದ ತಕ್ಷಣವೇ ವೆಲ್ಫೇರ್ ಆಫ್ ಗ್ರ್ಯಾಜುಯೇಟ್ಸ್ ಬಗ್ಗೆ ಯೋಚನೆ ಮಾಡ್ದ ಅಂತ. ತುಂಬ ಮುಖ್ಯವಾಗಿ ಒಂದು ದೇಶದ ಸಂಪತ್ತು ಅಂತಂದರೆ ದುಡಿಮೆಗೆ ಬದ್ಧವಾಗಿರುವ ಉತ್ಸಾಹಿಗಳಾದ, ವಿವೇಕಿಗಳಾದ, ವಿದ್ಯಾವಿನಯ ಸಂಪನ್ನರಾದ ಕಾರ್ಯಶೀಲ ಯುವಕರ ಯುವತಿಯರ ಪಡೆ. ಆ ಯುವಜನತೆಗೆ ಮನ್ನಣೆ ಕೊಡದೇ ಇದ್ದರೆ ಕಷ್ಟ. ಯಾವ ಬಜೆಟ್ನಲ್ಲೂ ಯೂತ್ಗೆ ಒಂದಷ್ಟು ಅಲೋಕೇಶನ್ ಇರಲೇಬೇಕು. ಇವನು ಅದನ್ನು ಮಾಡ್ದ. ಆ ಮೂಲಕವಾಗಿ ಅವರು ಮುಂದೆ ಗೃಹಸ್ಥರಾಗಿ ಬಾಳುವಾಗಲೂ ಯಾವ ಮಟ್ಟಕ್ಕೆ ಆ ಸಂಪನ್ಮೂಲ ಬಳಸ್ಕೊಳ್ಬಹುದೋ ಅಷ್ಟು ಅವಕಾಶವಾಯಿತು ಅಂತ ಕವಿ ಹೇಳ್ತಾ ಇದ್ದಾನೆ. ಯಜ್ಞ ವ್ಯವಸ್ಥೆ ಎನ್ನುವಂಥದ್ದು ದೋಚುವುದಲ್ಲ, ಹಂಚುವ ವ್ಯವಸ್ಥೆ. ಹಾಗಾಗಿಯೇ ಎಲ್ಲ ಕಡೆಯಲ್ಲಿಯೂ ಸಂಪನ್ಮೂಲ ವಿತರಣೆಯಾಗಬೇಕು.
ಮತ್ತು ಸಮಾಜಕ್ಕೆ ಬೇಕಾಗತಕ್ಕಂತಹ ಒಂದು ಭಾವನಾತ್ಮಕ ಮತ್ತು ವೈಚಾರಿಕವಾದ ಆಧಾರ ಎರಡನ್ನೂ ಯಜ್ಞ ಕೊಡುತ್ತದೆ. ಬರಿಯ ವೈಚಾರಿಕವಾದ ಆಧಾರ ಕೊಟ್ಟರೆ ಅದು ಹೃದಯಕ್ಕೆ ಹತ್ತಿರ ಆಗೋಲ್ಲ. ಬರಿಯ ಭಾವುಕವಾದ ಆಧಾರ ಕೊಟ್ಟರೆ ಅದು ಯಾವುದೇನೇ ವಿಚಾರದ ದಾರ್ಢ್ಯ ಇಲ್ಲದೆ ಸೋತೋಗ್ಬಿಡ್ತದೆ. ಎರಡೂ ಕೊಡಬೇಕು. ಒಂದು ಮಾತಲ್ಲಿ ಹೇಳೋದಿದ್ರೆ ನನಗೆ ಭೈರಪ್ಪನವ್ರ ಕಾದಂಬರಿ ಅಂತ ಅನಿಸುತ್ತದೆ. ಅದು ಏಕಕಾಲದಲ್ಲಿ ಭಾವಬುದ್ಧಿಗಳಿಗೆ ಎರಡಕ್ಕೂ ಕೂಡ ಪುಷ್ಟಿಯನ್ನು ಒದಗಿಸುವಂತೆ ಇರುತ್ತದೆ. ಆ ಥರ ಇರಬೇಕು. ಹಾಗಿರುವಂಥದ್ದನ್ನು ಅವನು ಅಲ್ಲಿ ಯಜ್ಞದ ಮೂಲಕವಾಗಿ ಸಾಧಿಸ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಅಂಥವನಿಗೆ ಸಹಾಯ ಮಾಡಬೇಕು. ನೋಡಿ, ಯಜ್ಞದ ತತ್ವದಲ್ಲಿ ಗೊತ್ತಾಗುತ್ತದೆ ಈ ಜಗತ್ತನ್ನು ಪರಮಾತ್ಮ ತಾನೇ ಯಜ್ಞಕ್ಕೆ ಆಹುತಿಯಾಗುವ ಮೂಲಕ ಮಾಡದ ಅಂತ ಪುರುಷ ಸೂಕ್ತ ಹೇಳುತ್ತದೆ. ಅಂದರೆ ಒಂದು ಸಮುದಾಯದ ಹಿತಕ್ಕಾಗಿ ಒಬ್ಬ ಹೇಗೆಲ್ಲ ತನ್ನನ್ನು ತಾನು ತೆರೆದುಕೊಳ್ಳಬೇಕು ಅಂತ ಅವನ ಮನಸ್ಸಿನಿಂದ ಚಂದ್ರ ಬಂದ, ಕಿವಿಯಿಂದ ದಿಕ್ಕುಗಳು ಬಂದುವು ಅಂತೆಲ್ಲ ಹೇಳ್ತಾ ಇದ್ದಾಗ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಹೀಗೆಲ್ಲ ಹೇಳುವಾಗ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತೀಕರಣದಿಂದಲೇ ಸಮಾಜ, ಪ್ರಕೃತಿ, ಸಂಸ್ಕೃತಿ ಎಲ್ಲ ಇರುವಂಥದ್ದು ಅಂತ. ಮತ್ತು ಕಾಲ ಈ ಒಂದು ಯಜ್ಞವನ್ನು ಪೋಷಣೆ ಮಾಡೋಕ್ಕೆ ಇರುವಂಥದ್ದು. ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಹಿ ಅಂತ ಶರತ್ಕಾಲವು ಹವಿಸ್ಸನ್ನು ಕೊಡುವಂತಹ ಆ ತಂಡುಲ ಧಾನ್ಯವಾಯಿತು ಅಥವಾ ಘೃತ ಆಜ್ಯ ಆಯಿತು. ಇನ್ನು ಗ್ರೀಷ್ಮವೇ ಉರುವಲು ಸಮಿತ್ತುಗಳಾದವು. ವಸಂತ ತುಪ್ಪವಾಯಿತು. ಹೀಗೆಲ್ಲ ಹೇಳುವ ಮೂಲಕವಾಗಿ ಏನು ಗೊತ್ತಾಗುತ್ತೆ, ಕಾಲ ಎಲ್ಲ ಮುಖಗಳಿಂದಲೂ ಕೂಡ ಈ ಸಮಾಜಕ್ಕೆ ಹಿತವಾಗುವಂತೆ ಅದನ್ನು ದುಡಿಸಿಕೊಳ್ಳಬೇಕು ಅಂತ. ಇಂಥದ್ದು ಒಂದು ವೈಚಾರಿಕವೂ ಭಾವುಕವೂ ಆದಂಥದ್ದು. ಎರಡೂ ತುಂಬ ಮುಖ್ಯ. ಎರಡನ್ನೂ ಕೊಡದೇ ಇದ್ದರೆ ಯಾವ ದೇಶಕ್ಕೂ ಕೂಡ ಸಂಪತ್ತಿ ಬರೋದಿಲ್ಲ. ಈ ಹೊತ್ತು ಈ ವೈಚಾರಿಕ ಮತ್ತು ಭಾವುಕವಾದ ಮುಖಗಳು ಸೇರದೇ ಇರುವಂಥದ್ದು ದೊಡ್ಡ ಕೊರತೆಯಾಗಿದೆ ರಾಷ್ಟ್ರ ನಿರ್ಮಾಣಕ್ಕೆ. ಅದನ್ನು ಮತ್ತೆ ಕಾಳಿದಾಸನಂಥವರಲ್ಲಿ ನಾವು ನೋಡ್ತೀವಿ. ತೇ ಪ್ರೀತ ಮನಸಸ್ತಸ್ಮೈ ಯಾಮಾಶಿಷಮುದೈರಯನ್ ಸಾತಸ್ಯ ಕರ್ಮ ನಿರ್ವೃತ್ತ ದೂರಂ ಪಶ್ಚಾತ್ಕೃತ ಫಲೈ. ಆಮೇಲೆ ಈ ಸ್ನಾತಕರಾದವರು ಎಷ್ಟು ಪ್ರೀತಿಯಿಂದ ಇವನಿಗೆ ಆಶೀರ್ವಾದ ಮಾಡಿದ್ರು ಅಂತಂದರೆ ಅದು ಅವನ ಪೂರ್ವ ಫಲಗಳು ಜನ್ಮಾಂತರದಿಂದ ಬಂದವು ಯಾವುದಿದ್ವು ಅವುಗಳನ್ನು ಮೀರಿಸುವಂಥ ರೀತಿಯಲ್ಲಿ ಉತ್ತಮವಾದ ಫಲಗಳನ್ನು ಕೊಟ್ಟವು. ಬಂಧಚ್ಛೇದಂಚ ಬದ್ಧಾನಾಂ ವದಾರ್ಹಾಣಾಂ ಅವಧ್ಯತಾಂ ದುರ್ಯಾಣಾಂಚ ಧುರೋ ಮೋಕ್ಷಂ ಅದೋಹಂಚಾದಿಷದ್ಗವಂ. ಅಂದರೆ ಒಬ್ಬ ರಾಜ ಪಟ್ಟಾಭಿಷಿಕ್ತನಾದಾಗ ಅಥವಾ ರಾಜಪುತ್ರ ಜನಿಸಿದಾಗ, ವಿವಾಹ ಆದಾಗ, ಹೀಗೆ ಅರಮನೆಯಲ್ಲಿ ಒಳ್ಳೆಯ ಶುಭ ಸಮಾರಂಭಗಳು ನಡೆದಾಗ ಕೆಲವೊಂದು ರಿಯಾಯಿತಿಗಳನ್ನು ಕೊಡುವುದು ಉಂಟು. ಅದು ನಡೆಯಬೇಕಾದದ್ದು. ಅದು ಎಂಥದ್ದು? ಸೆರೆಮನೆಯಲ್ಲಿರ್ತಕ್ಕಂಥವ್ರಿಗೆ ಸೆರೆ ಬಿಡಿಸುವಂಥದ್ದು, ಮರಣದಂಡನೆ ಅಂತ ನಿರ್ಧಾರವಾದಂಥವರಿಗೆ ಮರಣದಂಡನೆಯನ್ನು ಬಿಟ್ಟು ಆಜೀವ ಕಾರಾಗೃಹ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು. ಮತ್ತು ಕೆಲವೊಂದು ಕಾಲ ಈ ನೊಗದ ಭಾರ ಗೋವುಗಳಿಗೆ ಇಲ್ಲದಂತೆ ಮಾಡುವಂಥದ್ದು ಮತ್ತು ಒಂದೆರಡು ದಿವಸ ಕರುಗಳಿಗೆ ಹಾಲು ಬಿಡುವಂಥದ್ದು. ಈ ರೀತಿಯಾದ ಉದ್ಘೋಷಗಳನ್ನು ಮಾಡಿಸ್ದ ಅಂತ. ತುಂಬ ಚೆನ್ನಾಗಿದೆ ಇದು. ಅಂದರೆ ನೋಡಿ, ಅಪರಾಧಿಯಾದವನು ತಪ್ಪು ಮಾಡಿರಬಹುದು, ಆದರೆ ಅವನಿಗೆ ತಿದ್ದುಕೊಳ್ಳೋಕ್ಕೊಂದು ಅವಕಾಶ ಬೇಕು ಅಂತ ಜೈಲ್ ಬರ್ಡ್ಸ್ ಶುಡ್ ಬಿ ರಿಲೀಸ್ಡ್, ನೋಡಿಕೊಂಡು ಕ್ರೆಡೆನ್ಷಿಯಲ್ಸು ಯಾರು ಎಂಥದ್ದು ಅಂತ ಈಗಲೂ ಉಂಟು. ನಮ್ಮ ದೇಶದಲ್ಲಿ ಕೂಡ ರಿಪಬ್ಲಿಕ್ ಡೇ ಬಂದಾಗ, ಇಂಡಿಪೆಂಡೆನ್ಸ್ ಡೇ ಬಂದಾಗ ಮಾಡುವಂಥದ್ದು ಉಂಟು. ಈ ರೀತಿಯಾದ ಸೂಕ್ಷ್ಮಗಳು ಎಷ್ಟೊಂದನ್ನು ಕಾಳಿದಾಸ ಹೇಳಿದ್ದಾನೆ ಅನ್ನೋದು ನಮಗೆ ಆಶ್ಚರ್ಯವಾಗುತ್ತೆ, ಆನಂದವೂ ಆಗುತ್ತದೆ. ಮತ್ತು ಮರಣದಂಡನೆಗೆ ತುತ್ತಾದವರನ್ನು ಬಿಡಿಸಿ ತನ್ಮೂಲಕವಾಗಿ ಬದುಕಿಗೆ ಅವಕಾಶ ಕೊಡುವಂಥದ್ದು, ಸೆರೆಮನೆಯಲ್ಲಾದರೂ ಸರಿಯಾಗಿ ಬದುಕಲಿ ಅಂತ. ಆಮೇಲೆ ನಮಗಾಗಿ ಎಷ್ಟು ದುಡಿತಕ್ಕಂಥ ಆ ಮೂಕ ಜೀವಿಗಳು ಯಾವುವಿವೆ, ಎತ್ತುಗಳು, ಅವುಗಳಿಗೆ ನೊಗದ ಭಾರವನ್ನು ಒಂದು ದಿವಸದ 2 ದಿವಸದ ಮಟ್ಟಿಗಾದರೂ ಕಡಿಮೆ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಸೋಮವಾರ ಬಸವಣ್ಣನ ನೇಗಿಲಿಗೆ ಕಟ್ಟಬಾರದು ಅಂತ ಉಂಟು ನಿಯಮ. ಅಂದರೆ ವೀಕ್ಲಿ ಆಫ್ ಅನ್ನುವುದು ಅವುಗಳಿಗೂ ಇವೆ ಅಂತ. ಅದೇ ರೀತಿ ಹಸುವನ್ನು ಅದಕ್ಕೆ ಕರು ಹಾಲು ಕುಡಿಯುವಂಥ ಕರು ಇದ್ದಾಗ ಮಾತ್ರ ಹಾಲು ಕರಿಬೇಕು, ಮಿಕ್ಕಂತೆ ಅಲ್ಲ ಅಂತ ಹೇಳಿ ಅದಕ್ಕೆ ಒಂದು ರೆಸ್ಟ್ ಅಂತ ಅನ್ನೋದು ಕೊಟ್ಟಿತ್ತು. ಅದು ಕರುವಿಗೆ ಯಾವ್ಯಾವ ತಿಂಗಳಿನಲ್ಲಿ ಎಷ್ಟೆಷ್ಟು ಕೆಚ್ಚಲ್ಲಿ ಹಾಲು ಕರಿಬೇಕು ಅನ್ನೋದರ ವಿವರಗಳು ಕೂಡ ಉಂಟು. ಕರು ಹಾಕಿದ ಹೊಸದರೊಳಗೆ ಹಾಲನ್ನೇ ಕರೆಯಬಾರದು, ಕರುವಿಗೆ ಪೂರ್ತಿಯಾಗಿ ಆಗಬೇಕು. 10 ದಿವಸ ಆದ ಮೇಲಿಂದ ಹಾಲು ಕರೆಯೋದಕ್ಕೆ ಆರಂಭ ಮಾಡಬೇಕು. ಅದು ಏನು 2 ಕೆಚ್ಚಲಲ್ಲಿ ಹಾಲು ಕರಿಬೇಕು ಅಂತ ಉಂಟು. ಆ ಕರುವಿಗೆ 2 ತಿಂಗಳಾದ ಮೇಲೆ
4 ಕೆಚ್ಚಲಿಂದಲೂ ಹಾಲನ್ನು ಕರೀಬಹುದು ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಎಕ್ಸ್ಪ್ಲಾಯ್ಟ್ ಮಾಡುವುದು ಉಂಟು ಅದು ಮಿನಿಮಮ್ ಮಾಡಬೇಕು ಅಂತ. ಅನಿವಾರ್ಯ, ಅವುಗಳಿಲ್ಲದೆ ಬಾಳೋಕ್ಕಾಗೋಲ್ಲ. ಆಗ ಜೀವಹಿಂಸೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಇವೆಲ್ಲ ಧರ್ಮಶಾಸ್ತ್ರದಲ್ಲಿ ಬರುತ್ತದೆ. ಅವಳಿ ಕರು ಹಾಕಿದರೆ ಹಾಲು ಕರೆಯಲೇಬಾರದು ಅಂತ ಉಂಟು. ಗೌತಮಾದಿಗಳ ಧರ್ಮಸೂತ್ರದಲ್ಲಿ ನಾವು ನೋಡ್ತೀವಿ. ಹಿರಿಯಣ್ಣನವರು ಅವರ ಕನ್ಸೆಪ್ಷನ್ ಆಫ್ ಇಂಡಿಯನ್ ವ್ಯಾಲ್ಯೂಸ್ ಅನ್ನುವಂಥ ಪುಸ್ತಕದಲ್ಲಿ ಇಷ್ಟೆಲ್ಲ ಸೂಕ್ಷ್ಮಗಳನ್ನು ಗಮನಿಸಿ ಹೇಳ್ತಾರೆ ಅಂತಂದರೆ ಅವರೇ ಕೋಟ್ ಮಾಡ್ತಾರೆ, ಗೌತಮ ಸೂತ್ರವನ್ನು ಕೂಡ ಕೋಟ್ ಮಾಡ್ತಾರೆ. ಕ್ರೀಡಾ ಪತತ್ರಿಣೋಪ್ಯಸ್ಯ ಪಂಜರಸ್ಥಾಶುಕಾದಯ ಲಬ್ಧ ಮೋಕ್ಷಸ್ತದಾ ದೇಶಾತ್ ಯಥೇಷ್ಟಗತಿಯೋ ಭವನ್. ಇನ್ನು ಆಟಕ್ಕಾಗಿಂತ ಹಿಡ್ಕೊಂಡಿರ್ತಕ್ಕಂಥ ಪಂಜರಸ್ಥವಾದ ಪಕ್ಷಿಗಳನ್ನು ಕೂಡ ಬಿಡುಗಡೆ ಮಾಡಿಸ್ತಾ ಅಂತ. ಸೆರೆ ಹಿಡಿಯಬಾರದು ಪಕ್ಷಿಗಳನ್ನು ಅಂತ. ನಮ್ಮ ತಂದೆ ಇದನ್ನೆಲ್ಲ ತುಂಬ ಗಮನಿಸ್ತಾ ಇದ್ದವರು. ನನ್ನ ತಂದೆಯವರು ನನಗೆ ಚಿಕ್ಕ ವಯಸ್ಸಿನಲ್ಲಿ ಗಿಣಿನ ಸಾಕಬೇಕು ಅಂತ ತುಂಬ ಅಪೇಕ್ಷೆ ಇತ್ತು. ಅಪ್ಪ ಒಪ್ತಾ ಇರಲಿಲ್ಲ. ರಾಮದಾಸ ಭದ್ರಾಚಲದ ಪ್ರಸಿದ್ಧನಾದ ಸಂತ ಭಕ್ತ, ಅವನು ತಾನೀಶಾನ ಆಸ್ಥಾನದಲ್ಲಿ ಇದ್ದವನು, ತಹಸೀಲ್ದಾರನಾಗಿ ಆ ಭದ್ರಾಚಲ ಪ್ರಾಂತಕ್ಕೆ ನಿಯುಕ್ತನಾದವನು. ಅವನು ಬಾಲ್ಯದಲ್ಲಿ ಒಂದು ಗಿಣಿಯನ್ನು ಸೆರೆ ಹಿಡಿದಿದ್ದ. ಆ ಕಾರಣಕ್ಕಾಗಿ ಅವನು ರಾಜಾಗ್ರಹಕ್ಕೆ ತುತ್ತಾಗಿ ಮುಂದೆ ಸೆರೆಗೆ ತುತ್ತಾಗಬೇಕಾಯಿತು ಅಂತೆಲ್ಲ. ಹಾಗಾಗಿ ಆ ಒಂದು ಸೆರೆ ಹಿಡಿಯುವ ಕೆಲಸ ಒಳ್ಳೆಯದಲ್ಲ ಅಂತ ಪಂತುವರಾಳಿ ರಾಗದಲ್ಲಿ ಅನ್ವಯಿಸಿ ಹಾಡೋದುಂಟು. ಅವನ ಪ್ರಸಿದ್ಧವಾದ ಕೃತಿ ಎನ್ನಗಾನು ರಾಮ ಭಜನ ಅಂತ. ಅಲ್ಲಿ ರಾಮಚಿಲುಕ ನೊಕಟೆ ಪೆಂಚಿ ಪ್ರೇಮ ಮಾಟ ಲಾಡ ನೇರ್ಪಿ ಎನ್ನುವ ಮಾತು ಬರುತ್ತೆ. ಅದೇ ಅಲ್ಲಿಗೆ ರೆಫರೆನ್ಸು. ರಾಮಚಿಲುಕನ್ ಅಂದರೆ ರಾಮಗಿಣಿ, ಅದನ್ನು ಸೆರೆ ಹಿಡಿದು ಮಾತನ್ನು ಕಲಿಸಿದ್ದ ಅಂತ. ಇವನು ಪ್ರೀತಿ ಇರ್ಬೋದು, ಆದರೆ ಅದಕ್ಕೆ ಪಾಪ ಬಂಧ. ವಾಸ ಕಾಂಚನ ಪಂಜರೆ ನೃಪಕರಾಂ ಭೋಜೇ ತನೂನ್ಮಾರ್ಜನಂ ಖಾದ್ಯಂ ಸ್ವಾದು ರಸಾಲ ದಾಡಿಮ ಫಲಂ ಪೇಯಂ ಸುಧಾಭಂ ಪಯಃ ಪಾಠ ಸಂಸದಿ ರಾಮನಾಮ ಸತತಂ ಧೀರಸ್ಯ ಕೀರಸ್ಯ ಮೇ ಚೇತೋ ಧಾವತಿ ಹಂತ ಜನ್ಮ ವಿಡಪಿ ಕ್ರೋಡಾಂತರೇ ಸರ್ವತಾ ಅಂತ ಒಂದು ಸುಭಾಷಿತ ಉಂಟು. ವಾಸವೋ ರಕ್ತ ಖಚಿತವಾದ ಬಂಗಾರದ ಪಂಜರದಲ್ಲಿ. ಮತ್ತು ರಾಜನ ಕೈ ಮೇಲೆಯೇ ಸ್ನಾನ, ಸವರುವಿಕೆ, ಮೈ ಸವರುವಿಕೆ, ಈ ಥರದ್ದು ರಾಜನ ಪರಿಚರ್ಯೆ. ಎಲ್ಲರೂ ಪರಿಚಾರಿಕೆ ಮಾಡುವ ರಾಜನಿಗೆ ಇದು ಸ್ವಾಮಿಯಾಗಿ ರಾಜನ ಪರಿಚಾರಿಕೆಯನ್ನು ಸ್ವೀಕರಿಸುವುದು. ಇನ್ನು ತಿನ್ನುವುದು ರುಚಿಯಾದ ರಸಾಲ ದಾಡಿಮ ಫಲಂ, ದಾಳಿಂಬರೆ ಬೀಜಗಳನ್ನು, ಸವಿಯಾದ ಬಾಳೆಹಣ್ಣು ಇತ್ಯಾದಿಗಳನ್ನು, ಮತ್ತು ಪೇಯಂ ಸುಧಾಭಂ ಪಯ, ಅಮೃತದಂತೆ ಇರತಕ್ಕಂಥ ಹಾಲು. ಅದೆಂಥ ಒಳ್ಳೆ ಪಂಚಾಮೃತವೋ. ಇನ್ನು ಪಾಠ ಸಂಸದಿ ರಾಮನಾಮ ಸತತಂ, ಸದಸ್ಸಿನಲ್ಲಿ ರಾಮಗಿಣಿಯೇ ಹೇಳು ಹೇಳು ರಾಮನಾಮ ಅಂತ ಮುದ್ದು ಮುದ್ದಾಗಿ ಕೇಳುವುದು, ತಾನು ಅದಕ್ಕೆ ಬಿಂಕದಿಂದ ಕೊರಳು ಕೊಂಕಿಸಿ ಮೆಲ್ಲುಲಿ ಮಾಡ್ತಕ್ಕಂಥದ್ದು. ತುಂಡು ಗೆಡತ ಗಿಣಿಯದು. ಇನ್ನು ಹೀಗಿದ್ದರೂ ಕೂಡ ನನ್ನ ಮನಸ್ಸು ಹುಟ್ಟಿದಂತಹ ಯಾವುದೋ ಮರದ ಹೊಳ್ಳಿನ ಕಡೆಗೆ, ಪೊಟರೆಯ ಕಡೆಗೆ ಹೋಗುತ್ತದೆ ಅಂತ. ಇದು ಇದ್ದದ್ದೇನೆ. ಹಾಗಾಗಿ ಅವುಗಳಿಗೆ ಈ ಸೆರೆ ಬೇಡ ಅಂತ. ಅಖಿಲೇಶು ವಿಹಂಗೇಶು ಸ್ವಚ್ಛಂದಚಾರಿಷು ಶುಕ ಪಂಜರ ಬಂಧಸ್ತೆ ಮಧುರಾಣಾಂ ಗಿರಾಂ ಫಲಂ ಅನ್ನುವ ಮಾತು ಉಂಟು. ಎಲ್ಲ ಪಕ್ಷಿಗಳು ನಿಶಂಕವಾಗಿ ಹಾಯಾಗಿ ಆಕಾಶದಲ್ಲಿ ಹಾರಾಡಿಕೊಂಡಿದ್ದಾಗ, ಅಯ್ಯೋ ಗಿಳಿಯೇ, ನಿನಗೆ ಪಂಜರವಾಸ, ಒಳ್ಳೆ ಮಾತಿಗೆ ಇದಾ ಬೆಲೆ, ಇದಾ ಫಲ ಅಂತ. ಅದು ಆಗಬಾರದು ಅಂತ. ಅಂದರೆ ಕವಿ ಎಷ್ಟೆಷ್ಟು ಸೂಕ್ಷ್ಮೇಕ್ಷಿಕೆಯಿಂದ ಗಮನಿಸಿದ್ದಾನೆ. ಮತ್ತು ಅವನ ಕಾಲದಲ್ಲಿ ಇದು ನಡೀತಾ ಇತ್ತು. ಒಬ್ಬ ಸಮುದ್ರಗುಪ್ತನೋ, ಒಬ್ಬ ಚಂದ್ರಗುಪ್ತನೋ, ಒಬ್ಬ ಕುಮಾರಗುಪ್ತನೋ ಮಾಡಿದ್ದು ನೋಡಿದ್ದಾನೆ ಅವನು. ಅಂದರೆ ಕಾಳಿದಾಸ ನೆವರ್ ರೆಕಾರ್ಡೆಡ್ ಜಸ್ಟ್ ಆಲ್ ದೀಸ್ ಥಿಂಗ್ಸ್ ಆ್ಯಸ್ ಇಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ. ಅದು ಸಾಕಾರವಾಗಿ ಇದ್ದದ್ದು ಉಂಟು ಅನ್ನೋದು ಗೊತ್ತಾಗುತ್ತದೆ. ತತಃ ಕಕ್ಷಾಂತರನ್ಯಸ್ತಂ ರಾಜದಂತಾಸನಂ ಶುಚಿ ಸೋತ್ತರಚ್ಛದ ಮಧ್ಯಾಸ್ಥ ನೇಪಥ್ಯಗ್ರಹಣಾಯ ಸಹ. ಆಮೇಲೆ ಗಜದಂತಾಸನಂ ಶುಚಿ, ಆನೆಗಳ ದಂತದಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಳ್ಳೆಯ ಸಿಂಹಾಸನ ಯಾವುದಿತ್ತು ಅದು ಬೇರೊಂದು ಕೋಣೆಯಲ್ಲಿದ್ದದ್ದು. ಅದನ್ನು ಅವನು ಹತ್ತುವುದಕ್ಕೆ ಯುಕ್ತವಾದಂಥ ಅಲಂಕಾರ ಮಾಡಿಕೊಳ್ತಾನೆ. ಪಟ್ಟಾಭಿಷೇಕದ ವೇಷ. ತಂದೂಪಶ್ಯಾನಕೆ ಶಾಂತಂ ತೋಯ ನಿರ್ಣಿಕ್ತ ಪಾಣಯ ಆಕಲ್ಪ ಸಾಧನೈ ತೈಸ್ತೈ ಉಪಸೇದು ಪ್ರಸಾಧಕಾ. ಅವನ ಅಲಂಕಾರಕ್ಕಾಗಿ ನಿಯುಕ್ತರಾದವರು ಕೈ ತೊಳೆದುಕೊಂಡು ಅವನ ತಲೆಗೂದಲನ್ನು ಧೂಪದಿಂದ ಒಣಗಿಸಿದರಂತೆ. ಧೂಪಶ್ಯಾನ ಕೇಶಾಂತಂ. ಮತ್ತು ಯಾವ ಯುಕ್ತವಾದ ಅಲಂಕಾರಗಳು ಉಂಟು ಪ್ರಭುವಿಗೆ ಅದನ್ನು ಮಾಡಿಸಿದರಂತೆ. ಏನು? ತೇಸ್ಯ ಮುಕ್ತಾ ಗುಣೋನ್ನದ್ಧಂ ಮೌಲಿಮಂತರ್ಗತ ಸ್ರಜಂ ಪ್ರತ್ಯೂಪು ಪದ್ಮರಾಗೇಣ ಪ್ರಭಾಮಂಡಲ ಶೋಭಿನ. ಅವರು ಮುತ್ತಿನ ಗೊಂಡೆಗಳಿಂದ ಅವನನ್ನು ಅಲಂಕರಿಸ್ತಾರೆ. ಮತ್ತು ತುರಾಯಿ ಅಂತಾರಲ್ಲ, ಮೌಳಿ ಅಂತಂದರೆ ಅದನ್ನು ಅಲಂಕಾರ ಮಾಡ್ತಾರೆ. ಆ ತುರಾಯಿಯಲ್ಲಿ ಪದ್ಮರಾಗಮಣಿ ಎದ್ದು ತೋರುವಂತೆ ಇತ್ತು.
ಚಂದನೇನಾಂಗರ ಅಗಂಚ ಮೃಗನಾಭಿಸುಗಂಧಿನ ಸಮಾಪಯ್ಯ ತತಶ್ಚಕ್ರು ಪತ್ರಂ ವಿನ್ಯಸ್ತ ರೋಚನಂ. ಗೋರೋಚನ ಮತ್ತು ಕಸ್ತೂರಿ ಇವುಗಳು ಬೆರೆತಿರ್ತಕ್ಕಂಥ ಚಂದನವನ್ನು ಕುಂಕುಮ ಕೇಸರದ ಜೊತೆಗೂ ಸೇರಿಸಿ ಅಲಂಕಾರವನ್ನು ಮಾಡ್ತಾರೆ, ಚಿತ್ತಾರಗಳನ್ನು ಬರೀತಾರೆ, ತಿಲಕವನ್ನು ಇಡ್ತಾರೆ. ಆಮುಕ್ತಾಭರಣ ಸ್ರಗ್ವಿ ಹಂಸ ಚಿಹ್ನದು ಕೂಲವಾನ್ ಆಸೀದ್ ಅತಿಶಯ ಪ್ರೇಕ್ಷ್ಯ ಸರಾಜಶ್ರೀ ವಧೂವರ. ರಾಜ್ಯಶ್ರೀ ಅನ್ನುವ ವಧುವಿಗೆ ವರ ಎಂಬಂತೆ ಇವನು ಎಲ್ಲ ಆಭರಣಗಳನ್ನು ತೊಟ್ಟು ಹೂಗಳ ಹಾರವನ್ನು ಧರಿಸಿ, ತಲೆಗೂ ಕೂಡ ಹೂಗಳ ಸುರುಳಿಯನ್ನು ಮುಡಿದು ಕಿರೀಟವನ್ನು ಧರಿಸಿ, ಹಂಸ ಚಿಹ್ನದು ಕೂಲವಾನ್ ಕಾಳಿದಾಸನ ಕಾಲದ ಫ್ಯಾಷನ್ ಅಂತನಿಸುತ್ತೆ. ಹಲವು ಕಡೆ ಇದರ ರೆಫರ್ ಮಾಡ್ತಾನೆ. ವಧೂದು ಕೂಲಂ ಕಲಹಂಸ ಲಕ್ಷಣಂ ಅಂತ ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಹೇಳ್ತಾನೆ. ಪಾರ್ವತಿಯ ಮದುವೆ ಸೀರೆ ಡಿಸೈನ್ ಇದು, ಹಂಸಗಳ ಒಂದು ಡಿಸೈನ್ ಇದ್ದದ್ದು ಅಂತ. ನಮ್ಮ ದೊಡ್ಡ ಚಿತ್ರಕಾರರು BKS ವರ್ಮ ಅವರು ಬರೆದಂತಹ ಸರಸ್ವತಿಯ ಚಿತ್ರ ಎಷ್ಟು ಸುಂದರವಾದದ್ದು ಅಂದರೆ, ಆಕೆಯ ಶುಭ್ರ ಶ್ವೇತ ವಸ್ತ್ರ, ಅಲ್ಲಿ ನೆರಿಗೆಯಲ್ಲಿ ಒಂದೊಂದು ನೆರಿಗೆಯಲ್ಲಿ ಒಂದೊಂದು ಭಂಗಿಯ ಹಂಸದ ಚಿತ್ತಾರ. ಅಂದರೆ ಅದು ಬಾರ್ಡರ್ ಮೆಕ್ಯಾನಿಕಲ್ ಬಾರ್ಡರ್ ಆಗಿಬಿಟ್ರೆ ಎಲ್ಲ ಒಂದೇ ಹಂಸಗಳು ನೆಟ್ಟಿಗೆ ಹೋಗ್ತಾ ಇರೋ ತರಹ. ಇಲ್ಲಿ ಹಂಸ ಒಂದು ಕಡೆ ಮೇಲಕ್ಕೆ ಕೊರಳು ಕೊಂಕಿಸಿದೆ, ಒಂದಕ್ಕೆ ಹಿಂದಕ್ಕೆ ಕೊರಳು ಕೊಂಕಿಸಿದೆ, ಇನ್ನೊಂದಕ್ಕೆ ಪಕ್ಕಕ್ಕೆ ಕೊರಳು ಕೊಂಕಿಸಿರತಕ್ಕಂಥದ್ದು, ಒಂದು ಕಡೆಗೆ ರೆಕ್ಕೆ ಮಡಚಿದೆ, ಇನ್ನೊಂದು ಕಡೆ ರೆಕ್ಕೆ ತೆರೆದಿದೆ, ಇನ್ನೊಂದು ಕಡೆಗೆ ಹಾರುವುದಕ್ಕೆ ಉದ್ಯುಕ್ತವಾಗಿದೆ. ಈ ಥರ ಬಗೆ ಬಗೆಯ ಹಂಸಗಳ ವಿನ್ಯಾಸದಿಂದಲೇ ಆ ಸರಸ್ವತಿಯ ಸೀರೆಯ ಡಿಸೈನ್ ಅವರು ಮಾಡಿದರು. ಲಕ್ಷ್ಮಿಯನ್ನು ಹಾಗೆ ಚಿತ್ರಿಸಿದ್ದಾರೆ. ಅಲ್ಲಿ ಆನೆಗಳದು, ಬಗೆ ಬಗೆಯ ರೀತಿಯ ಆನೆಗಳದು. ನಮ್ಮಲ್ಲಿ ಈ ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವಂಥ ತತ್ವ ಅದೆಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಬೇಲೂರು ಹಳೇಬೀಡು ಮೊದಲಾದವುಗಳ ಜಗತ್ತಿಯನ್ನು ನೋಡಿದ್ರೆ ಗೊತ್ತಾಗುತ್ತದೆ. ಆನೆಗಳಿವೆ, ಅರೆ ಎಲ್ಲ ಒಂದೇ ರೀತಿಯಾದ ಆನೆಗಳಲ್ಲ. ಒಂದೊಂದು ಆನೆ ಒಂದೊಂದು ತರಹ, ಒಂದೊಂದು ಹಂಸ ಒಂದೊಂದು ಥರ, ಒಂದೊಂದು ಕುದುರೆ ಒಂದೊಂದು ತರಹ. ಅಂದರೆ ನೋಡುವುದಕ್ಕೆಲ್ಲ ಆನೆಗಳು, ಅರೆ ಅಲ್ಲಲ್ಲಿ ವ್ಯತ್ಯಾಸ ಉಂಟು. ಯೂನಿಟಿ ಇನ್ ಜನ್ರಿಕ್ ಯೂನಿಟಿ, ಎಲ್ಲವೂ ಆನೆಗಳು ಅಂತ. ಇನ್ ಸ್ಪೆಸಿಫಿಕ್ ಡಿಫರೆನ್ಸ್, ಅದು ಡಿಫರೆನ್ಸ್ ಡೈವರ್ಸಿಟಿ ಅಂತ. ಹೀಗೆ ನಾವು ವ್ಯವಸ್ಥೆಯನ್ನು ಕಾಪಾಡಿಕೊಂಡಿದ್ದು. ಎಲ್ಲವೂ ಬೆರಳೆ, ಆದರೆ ಒಂದು ಬೆರಳಂತೆ ಮತ್ತೊಂದಿಲ್ಲ. ಎಲ್ಲವೂ ಸ್ವರಗಳೇ, ಒಂದು ಸ್ವರದ ಶ್ರುತಿ ಇನ್ನೊಂದು ಸ್ವರದ ಶ್ರುತಿ ಅಲ್ಲ. ಎಲ್ಲವೂ ಬಣ್ಣಗಳೇ, ಆದರೆ ಒಂದೊಂದು ಬಣ್ಣದ ವೇವ್ಲೆಂತ್ ಇನ್ನೊಂದು ಬೇರೆ ಬೇರೆ. ಆಪ್ಟಿಕ್ಸ್ ಓದಿದ್ರೆ ತಾನಾಗಿ ಗೊತ್ತಾಗುತ್ತದೆ. ಈ ಬಗೆಯಲ್ಲಿ ಕಾಳಿದಾಸನ ಕಲ್ಪನೆ ಎಷ್ಟು ಚೆನ್ನಾಗಿ ಸಾಕಾರಗೊಂಡಿದೆ ಅನ್ನೋದನ್ನು ವರ್ಮ ಅವರ ಚಿತ್ರಣದಲ್ಲಿ ನನಗೆ ಕಾಣೋದಕ್ಕಾಯಿತು. ಅವರ ಆ ಸರಸ್ವತಿಯ ಚಿತ್ರದಲ್ಲಿ ಕರ್ಣಾಭರಣಗಳು ಹಂಸಾವತಂಸಗಳು, ಒಡ್ಯಾಣದಲ್ಲಿ ಕೂಡ ಒಂದು ನಿಲೀನವಾದಂಥ ಹಂಸ. ಅಂದರೆ ಎಷ್ಟು ಔಚಿತ್ಯಪೂರ್ಣವಾಗಿ ಅದನ್ನು ಬಳಸಿಕೊಂಡಿದ್ದರು ಅಂತ. ಶಿವಮೊಗ್ಗದಲ್ಲಿ DVS ಕಾಲೇಜ್ ಅಂತ ಒಂದಿದೆ, ದೇಶೀಯ ವಿದ್ಯಾಶಾಲಾ ಅಂತ. ಆ ಸಂಸ್ಥೆಗಾಗಿ ಅವರು ಈ ಬಗೆಯ ಸರಸ್ವತಿಯನ್ನು ನಿರ್ಮಾಣ ಮಾಡಿಕೊಟ್ರು. ಅದಕ್ಕೂ ಹಿಂದೆ NMKRV ಕಾಲೇಜಿನಲ್ಲಿ ಕೂಡ ಆ ರೀತಿಯ ಸರಸ್ವತಿಯನ್ನು ಮಾಡಿದರು. DVS ಕಾಲೇಜಿನ ಸರಸ್ವತಿಯ ಒಂದು ಚಿತ್ರಣದ ಆವಿಷ್ಕಾರ ಸಂದರ್ಭದಲ್ಲಿ ಆ ಸರಸ್ವತಿಯ ವಿಶಿಷ್ಟತೆಯ ಬಗ್ಗೆನೇ 1 ಗಂಟೆ ಮಾತಾಡಿದ್ದೆ ಅಲ್ಲಿ ಭಾಷಣವನ್ನು. ಅಷ್ಟು ವಿವರಗಳು. ಆ ಜಪಮಾಲೆಯನ್ನು ಹಿಡಿದ ಕೈಯ ಮೇಲೆ ಜಪಮಾಲೆಯ ನೆರಳು ಬಿದ್ದಿರುವುದನ್ನು ಮೊದಲುಗೊಂಡು ಅವರು ಚಿತ್ರಣ ಮಾಡಿದರು. ಮತ್ತು ಸರಸ್ವತಿಯ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿಕೊಂಡಿರೋದು ಭೂತ ಕನ್ನಡಿ ಹಿಡಿದರೆ ಮಾತ್ರ ಕಾಣಿಸುತ್ತದೆ. ಅಂದರೆ ವಿದ್ಯಾದಿ ದೇವತೆಯ ತೃಪ್ತಿ ಅಂಥದ್ದು ಅನ್ನುವಂಥದ್ದು ಗೊತ್ತಾಗುತ್ತದೆ. ಅವಳು ಪದ್ಮಾಸನದಲ್ಲಿ ಪದ್ಮಾಸನಸ್ಥಿಯಾಗೇ ಕೂತಿರುವಂಥದ್ದು. ಇವೆಲ್ಲ ನೋಡಿದಾಗ ಆ ಸರ್ವಲಕ್ಷಣ ಸಂಪನ್ನತೆ ಎಷ್ಟು ಚೆನ್ನಾಗಿ ಆ ಪ್ರಾಚೀನ ಭಾರತೀಯ ಶಿಲ್ಪಶಾಸ್ತ್ರದ ಕೌಶಲ ಶುದ್ಧತೆ ಇಳಿದು ಬಂದಿರುವಂಥದ್ದು ಗೊತ್ತಾಗ್ತಾ ಇತ್ತು. ಈ ಕಲಹಂಸ ಲಕ್ಷಣ ಅಂದಾಗ ಅವೆಲ್ಲ ಕೂಡ ನೆನಪಾಗುತ್ತದೆ. ಆಮೇಲೆ ಅತಿಶಯ ಪ್ರೇಕ್ಷನಾಗಿ ಕಂಡ, ತುಂಬ ಸೊಗಸಾಗಿ ನೋಡುವವರಿಗೆಲ್ಲರಿಗೂ ಮತ್ತೆ ಮತ್ತೆ ನೋಡಬೇಕು ಅನ್ನುವಂತೆ ಕಂಡ. ನೇಪಥ್ಯ ದರ್ಶನಶ್ಛಾಯ ತಸ್ಯಾದರ್ಶೇ ಹಿರಣ್ಮಯೇ ವಿರರಾಜೋದಿತೆ ಸೂರ್ಯೇ ಮೇರೋ ಕಲ್ಪತರೋರಿವ. ಅವನು ಬಂಗಾರದ ಕನ್ನಡಿಯಲ್ಲಿ ನೋಡಿಕೊಂಡ ಅಂತೆ. ಆಗ ಗಾಜಿನ ಕನ್ನಡಿಗಳಿರಲಿಲ್ಲ. ಲೋಹವನ್ನು ಚೆನ್ನಾಗಿ ಪರಿಷ್ಕಾರ ಮಾಡಿ, ಬರ್ನಿಷಿಂಗ್ ಅಂತಾರಲ್ಲ, ಪಾಲಿಷ್ ಮಾಡಿ ನೋಡ್ಕೊಳ್ತಾ ಇದ್ದರು. ಸ್ವರ್ಣ ದರ್ಪಣದಲ್ಲಿ ಇವನು ನೋಡಿಕೊಂಡಿದ್ದು ಹೇಗಿತ್ತು ಅಂತಂದರೆ, ಸೂರ್ಯನಲ್ಲಿ ಮೇರುವಿನ ಕಲ್ಪತರು ಕಾಣಿಸಿಕೊಂಡಂತೆ ಕಾಣಿಸ್ತು ಅಂತ. ಅಂದರೆ ಮೇರು ಪರ್ವತದ ಮೇಲೆ ಬೆಳೆದ ಕಲ್ಪತರು ಸೂರ್ಯ ಬಿಂಬದಲ್ಲಿ ತನ್ನ ನೆರಳು ಕಂಡಂತೆ ಇವನು ತಾನು ಕಾಣಿಸಿಕೊಂಡ ಅದರೊಳಗೆ. ಮತ್ತು ಇನ್ನೂ ಒಂದು ಉಂಟು, ಯುದ್ಧಕ್ಕೆ ಹೋಗುವಾಗ, ವಿವಾಹಕ್ಕೆ ಹೋಗುವಾಗ ಎಲ್ಲ ರಾಜರು
ಕತ್ತಿಯ ಅಲುಗಿನಲ್ಲಿ ತಮ್ಮ ಮುಖ ನೋಡಿಕೊಳ್ಳಬೇಕು ಅಂತ. ಅದನ್ನು ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಶಿವ ವಿವಾಹ ಪ್ರಸ್ಥಾನ ಕಾಲದಲ್ಲಿ ಕತ್ತಿಯ ಅಲುಗಿನಲ್ಲಿ ತನ್ನ ನೋಡಿಕೊಂಡಂಥ ಕ್ಷತ್ರಿಯನಿಗೆ ಕತ್ತಿಯೇ ಕನ್ನಡಿ ಅಂತ. ಸರಾಜ ಕುಕುದವ್ಯಗ್ರ ಪಾಣಿಭಿ ಪಾರ್ಶ್ವವರ್ತಿಭಿ ಯಯಾವುದೀರಿತಾ ಲೋಕ ಸುಧರ್ಮಾನವಮಾಂ ಸುಧಾಂ. ಸುಧರ್ಮಕ್ಕೆ ಅನವಮಾಂ, ಕಡಿಮೆ ಇಲ್ಲದೆ ಇರತಕ್ಕಂಥ ಸಭೆಗೆ ಪಾರಿಪಾರ್ಶ್ವಕರ ವಂದಿಮಾಗದರ ಚಾಂಗು ಹಸಾದು ಬಳೆ ಉಘೆ ಅನ್ನುವಂಥ ಎಲ್ಲ ಜಯಘೋಷಗಳಲ್ಲಿ ಇತಃ 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 ಅಂತ ಇತ್ತ ಕಡೆಗೆ ಇತ್ತಲ್ಲಿತ್ತಲ್ಲಂತ ಮಹಾರಾಜರನ್ನು ಕರ್ಕೊಂಡು ಹೋಗ್ತಾರಲ್ಲ, ಆ ರೀತಿಯಾಗಿ ಪರಾಕ್ಷಬ್ದಗಳ ಮೂಲಕವಾಗಿ ಕರ್ಕೊಂಡು ಹೋಗ್ತಾರೆ. ವಿತಾನ ಸಹಿತಂ ತತ್ರ ಭೇಜೆ ಪೈತೃಕಮಾಸನಂ ಚೂಡಾಮಣಿಭಿರದೃಷ್ಟ ಪಾದಪೀಠಂ ಮಹೀಕ್ಷಿತಾಂ. ರಾಜರುಗಳ ಕಿರೀಟ ಮಾಣಿಕ್ಯ ಮಣಿಗಳಿಂದ ನೀರಾಜಿತವಾದ ಪಾದಪೀಠದ ಮೇಲೆ ಕಾಲಿಟ್ಟು ಅವನು ಪೈತೃಕಮಾಸನಂ ಪಿತೃಪಿತಾಮಹ ಪ್ರಪಿತಾಮಹ ವೃದ್ಧ ಪಿತಾಮಹಾದಿಗಳಿಂದ ದತ್ತವಾದ ಸಿಂಹಾಸನವನ್ನು ಹತ್ತುತ್ತಾನೆ. ಅದರ ಮೇಲೆ ಬೆಳ್ಳಗಿನ ಒಂದು ಬಟ್ಟೆಯನ್ನು ಚಪ್ಪರದ ಹಾಗೆ ಕಟ್ಟಿದ್ರು. ಇದು ವಿತಾನ ಅಂತ ಕರೀತಾರೆ. ವಿತಾನ ಅಂದರೆ ಚಪ್ಪರ ಅಂತ ಒಂದು ಅರ್ಥ ಉಂಟು ಸಂಸ್ಕೃತದಲ್ಲಿ. ವಿಶೇಷ ಅರ್ಥದಲ್ಲಿ ಕಾಳಿದಾಸ ಬಾಣಾದಿಗಳು ಬಳಸ್ತಾರೆ. ನೀವು ಅಜಂತ ಪೇಂಟಿಂಗ್ಸ್ ನೋಡಿ, ಅಲ್ಲಿಯ ಚಿತ್ರಗಳಲ್ಲಿ ನೋಡಿದ್ರೆ ಸಿಂಹಾಸನದ ಮೇಲೆ ಒಂದು ಬಿಳಿಯ ಬಟ್ಟೆಯನ್ನು ಕಟ್ಟಿರ್ತಾರೆ ದೊಡ್ಡದಾಗಿ. ಅಂದರೆ ಅದು ಒಂದು ಶ್ವೇತಛತ್ರದ ರೀತಿಯಲ್ಲಿ, ಶ್ವೇತಛತ್ರವೂ ಇರುತ್ತದೆ, ಅದರ ಮೇಲೆ ಆ ರೀತಿಯಾದಂಥದ್ದು. ಕಾಳಿದಾಸ ಅಷ್ಟು ಸೂಕ್ಷ್ಮವಾಗಿ ಅದನ್ನೆಲ್ಲ ಗಮನಿಸಿಕೊಂಡು ರೀಕ್ರಿಯೇಟ್ ಮಾಡಿದ್ದಾನೆ. ಶಿಶುಭೇ ತೇನ ಚಾಕ್ರಾಂತಂ ಮಂಗಲಾಯತನಂ ಮಹತ್ ಶ್ರೀವತ್ಸಲಕ್ಷಣಂ ವಕ್ಷಃ ಕೌಸ್ತುಭೇನೇವ ಕೇಶವಂ. ಅವನು ಮಂಗಲಾಯತನನಾಗಿ ಕೌಸ್ತುಭಧಾರಿಯಾದ ಮಹಾವಿಷ್ಣುವಿನಂತೆಯೇ ಕಾಣಿಸಿಕೊಳ್ತಾನೆ. ಬಭೌ ಭೂಯ ಕುಮಾರತ್ವಾತ್ ಆಧಿರಾಜ್ಯಮವಾಪ್ಯ ಸಹ ರೇಖಾಭಾವಾತ್ ಉಪಾರೂಢ ಸಾಮಗ್ರ್ಯಮಿವ ಚಂದ್ರಮಾಹ. ಈಗ ಇವನು ಕುಮಾರ, ಆದರೆ ಅಧಿರಾಜ್ಯಕ್ಕೆ ಒಡೆಯನಾಗಿದ್ದಾನೆ, ಆಧಿರಾಜ್ಯ ಅನಿಸಿಕೊಂಡಿದ್ದಾನೆ. ಇವನು ರೇಖಾಮಾತ್ರನಾದ ಬಾಲೇಂದುವಾದರೂ ಸೂಕ್ಷ್ಮವಾಗಿ ನೋಡಿದರೆ ಇಡೀ ಪೂರ್ಣೇಂದುವಿನ ಒಂದು ಸಿಲ್ಯೂಟ್ ಅಂತಾರಲ್ಲ, ನೆರಳು ಕಾಣಿಸುತ್ತದೆ. ಹಾಗೆ ಇವನು ಯಾವ ಮಟ್ಟಕ್ಕೆ ಬೆಳೀತಾನೆ ಅನ್ನೋದು ಆ ಬೆಳೆಯುವ ಪೈರು ಮೊಳಕೆಯಲ್ಲಿ ಎನ್ನುವಂತೆ ಕಾಣಿಸ್ತಾ ಇತ್ತು ಅಂತ ತುಂಬ ಒಳ್ಳೆಯ ಪರಿಶೀಲಿತವಾದ ಉಪಮೆಯನ್ನು ಕೊಟ್ಟಿದ್ದಾನೆ. ಈ ಚಂದ್ರನ ಉಪಮೆಯನ್ನು ಎಷ್ಟೋ ಕವಿಗಳು ಕೊಡ್ತಾರೆ, ಕಾಳಿದಾಸನು ಯಥೇಷ್ಟವಾಗಿ ಕೊಟ್ಟಿದ್ದಾನೆ. ಆದರೆ ಪ್ರತಿಯೊಂದು ಕಡೆಯಲ್ಲಿಯೂ ವಿಶಿಷ್ಟವಾದ ಪರಿಶೀಲನೆಯಿಂದ ಕೊಟ್ಟಿದ್ದಾನೆ. ನೀವು ನೋಡಿ, ಬಾಲಚಂದ್ರನನ್ನು ನೋಡಿ, ಆ ಪೂರ್ಣ ಚಂದ್ರನ ಭಾಗವೋ ಎಂಬಂತೆ ಇರ್ತಾನೆ. ಹಾಗೆ ಇವನು ಎಲ್ಲಿವರೆಗೂ ಬೆಳೀತಾನೆ ಎನ್ನುವುದರ ಒಂದು ಪೂರ್ವ ಸೂಚನೆ ಅಲ್ಲಿತ್ತು ಅನ್ನುವಂತೆ ಗೊತ್ತಾಗುತ್ತದೆ. ಪ್ರಸನ್ನ ಮುಖರಾಗಂತಂ ಸ್ಮಿತಪೂರ್ವಾಭಿಭಾಷಣಂ ಮೂರ್ತಿಮಂತಂ ಅಮನ್ಯಂತ ವಿಶ್ವಾಸಮನುಜೀವಿನಃ. ಸ್ಮಿತಪೂರ್ವಾಭಿಭಾಷಣಂ ಅನ್ನುವ ಫ್ರೇಜು ವಾಲ್ಮೀಕಿಯಿಂದ ಅನಾಮತ್ತಾಗಿ ಕವಿ ಎತ್ಕೊಂಡಿದ್ದಾನೆ. ಇದಕ್ಕೆ ಅವನಿಗೆ ಯಾವ ಸಂಕೋಚವೂ ಇಲ್ಲ. ಮಹಾಕವಿಗಳನ್ನು, ಪೂರ್ವಸೂರಿಗಳನ್ನು ಆಶ್ರಯಿಸಿಯೇ ಮುಂದೆ ನಾವು ಬೆಳೀಬೇಕಾದದ್ದು. ಹಾಗಲ್ಲದೆ ನನ್ನದೇ ನಾನು ಸ್ವಂತ ಅಂತ ಹಠ ಮಾಡಿಕೊಂಡು ಹೋಗೋರು ಒಡಲ ನೂಲಿನಿಂದ ಜೇಡ ನೇಯುತ್ತದೆ ಜಾಲ, ಯಾಕೆ ಬಡಪಾಯಿಯಾದ ಹುಳ ಹುಪ್ಪುಟ್ಟೆಗಳು ಅಲ್ಲಿ ಬಂದು ಬಲಿಯಾಗಲಿ ಅಂತ. ಆದರೆ 10 ಮೂಲಗಳಿಂದ ಜೇನು ಸಂಗ್ರಹ ಮಾಡುತ್ತದೆ, ಎಲ್ಲರಿಗೂ ಆನಂದದಾಯಕವಾದ ಜೇನುತುಪ್ಪ ಆಗುತ್ತದೆ. ಹಾಗಾಗಿ ಆನೋ ಭದ್ರಾಕೃತ ಅವೋಯಂತೋ ವಿಶ್ವತಃ ಅಂತ ಎಲ್ಲ ಕಡೆಗಳಿಂದ ಒಳ್ಳೆಯ ವಿಚಾರ ಬರುವಂತೆ ಪೂರ್ವಸೂರಿಗಳಿಂದ ರಸಮಯವಾದ ಸ್ಫೂರ್ತಿಯನ್ನು ಪಡೆಯೋಣ, ತೆಗೆದುಕೊಳ್ಳೋಣ. ಆದರೆ ಅಷ್ಟನ್ನೇ ಮಾಡಿದರೆ ಅದು ಬ್ಲೇಜಿಯಾರಿಸಮ್. ಅದನ್ನು ಬಂಡವಾಳವಾಗಿಟ್ಟುಕೊಂಡು ವಿಸ್ತರಿಸಿದರೆ ಅದು ಅತ್ಯದ್ಭುತವಾದ ಅಭಿವೃದ್ಧಿ ಅಂತ ಅನಿಸಿಕೊಂಡು ಬಿಡುತ್ತದೆ. ಅವರಿಂದ ಬಂಡವಾಳವನ್ನು ಸ್ವೀಕರಿಸಿ ವಾಣಿಜ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಇದೇ ಇರುವಂಥ ಕೌಶಲ. ರಾಮನನ್ನು ಕುರಿತು ವಾಲ್ಮೀಕಿ ಸ್ಮಿತಭಾಷಿ, ಪೂರ್ವಭಾಷಿ, ಸ್ಮಿತಪೂರ್ವಭಾಷಿ ಎನ್ನುವ 3 ವಿಶೇಷಣಗಳು ಹೇಳ್ತಾರೆ. ಇಲ್ಲಿ ಹಾಗೇನೇ ಬಂದಿದೆ. ನಗನಗುತ್ತ ಮಾತಿಗೆ ಮುನ್ನ ನಗು, ತಾನು ಮೊದಲು ಮಾತನಾಡುವುದು, ಬೇರೆಯವರು ಮಾತಾಡಲಿ ಅಲ್ಲಿವರೆಗೆ ನಾನು ಯಾಕೆ ಮಾತಾಡಬೇಕು ಅನ್ನುವ ಬಿಂಕ ಇಲ್ಲದೆ ಇರುವುದು, ಇವೆಲ್ಲ ಸದ್ಗುಣಗಳು. ಪ್ರಸನ್ನವಾದ ಮುಖರಾಗ ಅವನನ್ನು ವಿಶ್ವಾಸವೇ ಮೂರ್ತಿವೆತ್ತಂತೆ ತೋರ್ತಾ ಇತ್ತು ಅಂತ ಎಲ್ಲರೂ ಭಾವಿಸಿಕೊಂಡರು. ಸಪುರಂ ಪುರುಹೂತ ಶ್ರೀಹಿ ಕಲ್ಪದ್ರುಮನಿಭಧ್ವಜಾಂ ಕ್ರಮಮಾಣಶ್ಚಕಾರದ್ಯಾಂ ನಾಗೇ ನೈರಾವತೌಜಸ. ಐರಾವತದ ಹಾಗಿರುವ ದೊಡ್ಡ ಮದ್ದಾನೆಯ ಮೇಲೆ ಅವನು ಕೂತು ಕಲ್ಪದ್ರುಮದ ಹಾಗಿರುವ ಊರನ್ನು ಓಡಾಡ್ದ ಅಂತ. ಕಲ್ಪದ್ರುಮ ಹೇಗೆ ಚಿಗುರುಗಳಿಂದ ಸೊಗಸಾಗಿರುತ್ತದೆಯೋ ಆ ರೀತಿ ಬಾವುಟಗಳಿಂದ, ತೋರಣಗಳಿಂದ, ಮಾಲಿಕೆಗಳಿಂದ ಅಲಂಕೃತವಾಗಿ ನಳನಳಿಸ್ತಾ ಇರತಕ್ಕಂಥ ಅಯೋಧ್ಯೆಯಲ್ಲಿ ಅವನು ಗಜಾರೋಹಣದ ಮೂಲಕವಾಗಿ ಮೆರವಣಿಗೆ ಮಾಡಿಸಿಕೊಂಡ ಅಂತ. ಇದು ಆ ಕಾಲದಲ್ಲಿದ್ದ ವಿಶೇಷ.
ಪಟ್ಟದಾನೆಯ ಮೇಲೆ ಜಂಬೂ ಸವಾರಿ ಅಂತ ಹೇಳ್ತಾರಲ್ಲ, ಹಾಗೆ ಮಾಡುವಂಥದ್ದು. ಚಂದ್ರಗುಪ್ತ ಮೌರ್ಯ ಚಂದ್ರಲೇಖೆ ಎನ್ನುವಂಥ ತನ್ನ ಆನೆಯ ಮೇಲೆ ಹತ್ತಿ ಸುಗಾಂಗ ಪ್ರಸಾದದ ಮೂಲಕವಾಗಿ ಇಡೀ ಪಾಟಲಿಪುತ್ರವನ್ನು ಓಡಾಡ್ದ ಅನ್ನುವ ಉಲ್ಲೇಖವನ್ನು ಮುದ್ರಾ ರಾಕ್ಷಸದಲ್ಲಿ ನಾವು ನೋಡ್ತೀವಿ. ಇವನು ಇಂದ್ರನಂತೆ ಅಮರಾವತಿಯಲ್ಲಿ ಓಡಾಡುವ ಹಾಗೆ ಇವನು ಐರಾವತದಂಥ ಆನೆಯ ಮೇಲೆ ಕೂತು ಓಡಾಡ್ದ ಅಂತ. ಒಬ್ಬ ರಾಜನಾಗಿದ್ದಾನೆ ಅಂತ ಊರಿಗೆ ತಿಳಿಯಬೇಕಲ್ಲ. ಏನು ಕ್ಲೋಸ್ ಸರ್ಕ್ಯೂಟ್ ಟಿ ವಿ ಇದೆಯಾ, ಸೆಪ್ರೇಟ್ ಚಾನಲ್ಗಳಿವೆಯಾ, ಡೈರೆಕ್ಟ್ ಟೆಲಿಕಾಸ್ಟ್ ಅಂತ ಇದೆಯಾ, ಈ ಕೆಲಸಗಳಿಂದ ಆಗಬೇಕು. ಜನಮಾನಸಕ್ಕೆ ಒಂದು ಉತ್ಸವ ಮತ್ತು ಮನಸ್ಸಿನಲ್ಲಿ ಮಾಸದ ಮುದ್ರೆ ಇವೆಲ್ಲ ಒತ್ತಬೇಕು ಅನ್ನೋ ಲೌಕಿಕವೂ ಉಂಟಲ್ಲ. ತಸ್ಯೈಕ್ಯಸ್ಯೋಚ್ಛ್ರಿತಂ ಛತ್ರಂ ಮೂರ್ಧ್ನಿತೇನ ಮಲತ್ವಿಷ ಪೂರ್ವರಾಜ ವ್ಯೋಗೌಷ್ಮ್ಯಂ ಕೃತ್ಸ್ನಸ್ಯ ಜಗತೋ ಹೃತಂ. ಆಮೇಲೆ ಅವನ ತಲೆಯ ಮೇಲಿನ ಶ್ವೇತಛತ್ರ ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ, ಕುಶ ಮಹಾರಾಜನ ವಿಯೋಗದ ತಾಪವನ್ನು ತಡೆಯುವುದಕ್ಕಾಗಿ ಇರುವ ಆತಪತ್ರವೋ ಎಂಬಂತೆ ಇತ್ತು ಅಂತ. ಕೆಲವೇ ದಿವಸಗಳ ಹಿಂದೆ ಕುಶ ತೀರಿಕೊಂಡಿದ್ದು, ಅನಾಯಕವಾಗಿರಬಾರ್ದು, ಸಿಂಹಾಸನ ಖಾಲಿ ಇರಬಾರ್ದು ಅಂತ ಹತ್ತಿಸ್ತಾರೆ. ವಸ್ತುತಃ ರಾಜರುಗಳಿಗೆ ಸೂತಕವೇ ಇಲ್ಲ. ಯಾಕೆಂದರೆ ಒಬ್ಬ ಹೋದ ತಕ್ಷಣ ಮತ್ತೊಬ್ಬ ಸ್ಥಾನಕ್ಕೆ ಬರಬೇಕು, ಸೂತಕ ಕಳೀಲಿ, ಒಂದು ವರ್ಷದವರೆಗೂ ಶುಭ ಮಾಡಬಾರ್ದು, ಈ ಥರದ್ದು ಯಾವುದೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಧರ್ಮಶಾಸ್ತ್ರಕಾರರು ಅನೇಕ ವರ್ಗಗಳನ್ನು ಮಾಡಿದ್ದಾರೆ. ಯಾರಿಗೆ ಮೈಲಿಗೆ ಇಲ್ಲ, ಸೂತಕ ಇಲ್ಲ ಅಂತ ಒಂದು ದೊಡ್ಡ ಲಿಸ್ಟ್ ಇದೆ. ಆ ಲಿಸ್ಟೊಳಗೆ ಮೊದಲು ಬರ್ತಕ್ಕಂಥದ್ದು ಮೂರ್ಧಾಭಿಷಿಕ್ತರಾದವರು ರಾಜರುಗಳು. ಹಾಗಾಗಿ ಪ್ರಜೆಗಳಿಗೆ ತಮ್ಮ ಹಳೆಯ ರಾಜ ತೀರಿಕೊಂಡ ಅನ್ನುವ ಸಂತಾಪ ಮುಟ್ಟದೇ ಇರುವಂತೆ ಶ್ವೇತಚಿತ್ರ ಇತ್ತಂತೆ. ತಾಪ ಅನ್ನೋದಕ್ಕೆ ಬಿಸಿಲು ಅನ್ನುವ ಅರ್ಥ ಕೂಡ ಇದೆಯಲ್ಲ, ಅದರ ಮೇಲೆ ಕವಿ ಎಷ್ಟು ಚೆನ್ನಾಗಿ ಶ್ಲೇಷೆ ಮಾಡಿದ್ದಾನೆ. ಧೂಮಾದಗ್ನೇ ಶಿಖಾ ಪಶ್ಚಾತ್ ಉದಯಾದಂಶವೋ ರವೇಹೆ ಸೋತಿತ್ಯ ತೇಜಸಾ ವೃತ್ತಿಂ ಸಮಮೇವೋತ್ಥಿತೋ ಗುಣೈ. ಅಗ್ನಿ ಧೂಮದ ಮೂಲಕವಾಗಿ ಅನುಮಿತವಾಗುತ್ತದೆ, ಕಿರಣಗಳ ಮೂಲಕವಾಗಿ ಸೂರ್ಯ. ಆದರೆ ಇವನು ಹಾಗಲ್ಲದೆ ತಾನೇ ತಾನಾಗಿ ಸ್ವಯಂ ತನ್ನ ಗುಣಗಳಿಂದ ಆವಿಷ್ಕೃತನಾದ. ತಂಪ್ರೀತಿ ವಿಶದೈರ್ ನೇತ್ರೈ ಅನ್ವಯೋ ಪೌರಯೋಷಿತಃ ಶರತ್ ಪ್ರಸನ್ನೈರ್ಜ್ಯೋತಿಭಿ ವಿಭಾವರ್ಯ ಇವ ಧ್ರುವಂ. ಅವನನ್ನು ಊರಿನ ಹೆಣ್ಣು ಮಕ್ಕಳು ತುಂಬ ಸಂತೋಷದಿಂದ ಕಂಡ್ರಂತೆ. ಹೇಗೆ ಅಂತಂದರೆ, ಶರತ್ಕಾಲದಲ್ಲಿ ಪ್ರಸನ್ನವಾಗಿರುವ ದಿಕ್ಕುಗಳಲ್ಲಿ ಬೆಳಗುತ್ತಾ ಇರತಕ್ಕಂಥ ರಾತ್ರಿಗಳು ಧ್ರುವ ನಕ್ಷತ್ರವನ್ನು ನೋಡುವ ಹಾಗೆ ಅಂತ. ಧ್ರುವ ಶಾಶ್ವತವಾದಂಥ ನಕ್ಷತ್ರ. ಆ ಧ್ರುವ ನಕ್ಷತ್ರವನ್ನು ಶರತ್ಕಾಲದ ರಾತ್ರಿಗಳು ನೋಡುವ ಹಾಗೆ ನೋಡಿದವು ಅಂತ. ಈ ಮೂಲಕವಾಗಿ ನಕ್ಷತ್ರ ಮಂಡಲದಿಂದ ಕೂಡಿರುವಂಥ ರಾತ್ರಿಗಳು ಅವುಗಳು ಈ ಊರಿನ ಹೆಣ್ಣು ಮಕ್ಕಳು, ಆ ಕಣ್ಣುಗಳೇ ಈ ನಕ್ಷತ್ರಗಳು, ಅವೆಲ್ಲವೂ ಧ್ರುವವನ್ನು ಪರಿಭ್ರಮಿಸುತ್ತವೆ. ಅದಕ್ಕೆ ಜ್ಯೋತಿಶ್ಚಕ್ರ ಅಂತ ಕರಿತೀವಿ. ಜ್ಯೋತಿಶ್ಚಕ್ರಕ್ಕೆ ಕೇಂದ್ರಭೂತವಾದದ್ದು ಧ್ರುವ ನಕ್ಷತ್ರ. ಆ ರೀತಿಯಲ್ಲಿ ಇವನನ್ನು ಕಂಡರು. ಇವನು ಅಲ್ಲಾಡೋದಿಲ್ಲ, ಅಸ್ಥಿರ ಅಲ್ಲ, ಇವನು ಪೂರ್ಣವಾಗಿ ಸ್ಥಿರ. ಅದೆಲ್ಲವನ್ನು ಕವಿ ಧ್ವನಿಸ್ತಾನೆ. ಅಯೋಧ್ಯಾ ದೇವತಾಶ್ಚೈನಂ ಪ್ರಶಸ್ತಾಯತನಾರ್ಚಿತಾ ಅನುದಧ್ಯುರನುಧ್ಯೇಯಂ ಸಾನ್ನಿಧ್ಯೈ ಪ್ರತಿಮಾಗತೈ. ಈಗ ಊರಿನ ಎಲ್ಲ ದೇವಸ್ಥಾನಗಳಿಗೂ ಅವನು ಹೋಗಿ ಗೌರವವನ್ನು ಸಲ್ಲಿಸ್ತಾನೆ. ಅಯೋಧ್ಯಾ ದೇವತೆಗಳನ್ನು ಪ್ರಶಸ್ತಾಯತನ ಅಂದರೆ ಎಲ್ಲ ದೇವಾಲಯಗಳಲ್ಲಿ ಪ್ರಶಸ್ತವಾದ ಪುಣ್ಯ ವೇದಿಕೆಗಳಲ್ಲಿ, ಅದು ವೀರ ಪೂಜೆಗಿರುವಂತಹ ಸ್ಥಾನಗಳಾಗಿರ್ಬೋದು, ದೈವ ಪೂಜೆಯ ಸ್ಥಾನಗಳಾಗಿರ್ಬೋದು, ಚೈತ್ಯ, ಆಲಯ ಇತ್ಯಾದಿ ಯಾವುದೇ ಆಗಿರ್ಬೋದು, ಇಟ್ ಮೇ ಬಿ ಮೆಮೋರಿಯಲ್, ರಾಕ್ ಆರ್ ಟೂಂಬ್ ಆರ್ ಟ್ರೀ ಆರ್ ವಾಟ್ ಎವರ್, ಅವೆಲ್ಲಕ್ಕೂ ಅವನು ಗೌರವ ಸಲ್ಲಿಸ್ತಾನೆ. ಒಬ್ಬ ರಾಜ ಪ್ರಜೆಗಳ ವಿಶ್ವಾಸವನ್ನು, ಪಾರಂಪರಿಕವಾದ ವಿಶ್ವಾಸವನ್ನು ಭಂಗ ಮಾಡದೆ ನಡ್ಕೊಂಡು ಹೋಗಬೇಕಾಗುತ್ತದೆ. ಮತ್ತು ಆ ಮೂಲಕವಾಗಿ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಸಾಧಿಸಬಹುದು. ನಾನು ಈಗ ಒಂದು 5-6 ತಿಂಗಳ ಕೆಳಗೆ ಗುಜರಾತಿಗೆ ಹೋದಾಗ ನರೇಂದ್ರ ಮೋದಿಯವರನ್ನು ನೋಡಿ ಬರುವುದಾಯಿತು. ಯಾವ ವಿಶೇಷವೂ ಇಲ್ಲ, ನೋಡಿ ಬರಬೇಕು ಅನ್ನೋದಷ್ಟೇ ಇದ್ದದ್ದು. ಇನ್ನೇನು ಹೇಳಿಕೊಳ್ಳುವುದು ಹೇಳುವಂಥದ್ದು ಏನಿದೆ, ಕೇಳುವುದಷ್ಟೇ ಇದ್ದದ್ದು. ಆಗ ಆತ ಹೇಳಿದರು, ಬೇರೆ ಬೇರೆ ರೀತಿಯಲ್ಲಿ ವೃಕ್ಷಾರೋಪಣ ಮಾಡುವುದಾಗ್ತಾ ಇದೆ. ನಕ್ಷತ್ರ ವೃಕ್ಷವನ ಮತ್ತು ರಾಶಿ ವೃಕ್ಷವನ, ತೀರ್ಥಂಕರ ವೃಕ್ಷವನ, ಹೀಗೆಲ್ಲ ಮಾಡುವುದಾಗ್ತಾ ಇದೆ. ये सब लोग नक्षत्र और राशि चाहते हैं, हमको तो वृक्ष, ನಮಗೆ ಗಿಡ ಬೇಕು, ಜನಕ್ಕೆ ನಕ್ಷತ್ರ ಬೇಕು, ಎರಡೂ ಆಗುತ್ತೆ. ಅವ್ರಿಗೆ ನಕ್ಷತ್ರ ಆಯಿತು, ನಮಗೆ ಗಿಡಗಳಾಯಿತು, ಅಫಾರೆಸ್ಟೇಷನ್ ನಮಗಾಯಿತು, ಅವರಿಗೆ ಅವ್ರ ನಕ್ಷತ್ರದ ಮರಕ್ಕೆ ನೀರು ಹಾಕಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆಯ ಮೂಲಕವಾಗಿ ಲೋಕಹಿತವಾಗೋದಿದ್ದರೆ ಯಾತಕ್ಕೆ ಬೇಡ ಅನ್ನಬೇಕು. ಆ ಕೆಲಸಗಳೆಲ್ಲ ನಡೀತಾ ಇದೆ ಅಂತ. ಹಾಗೆ ಯಾವನ್ನಾಶ್ಯಾಯತೆ ವೇದಿ
ಅಭಿಷೇಕ ಜಲಾಪ್ಲುತ ತಾವದೇವಾಸ್ಯ ವೇಲಾಂತಂ ಪ್ರತಾಪ ಪ್ರಾಪ ದುಸ್ಸಹ. ಆ ಅಭಿಷೇಕ ವೇದಿಯ ನೀರು ಆರೋದಕ್ಕೆ ಮುನ್ನವೇ ಇವನ ಪ್ರತಾಪ ಎಂಥದ್ದು ಅಂತ ಶತ್ರುಗಳಿಗೆ ಗೊತ್ತಾಗುವಂತೆ ಆಯಿತು ಅನ್ನುವ ಮಾತನ್ನು ಕವಿ ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬ ರಾಜ ಸ್ಥಾನಕ್ಕೆ ಬಂದ ತಕ್ಷಣ ಡಿಫೆನ್ಸ್ ಹೇಗಿರಬೇಕು, ಇಂಟರ್ನಲ್ ಸೆಕ್ಯೂರಿಟಿ ಹೇಗಿರಬೇಕು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಯಾವುದೂ ಅಸ್ಥಿರವಾಗಿರಲಿಲ್ಲ, ಗಟ್ಟಿಯಾಗಿತ್ತು ಅಂತ. ವಸಿಷ್ಠಸ್ಯ ಗುರೋರ್ ಮಂತ್ರ ಸಾಯಕಾಸ್ತಸ್ಯ ಧನ್ವಿನಃ ಕಿಂ ತತ್ ಸಾಧ್ಯಂ ಯದುಭಯೇ ಸಾಧಯೇಯುರ್ನ ಸಂಗತಾ. ಇದೇ ಮಾತನ್ನೇ ದಿಲೀಪನ ಬಗ್ಗೆ ಕೂಡ ನಾವು ನೋಡ್ತೀವಿ. ವಸಿಷ್ಠನ ಮಂತ್ರಾಲೋಚನೆ ಮತ್ತು ಇವನ ಶಸ್ತ್ರಾಸ್ತ್ರಗಳ ಕೌಶಲ ಇವೆರಡೂ ಇದ್ದಾಗ ಇನ್ಯಾವುದು ಆಗೋದಕ್ಕೆ ಸಾಧ್ಯ ಇರಲಿಲ್ಲ ಅಂತನ್ನುವಂಥದ್ದು. ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾದದ್ದು. ವಸಿಷ್ಠಾಶ್ರಮಕ್ಕೆ ದಿಲೀಪ ಬಂದಾಗ ಮೊದಲನೇ ಸರ್ಗದಲ್ಲಿ ಇದಕ್ಕೆ ಸಂವಾದಿಯಾದ ಮಾತನ್ನೇ ನೋಡ್ತೀವಿ. ಸಧರ್ಮಸ್ಥ ಸಖ ಶಶ್ವತ್ ಅರ್ಥಿ ಪ್ರತ್ಯರ್ಥಿನಾಂ ಸ್ವಯಂ ದದರ್ಶ ಸಂಶಯಚ್ಛೇದ್ಯಾಂ ವ್ಯವಹಾರಾನತಂದ್ರಿತ. ಅವನು ಧರ್ಮಿಷ್ಠನಾದವರಿಗೆ ಸ್ನೇಹಿತನಾಗಿ, ಅರ್ಥಿಗಳಿಗೆ ಅಂದರೆ ಯಾವುದೇ ರೀತಿಯಾಗಿ ಯಾಚನೆ ಮಾಡೋದಕ್ಕೆ ಬಂದವರಿಗೆ ಅವನು ಆಶ್ರಯನಾಗಿ, ಪ್ರತ್ಯರ್ಥಿಗಳಿಗೆ ವೈರಿಯಾಗಿ, ಎಲ್ಲ ರೀತಿಯಲ್ಲಿಯೂ ಅವರವ್ರಿಗೇನು ಬೇಕೋ ಅದನ್ನು ಸಂಶಯಕ್ಕೆ ಅವಕಾಶ ಇಲ್ಲದೆ ಮಾಡ್ದ ಅಂತ. ಧರ್ಮಸ್ಥರಾದವರಿಗೆ ಸ್ನೇಹಿತನಾದ, ಅರ್ಥಿಗಳಿಗೆ ಬೇಡ್ತಕ್ಕಂಥವ್ರಿಗೆ ದಾನಿಯಾದ, ಪ್ರತ್ಯರ್ಥಿಗಳಿಗೆ ವೈರಿಯಾದ. ಹೀಗೆ ಆಗುವ ಮೂಲಕವಾಗಿ ಏನೇ ವ್ಯವಹಾರ ಇದೆ ಅದನ್ನೆಲ್ಲವನ್ನೂ ಸರಿಯಾಗಿ ಮಾಡ್ದ ಅಂತ. ಈ ವ್ಯವಹಾರ ಅಂತ ಅನ್ನೋದಕ್ಕೆ ಧರ್ಮಸ್ಥೀಯ ಅಂತ ಧರ್ಮಶಾಸ್ತ್ರದಲ್ಲಿ ಉಂಟು. ಅಂದರೆ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಏನಿವೆ ಅವನ್ನು ನಡೆಸಬೇಕು ಅಂತ. ಅದನ್ನೆಲ್ಲವನ್ನೂ ಅವನು ಬಹಳ ಸರಿಯಾಗಿ ಒಂದಿಷ್ಟು ಸಂದಿಗ್ಧಕ್ಕೆ ಅವಕಾಶ ಇಲ್ಲದೆ ನಡೆಸಿಕೊಟ್ಟ ಅನ್ನುವ ಮಾತನ್ನು ನೋಡಬಹುದು. ಮಲ್ಲಿನಾಥ ಕೂಡ ಈ ಬಗ್ಗೆ ಬಹಳ ಸೊಗಸಾದ ವಿವರಣೆಯನ್ನು ಕೊಡ್ತಾನೆ. ತತಃ ಪರಮಭಿವ್ಯಕ್ತ ಸೌಮನಸ್ಯ ನಿವೇದಿತೈ ಯೋಜ ಪಾಕಾಭಿಮುಖೈ ಭೃತ್ಯಾನ್ ವಿಜ್ಞಾಪನಾ ಫಲೈ. ಆಮೇಲೆ ಅವನು ಅಭಿವ್ಯಕ್ತ ಸೌಮನಸ್ಯ ನಿವೇದಿತೈ ಪಾಕಾಭಿಮುಖೈ ವಿಜ್ಞಾಪನಾ ಫಲೈ. ಅಂದರೆ ಅವನು ಈ ಎಲ್ಲ ವ್ಯವಹಾರಗಳನ್ನು ಸರಿಯಾಗಿ ಮಾಡ್ತಾ ಅನುಜೀವಿಗಳನ್ನು, ಭೃತ್ಯರನ್ನು ಅವರ ಮುಖದಿಂದ ವ್ಯಕ್ತೀಕೃತವಾಗುವಂಥ ಪ್ರಸನ್ನತೆ ಯಾವುದಿದೆ, ರಾಜನ ಬಗ್ಗೆ ಸ್ವಾಮಿನಿಷ್ಠೆ ಯಾವುದಿದೆ ಅದನ್ನು, ಮತ್ತು ಸಿದ್ಧಿಗೆ ಫಲಕ್ಕೆ ಅಭಿಮುಖವಾಗಿರುವಂತಹ ವಿಜ್ಞಾಪನಗಳಿಂದ ತೃಪ್ತಿಗೊಳಿಸಿದ ಅಂತ. ಅಂದರೆ ಬೃಹಸ್ಪತಿ ತನ್ನ ರಾಜನೀತಿಯಲ್ಲಿ ಹೇಳ್ತಾನೆ, ನಿಯುಕ್ತ ಕರ್ಮನಿಷ್ಪತ್ತೌ ವಿಜ್ಞಪ್ತೌ ಚ ಯದೃಚ್ಛಯ ಭೃತ್ಯಾನ್ ಧನೈ ಮಾನಯಂಸ್ತು ನವಃ ಅಪಿ ಅಕ್ಷೋಭ್ಯತಾಂ ವ್ರಜೇತ್ ಅಂತ. ಅಂದರೆ ಭೃತ್ಯರನ್ನು ನೋಡಿಕೊಂಡು ಅವರ ಕೆಲಸಕ್ಕೆ ಅನುಗುಣವಾದ ಫಲವನ್ನು ಅವರಿಗೆ ಕೊಡಬೇಕು, ಸೌಮನಸ್ಯ ಅವರಿಗೆ ಉಂಟಾಗಬೇಕು. ಅದೇ ಸಂದರ್ಭದಲ್ಲಿ ಅವರ ಯೋಗ್ಯತೆ ಯಾವುದಿದೆ ಅದಕ್ಕೆ ತಕ್ಕ ರೀತಿಯಲ್ಲಿ ಸನ್ಮಾನವನ್ನು ಮಾಡಬೇಕು. ಅಲ್ಲಿ ಮಲ್ಲಿನಾಥ ಮತ್ತೊಂದು ಮಾತು ಹೇಳ್ತಾನೆ, ಅತ್ರ ಸೌಮನಸ್ಯ ಫಲಯೋಜನಾದಿಭಿ ನೃಪಸ್ಯ ವೃಕ್ಷ ಸಮಾಧಿ ಧ್ವನ್ಯತಾ ಇತಿ ಅನುಸಂಧೇಯಂ ಅಂತ. ಈ ಸೌಮನಸ್ಯ ಅಂದರೆ ಸುಮುಖತೆ ಅನ್ನುವ ಅರ್ಥದ ಜೊತೆಗೆ ಹೂಗಳು ತುಂಬಿಕೊಳ್ಳುತ್ತವೆ ಅನ್ನುವಂಥ ಇನ್ನೂ ಒಂದು ಅರ್ಥ ಇದೆ. ಹಾಗಾಗಿ ಮಹಾರಾಜ ಒಂದು ವೃಕ್ಷದಂತೆ ಆಗಿ ಈ ಪ್ರಜೆಗಳ ಭೃತ್ಯರ ನೆಮ್ಮದಿ ಎನ್ನುವುದು ಹೂವಿನಂತೆ ಅಲ್ಲಿ ಪರಿಣಮಿಸಬೇಕು ಅನ್ನುವ ಅರ್ಥ ಕೂಡ ಗೊತ್ತಾಗುತ್ತದೆ ಅಂತ. ಈ ಸ್ವಾರಸ್ಯಗಳನ್ನು ನೇರವಾಗಿ ರಾಜನೀತಿಯ ವಿವರಗಳನ್ನು ನಾಳೆ ನೋಡೋಣ. ನಮಸ್ಕಾರ.